ಅಂದ್ರೆ ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸರ್ ಇದೆ ಬಟ್ ಇವಾಗ ಏನಂದ್ರೆ ಮೊನ್ನೆ ತಾನೇ ಕಾಲ್ ಮಾಡಿದ್ದೇವೆ ಸರ್ ನಿಮ್ಗೆ. ಕಾಲೇ ಸಿಗ್ತಾ ಇಲ್ಲ. ಬಟ್ ನಾನು ತುಂಬಾ ಸಮಸ್ಯೆ ಅಂದ್ರೆ ಗೊಂದಲದಲ್ಲಿದ್ದೀನಿ ಸರ್ ನಾನು ಇವಾಗ. ಮೊನ್ನೆ ಮಾತಾಡಿದ್ರಾ? ಇಲ್ಲ ಸರ್, ಮೊನ್ನೆ ಲೈನ್ ಸಿಕ್ಲಿಲ್ಲ ಸರ್. ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ ಅಂತನಾ? ಸಿಗ್ಲಿಲ್ಲ ಸರ್. ಬಟ್ ಅದೇ ನಾನ್ ಅನ್ಕೊಂಡೆ ಬಹುಶಃ ನನ್ನ ಪಾಳೆ ಏನೋ ಇವತ್ತು ಬಂದಂಗಿಲ್ಲ, ಭಗವಂತೇನೋ ಇವತ್ತೇನೋ ಕರುಣಿಸಿದಾನಂತ ಇವತ್ತು 8 ಗಂಟೆಗೆ ಕೂತ್ಕೊಂಡಿದ್ದೀನಿ ಲೈವ್ ಚಾನಲ್. ಆಗ್ಲಿ ಸರ್, ಹೇಳಿ ಸರ್, ಏನ್ ಕತೆ? ಸರ್ ಏನಪ್ಪಾ ಅಂದ್ರೆ ನಾನು ಮದುವೆ ಆಗಿ ಸರ್ ಇವಾಗ 3 years ಆಯ್ತು ನಂಗೆ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ ಇವಾಗ 28. 28 ವರ್ಷ? 28. ಮದುವೆ ಆಗಿ 3 ವರ್ಷ ಆಯ್ತಾ? 3 ವರ್ಷ ಆಯ್ತು ಸರ್. ಪರವಾಗಿಲ್ವೇ? ಆಯ್ತು ಹೇಳಿ. ಅದೇ ಸರ್ ಬಟ್ ಹೆಂಡತಿ ಎಲ್ಲ ತಂದೆ ತಾಯಿ ಮೊದಲು ಚೆನ್ನಾಗೇ ಇತ್ತು. ಸಂಸಾರ ಹಂಗೆ ನಡೆಸ್ಕೊಂತ ಬಂದಿದ್ದೇವೆ. ತುಂಬಾ ಅಂದ್ರೆ ಸಂಸಾರದಲ್ಲಿ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಅಪ್ಪ ಅಮ್ಮ ನೋಡಿ ಮಾಡಿದ್ದು, ಎಲ್ರು ಹಿರಿಯರೇ ಮಾಡಿದ್ದು. ಬಟ್ ಇವಾಗ ನಿಮ್ ಹತ್ರ ನಾನು 4 year ಹಿಂದೆ 2021ರಲ್ಲಿ ಮಾತಾಡಿದ್ದು ಫಸ್ಟ್ ಕಾಲ್. ಮದುವೆ ಆಗಿತ್ತಾ ಆಗ? ಇಲ್ಲ ಆಗಿಲ್ಲ ಸರ್. ಅವಾಗ ಮದುವೆ ಆಗಿಲ್ಲ? ಅವಾಗ ಆಗಿದ್ದಿಲ್ಲ ಸರ್. 2021ರಲ್ಲಿ ನನಗಾದ ಘಟನೆನೆ ನಿಮ್ ಹತ್ರ ಏನಾದ್ರು ನಾನು ಮಾತಾಡ್ಲಿಲ್ಲ ಅಂದ್ರೆ ಅವ್ರನ್ನ ಸತ್ತೋಗ್ಬಿಡ್ತಿದ್ದೆ. ಬಟ್ ಏನ್ ಮಾತಾಡಿದ್ರಿ ನೀವಲ್ಲಿ ಸರ್? ಅವಾಗ 2021ರಲ್ಲಿ ನಮ್ಮ ಅತ್ತೆ ಮಗಳು ಪ್ರೀತಿ ಮಾಡಿದ್ದೆ. ಬಟ್ ನೀವು ಎಪಿಸೋಡ್ ಅಲ್ಲಿ ಏನಂತ ಹಾಕಿದಾರಂತಂದ್ರೆ ಸೊಸೆ ಅಂತ ಮನೆಗೆ ಹಚ್ಕೊಂಡಿದ್ದ ಏನೋ ಎಪಿಸೋಡ್ ಹಾಕಿದಾರೆ ಟೈಟಲ್ ಅಲ್ಲಿ ನೀವು. ನಿಮ್ದೇ ಆಗತ್ತೆ? ಅದರದೇ ಸರ್, ನಾವು ನೋಡಿದೀನಿ ಅದನ್ನ. ಓಕೆ, ಬಟ್ ಮದುವೆ ಮುಂಚೆ ನಿಮ್ದೊಂದು ಪ್ರೀತಿ ಇತ್ತಾ? ಇತ್ತು ಅಂದ್ರೆ ಸರ್ ಅದು ಮನೆಯಲ್ಲಿ ಇತ್ತಲ್ಲ ಅತ್ತೆ ಮಗಳು. ಬಟ್ ಅವಾಗೇನು ಎಲ್ಲ ಒಪ್ಪಿಗೆ ಇತ್ತು. ಬಟ್ ಅವಳು ಏನ್ ಮಾಡಿದ್ರು, ಬೇರೆದವ್ನ ನೋಡ್ಕೊಂಡು ಓಡೋಗ್ಬಿಟ್ಲು. ಓಡೋಗ್ಬಿಟ್ರು? ಓಡೋಗ್ಬಿಟ್ಲು. ನಿಮ್ ಜೊತೆ ಎಷ್ಟು ವರ್ಷದ ಪ್ರೀತಿ ಇತ್ತು ಅದು? ಇಲ್ಲ ಸರ್, ಮಂತ್ಲಿ ಒಂದ್ 6 months ಅಷ್ಟೇ ಸರ್. ಬಟ್ ಅವ್ಳು ಸಣ್ಣ ಹುಡುಗಿ. ಬಟ್ ನಾನು ಅವಾಗ ಬಟ್ ಅದನ್ನ ಪ್ರೀತಿ ಅಟ್ರಾಕ್ಷನ್ ಪ್ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸಣ್ಣ ಹುಡುಗಿ ಅಂದ್ರೆ? ಸಣ್ಣ ಹುಡುಗಿ ಅಂದ್ರೆ ಒಂದು 14 ವರ್ಷ ಇತ್ತು ಅವಳಿಗೆ. 14 ವರ್ಷ? ಸರ್ ಏನ್ ಮಾಡ್ತೀರಾ? 14 ವರ್ಷಕ್ಕೆ ಪ್ರೀತಿ ಶುರು ಆಗಿತ್ತಾ? ಅಂದ್ರೆ ನನ್ಗಾಗಿತ್ತು ಸರ್, ಬಟ್ ಅವಳಿಗಾಗಿದ್ದೆ ಅಂತ ನಾನ್ ಅನ್ಕೊಂಡೆ. ಬಟ್ ಅದು ಸುಳ್ಳು ಅಂತ ನನಗೆ ಅದು ಓಡೋಗಿದ್ ನನಗೆ ಗೊತ್ತಾಯ್ತು. ಅಲ್ಲ, ಓಕೆ, ಓಡೋಗಿದ್ದು ಎಷ್ಟನೇ ವಯಸ್ಸಲ್ಲಿ? ಅವಳಿಗೆ ಅದೇ 14 ವರ್ಷದಲ್ಲೇ ಓಡೋಗಿದ್ದವಳು. ಸಣ್ಣ 2021ರಲ್ಲಿ ಹೋಗಿದ್ದವಳು. ಸೊ ನಿಮಗೆ ಆಕೆಯೊಂದಿಗೆ ಒಂದು ಪ್ರೇಮಾಂಕುರವಾಗಿ ಅಥವಾ ಪ್ರೇಮ ಹುಟ್ಟಿ ಒಂದು 6 ತಿಂಗಳಿಗೆ ಆಕೆ ಬೇರೆಯವರು ಹುಡುಗನೊಂದಿಗೆ ಓಡೋಗಿದ್ದು? ಓಡೋಲ್ಲ ಸರ್. ಬಟ್ ಅವಾಗ ಏನಂದ್ರೆ ನೀವು ಹಂಚ್ಕೊಂಡಿದ್ರೆ ಹುಡುಗಿ ಹತ್ರ ಹೇಳ್ಕೊಂಡಿದ್ರಾ? ಹೇಳ್ಕೊಂಡಿದ್ದೆ ಸರ್. ಬಟ್ ಅವಳು ನಾನು ನೀವು ಪ್ರೀತಿ ಬರ್ತೀನಿ ಅಂತ ಹೇಳ್ಕೊಂಡಿದ್ಲು. ಎಲ್ಲಾ ರೀತಿಯಿಂದ ಮುಂದೆ ಅಂದ್ರೆ ಹಿರಿಯರೆಲ್ಲ ನಮ್ಮ ಅವಾಯ್ತಪ್ಪ ತಗೊಳಮ್ಮ ಮತ್ತೆ ಮಗಳಲ್ಲ ಅಂತಂದು ಓಕೆ ಅಂದಿದ್ದಾರೆ ಸರ್ ಅವಾಗ. ಅಲ್ಲ, ಸ್ಕೂಲಿಗೆ ಬ್ಯಾಗ್ ಕೊಡ್ಸ್ಬೇಕಾದ ವಯಸ್ಸಲ್ಲಿ ನೀವು ಪ್ರೀತಿ ಬಗ್ಗೆ ಹೇಳ್ಕೊಂಡ್ರಿ, ನೀನ್ ಹೇಳ್ತಾರೆ ಹುಡುಗಿ? ಓಕೆ, ಹೇಳಿದ್ಲು ಓಕೆ ನಾನು ಪ್ರೀತಿಸ್ತೀನಿ ಅಂತ? ಓಕೆ ನಾನು ಇವನು ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡಿದ್ರು ಅವಳು. ಆಕೇನು ಒಂದು 8ನೇ ಕ್ಲಾಸ್ ಇದ್ರ ಅವಾಗ? 8ನೇ ಕ್ಲಾಸ್ ಸರ್. ಓಕೆ ಸರ್. ನೀವೆಷ್ಟು ವಯಸ್ಸು ಅಂದ್ರೆ ಅವ್ರಿಗಿಂತ ಎಷ್ಟು ವರ್ಷ ದೊಡ್ಡವರು? ನಾವು 10. ಅವಾಗ ನಮ್ಗೆ 11 ವರ್ಷ ಪರಕು ಸರ್. 11 ವರ್ಷ? ಸರ್. ಶಭಾಷ್. ಅಂದ್ರೆ ಅವ್ರಿಗೆ 14 ಇದ್ದಾಗ ನೀವು ಬರೋಬ್ಬರಿ ಒಂದು 26-27 ಇದ್ರ? ಇಲ್ಲ ಸರ್ 2021 ಅಂದ್ರೆ 2024 ಎಷ್ಟೋ ಇದೆ ಸರ್ ಅದು. ಬಟ್ ಅವಳು ಹೋಗಿಂದ ಘಟನೆ ನೆನಪಾಗ್ಬಿಟ್ಟಿದ್ದೀನಿ. ನೆನಪು ಮಾಡ್ಕೊಳಲ್ಲ ಬಾಳ ಅದನ್ನ ನೀವು ಹೇಳಿದ ತಕ್ಷಣ. ಆಗ್ಲಿ ತೊಂದ್ರೆ ಇಲ್ಲ. ಸೊ ಅದಾದ್ಮೇಲೆ ಬೇರೆಯವ್ರ ಜೊತೆ ಓಡೋದ್ರು ಅಂತ ಆಮೇಲೆ ಮನೆಯವ್ರ ಮತ್ತೆ ಕರ್ಕೊಂಬಂದ್ರ? ಇಲ್ಲ ಸರ್, ಓಡೋದ್ಲು. ಬಟ್ ಅವ್ರು ಮನೆಯವ್ರು ನಾನೇನಂದೆ ಕರ್ಕೊಂಬರ್ತೀನಿ ಅಂದ್ರೆ ಇಲ್ಲ ಬೇಡಪ್ಪ ಸತ್ತಾಳ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾವು. ಕರ್ಕೊಂಬರ್ದ್ ಬೇಡ ಅಂತ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ಟಿದೆ ಸರ್. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಅವಳು ಹೋಗಿಂದ ನಾ ತಲೆನೇ ಕರ್ಸ್ಕೊತಿಲ್ಲ. ನಿಮ್ ಹತ್ರ ಮಾತಾಡಿಂದ ಅವಳು ಸತ್ತೋದಾಳ ಇದ್ದಾಳ ಅಂತ. ಕಳೆದ ಬಾರಿ ಕರೆ ಮಾಡಿದಾಗ ನೀವು ಆ ಡಿಪ್ರೆಷನ್ ಅಲ್ಲಿ ಇದ್ರೆ? ಫುಲ್ ಡಿಪ್ರೆಷನ್ ಸರ್. ಸಾಯೋಕೆ ನಿಜ ಹೇಳ್ತೀನಿ ಸರ್. ಟ್ಯಾಬ್ಲೆಟ್ ಎಷ್ಟು ನುಂಗಿದೀನಿ ಅಂತ ನನ್ಗೆ ಗೊತ್ತಿಲ್ಲ. ಎಲ್ಲಿ ತಂದ್ರಿ ಟ್ಯಾಬ್ಲೆಟ್? ಇಲ್ಲ ಸರ್. ಬಟ್ ಮನೆಯಲ್ಲಿ ತಾಯಿಯವ್ರಿಗೆ ಏನೋ ಸ್ವಲ್ಪ ಮೈಕೈ ಹೊಡಿ ಗುಳಿಗೆ ಅವು ಇಟ್ಟಿರ್ತಿದ್ರಲ್ಲ, ಒಟ್ಟಿಗೆ ಆ ಡಿಪ್ರೆಷನ್ ಅಲ್ಲಿ ನಾನು ಇರ್ಲೇಬಾರ್ದು ಅಂತ ಒಟ್ಟು ಟ್ಯಾಬ್ಲೆಟ್ ತಗೊಂಡೆ. ಬಟ್ ದೈವ ಇಚ್ಛೆ ಏನಿದೆ ಸರ್, ನಾನು ಏನೂ ಆಗ್ಲಿಲ್ಲ ಸರ್. ಅದು
ಸೊ ಆ ನೋವಲ್ಲಿ But ಆ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ರಿ. ಆ ನೋವಲ್ಲಿ ಎಲ್ಲ ಆಯ್ತು ಸರ್. ಬಟ್ ಅವಾಗ ಮರಿಬೇಕಾದ್ರೆ 3-4 ತಿಂಗಳು ಹೋಯ್ತು. ಬಟ್ ಅವಾಗ ನಿಮ್ದು ಎಪಿಸೋಡ್ ನೋಡ್ತಾ ಇದ್ದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ನಿಮ್ ಹತ್ರ ನಾನು ಕಾಲ್ ಮಾಡಿ ಕೇಳಿದಾಗ ನೀವ್ ಹೇಳಿದ್ರಿ ತಲೆ ಕೆಡ್ಸ್ಕೊಳಪ್ಪ ಅಂತ. ನಿಮ್ ಹತ್ರ ಮಾತಾಡಿದ್ಮೇಲೆ ನಾನು ನಿಜ ಹೇಳ್ತೀನಿ ಸರ್, ಮನುಷ್ಯತ್ವನಾಗಿ ಬದಲಾದೆ ನಾನು. ಅವಾಗಿಲ್ಲತ್ರ ನಾ ಯಾರ ಹತ್ರ ಹೆಂಗಿರ್ಬೇಕು, ಯಾರನ್ನ ಎಷ್ಟು ಹಚ್ಕೋಬೇಕು ಅನ್ನೋ ನಾನು ಅವತ್ತಿಂತ ನಿಮ್ ಎಪಿಸೋಡ್ ನೋಡ್ಕೊತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊತ ಬರ್ತಿದ್ದೀನಿ ನಾನು. ನಿಮ್ ಹತ್ರ ಮಾತಾಡಿದ ಮೇಲೆ ಚೇಂಜ್ ಆಗ್ತಾ ಬಂತು. ಬಟ್ ಯಾರನ್ನ ಹಚ್ಕೋತಿಲ್ಲ ಏನಿಲ್ಲ. ಬಟ್ ಇವಾಗ ಏನಾದ್ರೆ ಅವಳು ಹೋಗಿ ಒಂದ್ 4 ತಿಂಗಳಾದ ತಕ್ಷಣ ನಮ್ಮ ಮನೆಯವರು ನಾ ಅದೇ ಡಿಪ್ರೆಷನ್ ಅಲ್ಲಿ ತಕ್ಷಣ ನಿಂಗೆ ಇದ್ರೆ ಹಾಳಾಗ್ತಾನೆ ಅಂತ ಮನೇಲಿ ಏನ್ ನೋಡಿದ್ರು ಸರ್ ಅದು. ಓಕೆ, ಇದೊಂದು 3 ವರ್ಷದ ಹಿಂದಿನ ಕತೆ. ಹಾ ಸರ್, ಮನೆಯಲ್ಲಿ ಹೆಣ್ಣು ನೋಡಿದ್ರು. ಬಟ್ ಓಕೆ ಆಯ್ತು, ಚೆನ್ನಾಗಿ ಮನೇಲಿ ಓಕೆ ಆಯ್ತು, ಮದುವೆ ಮಾಡಿದ್ರು, ಚೆನ್ನಾಗಿ ಸಂಸಾರ ನಡ್ಕೊಂಡು ಬಂದಿತ್ತು. ಸ್ವಲ್ಪ ಸಂಸಾರದಲ್ಲೇ ಜಗಳ ಇರೋದೆಲ್ಲ ಇರೋದೆ ಸರ್, ಮಾಡ್ಕೊಂಡು ಹಂಗ ಬರ್ತಿದೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಇವಾಗ ನನ್ನ ಹೆಂಡತಿಗೆ ಮತ್ ನಮ್ ತಾಯಿಗೆ ಸರಿ ಹೊಂದ್ತಾ ಇಲ್ಲ ಸರ್. ಅತ್ತೆ ಸೊಸೆ ಜಗಳ. ಅತ್ತೆ ಸೊಸೆ ಜಗಳ. ಬಟ್ ನನ್ ಮಧ್ಯೆ ನನ್ನ ಹೆಂಡತಿ ಮಧ್ಯೆ ತುಂಬಾ ಜಗಳ ಆಗ್ತೇವೆ ಸರ್. ನಿಮ್ ಎಪಿಸೋಡ್ ನೋಡಿದ್ರೆ ತಾಳ್ಮೆಯಿಂದ ಇರ್ತೀನಿ ಸರ್, ಏನಾಕಾದ್ರೂ ತಾಳ್ಮೆಯಿಂದ ಇರ್ತೀನಿ. ಏನಕ್ಕೆ ಜಗಳ ನಡೆಯುತ್ತೆ ನಿಮ್ಮಿಬ್ರು ಮಧ್ಯೆ ಅಷ್ಟೊಂದು? ಅಂದ್ರೆ ಸರ್, ಇಬ್ಬರ ನಡುವೆ ಒಂದು 3 years ಡಿಫ್ರೆನ್ಸ್ ಸರ್. ನಿಮಗಿಂತ ಅವರು ಒಂದು 3 ವರ್ಷ ಚಿಕ್ಕವರು ಅಂತ? ಚಿಕ್ಕವರು ಸರ್, ಚಿಕ್ಕವರು. ಓಕೆ. ಬಟ್ ಇವಾಗ ನಾನು ನಿಮ್ ವಿಡಿಯೋ ನೋಡಿದ ತಕ್ಷಣ ತಾಳ್ಮೆ ಇದ್ದೀನಿ. ಬಟ್ ಏನಾದ್ರು ಸಣ್ಣ ಪುಟ್ಟ ಜಗಳ ಮಾಡ್ತಿಲ್ಲ ಅವ್ರು, ಬಿಡಪ್ಪ ನಾವಿಬ್ರು ಗಂಡ ಐತೆ ಸರಿ ಮಾಡ್ಕೊಂಡು ಹೋಗ್ತಿದೀವಿ ಸರ್ ಅದು. ಬಟ್ ಇವಾಗ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತಂದೆ ತಾಯಿ ಮತ್ತು ನನ್ನ ಹೆಂಡತಿ ಚೆನ್ನಾಗಿ ಇದ್ರು. ಬರ್ಬರ್ತಾ ಏನಾಯ್ತು, ಇವು ನಡ್ವರ್ಕ್ ಇಂಟರ್ಫಿಯರ್ ನಮ್ಮ ತಂಗಿಯರೆಲ್ಲ ಆಗ್ತಾ ಇದ್ರು. ಏನಪ್ಪ? ನಮ್ ತಂಗಿಯವರು ತಂಗಿ ನಮ್ ಸಿಸ್ಟರ್ ಅವರು ಇಂಟರ್ಫಿಯರ್ ಆಗ್ತಾ ಇದ್ರು. ಅಂದ್ರೆ ನಮ್ ತಂದೆ ತಾಯಿ ನಮ್ ತಂಗಿಯರ್ ಮಾತು ಹೆಚ್ಚು ಕೇಳ್ತಾರ ಸರ್. ಓಕೆ, ಎಷ್ಟು ಜನ ತಂಗಿದ್ದೀರಿ ನಿಮ್ಗೆ? ಇಬ್ರು ಇದಾರೆ. ಅಂದ್ರೆ ಒಟ್ಟು ನೀವು 3 ಜನನಾ? 3 ಜನ. ಒಬ್ರು ಗಂಡ್ ಮಗ, ಇನ್ನಿಬ್ರು ತಂಗಿದಿರು. ಸರ್. ಅವ್ರಿಗೆಲ್ಲ ಮದುವೆ ಆಗಿದೆಯಾ? ಮದುವೆ ಆಗಿದೆ, ಮಕ್ಕಳಾಗಿದೆ, ಅವ್ರ ಮನೇಲಿ ಅವ್ರು ಇದಾರೆ. ಓಕೆ, ಅದಾಗಿಯೂ ನಿಮ್ಮ ತಂದೆ ತಾಯಿಗೆ ಏನೋ ಸ್ವಲ್ಪ ಹೇಳಿಕೊಡುವಷ್ಟು ಮತ್ತೆ ಅದನ್ನ ಇವ್ರು ಕೇಳುವಷ್ಟು ಇದಾರೆ ಅಂತನಾ? ಇದಾರೆ ಸರ್. ಇವಾಗ್ಲೂ ಆದ್ರೆ ಇವತ್ತು ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ, ಅವಾಗ ಜಗಳ ಆಗ್ತಿತ್ತು ಮತ್ತ ಅವ್ರ ಮನೆ ಕಳ್ಸೋದು ಅದೇ ರೀತಿ ನಡೀತಾ ಇತ್ತು. ಬಟ್ ಇವಾಗ ಏನಂದ್ರೆ ಮೊನ್ನೆ 15 ದಿನದ ಹಿಂದೆ ಅವ್ರ ಅಣ್ಣರ್ ಲಗ್ನ ಆಯ್ತು ಸರ್. ಅಂದ್ರೆ ಇವಾಗ ಅವ್ರ ಅಣ್ಣರ್ದು ಅಂದ್ರೆ ಇವಾಗ ನಿನ್ನೆ ತಾನೇ ಆಯ್ತು ಜಸ್ಟ್. ಅವರು ಅವ್ರ 15 ದಿನದಿಂದ ಅಡ್ವಾನ್ಸ್ ಕಳ್ಸಿಕೊಡು ಅಂದ್ರ ಸರ್. ಅವ್ರ ಮನೇಲಿ ಹಣ್ಣುಗಳ ಲಗ್ನ ಅಲ್ಲ, ಕಳ್ಸ್ಕೊಡು ಅಂದ್ರೆ. ಬಟ್ ನಮ್ಮ ಹೊಲದಲ್ಲಿ ಕೆಲ್ಸ ಇತ್ತು, ಅಂದ್ರೆ ಈರುಳ್ಳಿ ಬೆಳೆದಿದ್ದೀವಿ, ಉಳ್ಳಾಗಡ್ಡಿ. ಅದನ್ನೆಲ್ಲ ನಾವು ಆಳ್ಗಿಳೆಲ್ಲ ಹಚ್ಬೇಕಾದ್ರೆ 500 ರೂಪಾಯಿ ಒಂದ್ ದಿನಕ್ಕೆ ಒಬ್ಬರಿಗೆ. ಅಂದ್ರೆ ಅದನ್ನ ಕೀಳ್ಲಿಕ್ಕೆ ಸೋಸ್ಲಿಕ್ಕೆ. ಬಟ್ ಎಲ್ಲ ಖರ್ಚಾಗುತ್ತೆ, ನಾವು ಹಾಕಿರೋದೇ ಬಂಡವಾಳ ಎಷ್ಟು ಅಂತ ನಮ್ಮ ಮನೆಯವ್ರೆ ನಾವೇ. ಬಟ್ ಅದನ್ನ ಕೆಲಸ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಏನ್ ಮಾಡಿದ್ರು, ನಮ್ಮ ಬಾಮ ಇದೊಂದು ಎಂಗೇಜ್ಮೆಂಟ್ ಇತ್ತು ಸರ್. ಅದು ಅವ್ರಿಗೆ ಕಳ್ಸಿಕೊಡ್ರಪ್ಪ ಅಂತ ನಮ್ಮ ತಂದೆ ತಾಯಿ ಕೇಳಿದ್ರು. ಇಲ್ಲ, ಇನ್ನೂ ಕಳ್ಸಿಕೊಡ್ತೇವೆ ಅಂತ ಕಳ್ಸಿಕೊಟ್ರು ಸರ್. ಎಷ್ಟು ದಿನ ಮುಂಚೆ ಕಳ್ಸಿಕೊಟ್ರಿ? ಇನ್ನು ಎಂಗೇಜ್ಮೆಂಟಿಗೆ ಕಳ್ಸಿಕೊಟ್ಟ. ಅಂದ್ರೆ ಎಂಗೇಜ್ಮೆಂಟಿಗೆ ಮದುವೆಗೆ 8 ದಿನ ಪರಕ್ ಸರ್. ಓಕೆ, ಒಂದ್ ಮದುವೆ ಲೆಕ್ಕ ತಗೊಂಡ್ರೆ ಒಂದ್ 8-9 ದಿನ ಮುಂಚೆ ಕಳಿಸ್ಕೊಂಡ್ರಿ? ಕಳ್ಸಿಕೊಟ್ಟೇವ್ ಸರ್. ಅದು ನಮ್ಮ ತಂದೆ ತಾಯಿ ಮುಂಚೆ 15 ದಿನ ಮುಂಚೆ ಹೇಳಿದ್ರು. ನಾವೇನಂದಿವಿ, ಬೇಡ ನಮ್ಮ ಹೊಲದಲ್ಲಿ ಕೆಲಸ ಐತಿ, ಎಂಗೇಜ್ಮೆಂಟ್ ಮುಗಿದ ತಕ್ಷಣ ವಾಪಸ್ ಬಾ ಅಂತ ನಮ್ಮ ತಂದೆ ನನ್ನ ಹೆಂಡತಿಗೆ ಹೇಳಿದ್ರು. ಓಕೆ. ನನ್ನ ಹೆಂಡತಿ ತವ್ರ ಮನೆ ವ್ಯಾಮೋಹ ಬಾಳ ಸರ್. ಅವ್ರಿಗೆ ತವ್ರ ಮನೆ ವ್ಯಾಮೋಹ ಅಂದ್ರೆ ಆಸೆ. ಓಕೆ ಓಕೆ. ಸರ್, ಬಾಳೆ ಆಯ್ತು. ನಾನೇನಂದೆ, ಹೋಗ್ ಕೇಸಿಂದ ಇವತ್ತು ನಿನ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾಳೆ ಬಾ ನಾನು ಹೇಳಿದ್ದೆ ಸರ್. ಅವಳು ಅಲ್ಲಿ ಹೋಗಿನ ತಕ್ಷಣ ಬರ್ತಾ ಇಲ್ಲ, ಒಟ್ಟು ಬರ್ತಿದಿಲ್ಲ. ನಾವು ಹಂಗಿಂಗ್ ನಮ್ಮ ತಂದೆಯವ್ರು ನನಗ್ ಜೀವ ತಿನ್ನೋರು, ನೀನು ಬರೀ ನನಗೆ ಟಾರ್ಚರ್ ಕೊಡೋರು, ಸಾಕಾಗಿ ಏನಾಯ್ತು ಒಂದಿನ ಅವ್ರಿಗೆ ಫೋನ್ ಹಚ್ಚಿ ಕರ್ಸ್ಕೊಂಡೆ. ಅವ್ರ ತಂದೆ ತಾಯಿಗೆ ಹೇಳಿ ಕರ್ಸ್ಕೊಂಡೆ. ಅವಳು 3 ದಿನ ಇದ್ಬಿಟ್ಟು ಕೆಲಸ ಮಾಡಿಕೊಟ್ಟು ಹೋದ್ಲು ವಾಪಸ್ಸು. ಎಲ್ಲಿಗೆ? ಊರಿಗೆ ಅವ್ರ ತವ್ರ ಮನೆಗೆ ಹೋದ್ಲು ವಾಪಸ್ಸು. ಅಂದ್ರೆ ಮದ್ವೆ ಆದ್ಮೇಲೆ ನೀವು ಕರೆಸ್ಕೊಂಡ್ರ? ಇಲ್ಲ, ಅಂದ್ರೆ ಮದುವೆಕಿನ ಮುಂಚೆನೆ. ಓಕೆ, ಅಂದ್ರೆ ಮದುವೆ ಇನ್ನು 4 ದಿನ ಇರುತ್ತೆ. ಓಕೆ, ಫೈನ್. ಮದುವೆ ನಾಳೆ ಇದೆ ನಾಡಿದ್ದಿದೆ ನಂಗೆ ಹೋಗಿವಂತೆ, ಈಗ ಬಾ ಒಂಚೂರು ಕೆಲಸ ಐತೆ ಅಂತ ನೀವು ಕರೆದಿದ್ದು? ಕರೆದಿದ್ದು ಸರ್. ಬಟ್ ಇನ್ನ ಮದುವೆ ಏನೋ 5 ದಿನ ಇರುತ್ತಲ್ಲ, ಅವಾಗ ಕಳಿಸಿದ್ವಿ. ಬಟ್ ಅವಾಗ ಏನಾಯ್ತು, ನನ್ನ ಹೆಂಡತಿ ಏನೋ ಹೋಗತ್ತೀನಿ ಅಂತಂದು ಆಕಿಗೆ ಬಟ್ ಸಿಟ್ಟು ಭಾಳ ಸರ್ ಆಕಿಗೆ. ಬಟ್
ಅವ್ರ ಸಿಟ್ಟು ನನಗ್ ಗೊತ್ತು, ನಮ್ ತಂದೆ ತಾಯಿ ಗೊತ್ತಿರಲ್ವಲ್ಲ. ನಾನೇನಂದೆ ಆಯ್ತಪ್ಪ ಕಳಿಸ್ತೀನಿ ಅಂತಂದು ನಮ್ ತಂದೆ ತಾಯಿ ಹೇಳಿ ಹೆಂಗೋ ಹೋದ್ರು ಸರ್ ಅವತ್ತು. ಅದು ಅಲ್ಲಿ ಹೋಗಿಂದ ಸರ್ ನಮ್ ತಂದೆ ತಾಯಿ ಏನ್ ಕಳಿಸಿದ್ರು, ಇಲ್ಲಿ ವಾರ ಅಂತ ಹಿಡಿತಾರ ಸರ್, ಅಂದ್ರ ಗ್ರಾಮ ದೇವತೆಗೆ ಹುಡಿ ತುಂಬ ಅಂದ್ರೆ ಲಾಸ್ಟ್ ಕೊನೆ ವಾರ ಅಂತ ಮಾಡ್ತಾರೆ. ಅದು ಮಂಗಳವಾರ ಆಯ್ತು, ಅದ್ ಬಂದು ಮನೆಗೆ ಬಂದು ದೀಪ ಹಚ್ಚಿ ಒಂದ್ ತಾಸು ಹೋಗುವ ಅಂತ ಹೇಳಿದ್ರು ಸರ್. ಇಲ್ಲ ಇವ್ರು ಬಂದಿದ್ದಾಳೆ, ಬಂದ್ ಕೇಸು ಹಂಗೆ ಹೋಗ್ಬಿಟ್ಟಿದ್ದಾಳೆ ಹಂಗ ಹಚ್ಲಾರ, ದೀಪ ಹಚ್ಚಿಲ್ಲ. ಹಾ ಏನು ಇಲ್ಲ, ಮನೆಗೆ ಬಂದಿಲ್ಲ. ಮತ್ ಬಂದಿದ್ದೆ ಯಾಕೆ ಅಲ್ಲೇ ಸರ್ ಒಂದು ಅವ್ರ ಅಣ್ಣರದು ಮದುವೆ ಅಲ್ಲ, ತನಗೆ ಮತ್ತು ತನ್ನ ತಾಯಿಯವ್ರಿಗೆ ಬಟ್ಟೆ ತಗೊಳಕಂತ ಬಂದಿದ್ದಾಳೆ ಸಿಟಿಗೆ ಇಲ್ಲಿ. ಅಲ್ಲೇ ನಿಮ್ಮ ಮನೆ ಹತ್ರನಾ? ಇಲ್ಲ, ಅವ್ರವ್ರಿಗೆ ನಮ್ಮವ್ರಿಗೆ 7 ಕಿಲೋಮೀಟರ್ ಅಡ್ಡ ಡಿಫ್ರೆನ್ಸ್. ಬಂದಿದ್ದಾಳೆ. ನಾನೇನಂದೆ ಬಂದು ಎಲ್ಲಾ ಕೆಲಸ ಮಾಡ್ಕೊಟ್ಟು ಒಂದ್ ತಾಸಿದ್ದು ಹೋಗಪ್ಪ ಅಂತ ಅಂದೆ ನಾನು. ಅವ್ರು ಬರ್ಲಿಲ್ಲ ಸರ್. ಮನೆಯಲ್ಲಿ ಸಿಕ್ಕಾಪಟ್ಟೆ ಒದರಾಡಿದ್ರು ಸರ್ ನನಗೆ. ಒದರಾಡಿ ನಮ್ ತಂದೆ ತಾಯಿ ಸರ್ ಅವ್ರ ನಾನ್ ಏನ್ ಮಾಡ್ಲಿ, ಅವಳು ಬರ್ಲಿಲ್ಲ ಅಂದ್ರೆ ನಾನು ಹೇಳೋದಷ್ಟೇ ಹೇಳಿದೀನಿ. ಅವಳಿಗೆ ಕೇಳಿದ ಸರ್, ಬಟ್ ಅವಳಿಗೆ ಬೈದೆ ನಾನು. ಬೈದ್ಬಿಟ್ಟು ಹೋದ ತಕ್ಷಣ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಅವರು ತಂದೆ ತಾಯಿ ನಮ್ಗೆ ಲಗ್ನ ಅಂದ್ರೆ ಮದುವೆಗೆ ಕರೀಲಿಲ್ಲ. ಕರೀದಿಲ್ಲ ಅಂದ್ರೆ ಎಲ್ಲರಿಗೂ ನಮ್ಮ ಹಳೆಯ ನಮ್ಮ ಬಾಮೈದವ್ರದ್ದು ಎಲ್ಲ ನಾನೇ ಏನು ಮದುವೆ ಕಾರ್ಡ್ ಹಂಚಿದೀನಿ, ಫೋಟೋಗ್ರಾಫರ್ ಎಲ್ಲ ನಾನೇ ಬುಕ್ ಮಾಡಿದೀನಿ. ಅವ್ರನ್ನ ಕರ್ಕೊಂಡ್ರು. ಬಟ್ ಅವ್ರು ಏನ್ ಮಾಡಿದ್ರು, ಅವ್ರ ತಂದೆ ತಾಯಿ ಇದೇ ಸೀಟ್ ಮೊದ್ಲು ಎಂಗೇಜ್ಮೆಂಟ್ಗೆ ಹೊಳ್ಳಿ ವಾಪಸ್ ಕರ್ಸ್ಕೊಂಡಿದ್ದೀವಲ್ಲ, ಅದೇ ಸೀಟ್ ಇತ್ತು ಅವ್ರಿಗೆ. ಹಂಗಾಗಿ ಅವ್ರು ನಮ್ಮ ಹತ್ರ ಮಾತ್ ಬಿಟ್ರು. ಬಟ್ ಅವ್ರ ತಂದೆ ತಾಯಿ ನಮ್ಮ ಮನೆ ಮದುವೆ ಕಾರ್ಡ್ ಕೊಡಕ್ಕೆ ಬರ್ಲಿಲ್ಲ. ಅವ್ರು ಬರ್ಲಿಲ್ಲಾರದು ಏನಂದ್ರ ನಮ್ಮ ತಂದೆ ತಾಯಿ, ಅವ್ರು ಯಾಕೆ ನಮ್ಮ ಮದುವೆ ಇನ್ವೈಟ್ ಮಾಡ್ಲಿಲ್ಲ, ನೀ ಯಾಕೆ ಹೋಗ್ತೀನಿ, ನೀನು ಹೋಗ್ಬೇಡ, ನಮ್ಮನ್ನು ಬಿಡಿಸಿರ್ತಾರೆ. ಬಿಡಿಸಿದ ತಕ್ಷಣ ಏನಾಯ್ತು, ಇವಾಗ ಇಲ್ಲ ಬಿಡಾಕ್ ಬರಲ್ಲ, ಹಾದಿಗೆ ಹೋಗೋರು ಅಂದ್ರೆ ರೋಡಲ್ಲಿ ಹೋಗೋರು ಅಕ್ಕಿ ಕಾಳು ಒಗಿತಾರತ್ತೆ, ಅಕ್ಕಿ ಕಾಳು ಒಗಿದ ಕೆಲಸ ಹೋಗೋದ್ ಬರೋಣ ಅಂತಂದು ನಮ್ಮಪ್ಪ ನಮ್ಮ ಬಂದು ಸಿಕ್ಕಾಪಟ್ಟೆ ಒದರಾಡಿ ನಾವು ಹೋಗೋದೇ ಇಲ್ಲ ನಿಂತಿರ್ ಸರ್. ಏನಿದು ರೋಡಲ್ಲಿ ಬರೋರು ಅಂದ್ರೆ ಸರ್ ಮದುವೆ ಅಕ್ಕಿ ಕಾಳು ಅಂತ, ಮದುವೆಗೆ ಅಕ್ಕಿ ಕಾಳು ಹೋಗಿದ್ ಒಂದು ನಮ್ಮ ಅಪ್ಪ ನಮ್ಮ ಹೇಳಿದ್ದು ಅಕ್ಷತೆ ಕಾಳು ಯಾರು ಅಕ್ಷತೆ ಕಾಳು ಅವ್ರು ಯಾರು ಹೋಗದಾಕ್ತಾರೆ ಅಂದ್ರೆ ಹಾಕ್ಬಿಟ್ಟು ಹೋಗ್ತಾರೆ. ನಾವೇ ಮನೆಯವ್ರೆ ಹಾಕೋದ್ ಬೇಡ, ಆಯ್ತು ಹಾಕಿ ಊಟ ಮಾಡೋದು ಬೇಡ, ಏನು ಬೇಡ ಅಂತ ಅಂದ್ರು ನಮ್ಮ ತಾಯಿಯರು. ಊಟ ಮಾಡೋದು ಬೇಡ, ಎಲ್ಲಿ ಊಟ ಮಾಡೋದು ಬೇಡ ಅಂದ್ರೆ ಅವ್ರು ಮದುವೆಯಲ್ಲಿ ಹೋಗಿ ಅಕ್ಕಿ ಕಾಳಾಕ್ ಬರೋನ, ಊಟ ಮಾಡೋದು ಬೇಡ ಅಂತ. ಊಟ ಮಾಡೋದು ಬೇಡ, ಸಿಟ್ಟಿತ್ತಲ್ವಾ. ಅವ್ರು ಕರೆದಿಲ್ಲ ಸರ್, ಕರೀದೇ ಇಲ್ಲಾರ್ದೆ ನಾನು ನಮ್ಮ ಬಾಮದಿನಿಗೆ ಮದುವೆ ನಾಳೆ ಇದೆ, ಹಿಂದಿನ ದಿನ ನನ್ನ ಬಾಮದಿಗೆ ನಾನು ಫೋನ್ ಹಚ್ಚಿ ಬೈದಿದ್ದೀನಿ. ಯಾಕಪ್ಪ ನಾವ್ ಹಳೆಯಾಗ ನಿಮ್ಮ ತಂಗಿ ಗಂಡಿಗೆ ಹೇಳಂಗಿಲ್ಲ, ನಮ್ಗೆ ಹೇಳಂಗಿಲ್ಲ, ಹೇಳಾರ ಹೆಂಗ್ ಮದುವೆ ಮಾಡ್ಕೋತೀರಿ ನೀವು ಅನ್ನ. ಆಮ್ಯಾಗ ಅವ್ರ ಕಾಕದನ್ನ ಕಳ್ಸಿದಾರ ಸರ್, ಅವ್ರ ಚಿಕ್ಕಪ್ಪನ. ನಾನು ಅಂದಿದ ತಕ್ಷಣ ಕಳ್ಸಿದ ತಕ್ಷಣ ನಾವೇನಂದೆ ಬರಂಗಿಲ್ಲ, ನಮ್ ತಂದೆ ಸಿಕ್ಕಾಪಟ್ಟೆ ಒದರಾಡಿ ಕಳ್ಸಿದ್ರು ಸರ್ ಅವ್ರನ್ನ. ಇವಾಗ ಮದುವೆ ಎಲ್ಲ ಮುಗಿಸಿದಾರೆ. ಬಟ್ ಇವಾಗ ಏನಂದ್ರೆ ಹೋಗಿದ್ವಿ ಸರ್, ಹೋಗಿಬಿಟ್ಟು ಅಷ್ಟೇ ಒಂದ್ 5 ನಿಮಿಷ ನಿಂತು ಅಕ್ಷತೆ ಕಾಳಾಗಿ ವಾಪಸ್ ಬಂದಿದ್ವಿ. ಊಟ ಮಾಡ್ಲಿಲ್ಲ ಸರ್, ಊಟ ಮಾಡ್ಲಿಲ್ಲ. ನಮ್ ತಾಯಿಯವ್ರು ಬಿಡ್ಲಿಲ್ಲ. ಬಟ್ ನಂದು ಪರಿಸ್ಥಿತಿ ಇವಾಗ ಏನಾಗಿದೆ ಅಂದ್ರೆ ಸರ್, ಇಬ್ಬರು ನಡುವೆ ಸಿಕ್ಕರು ಒಂಥರ ಅಡಿಕೆಯಲ್ಲಿ ಕತ್ರೆಯಲ್ಲಿ ಅಡಿಕೆ ಸಿಕ್ಕಿರ್ತದಲ್ಲ, ಆ ರೀತಿ ಆಗ್ಬಿಟ್ಟಿದೆ ನಂದು ಲೈಫ್. ಅಡಕತ್ರಿ ಆಗ್ಬಿಟ್ಟಿದೆ. ಹಿಂಗ ಆಗ್ಬಿಟ್ಟಿದೆ. ಬಟ್ ಇಬ್ಬರು ನಡುವೆ ನನ್ನ ನೆಮ್ಮದಿನೇ ಇಲ್ಲ ಸರ್. ಇವಾಗ ನಮ್ ತಂದೆ ತಾಯಿಯರು ಏನಂತ ಇದಾರೆ, ಯಾವ್ದೋ ಹಿಂದಿಂದು ಆಕಿ ನನ್ನ ಹೆಂಡತಿ ಯಾವ್ದೋ ನೆಗೆಟಿವ್ ಮಾತಾಡೋದು, ಆಕಿನ ಬಗ್ಗೆ ಒಟ್ಟು ನೆಗೆಟಿವ್ ಕಮೆಂಟ್ ಹೇಳೋದು ಅಂತ ಈ ರೀತಿ ಮಾತಾಡ್ತಿದ್ದಾರೆ. ಬಟ್ ಇದರಲ್ಲಿ ನಮ್ ತಂಗಿಯರು ಇನ್ವಾಲ್ವ್ ಆಗ್ತಿದ್ದಾರೆ. ಇವ್ರ ಉಸಿರು ನಡುವೆ ನನ್ನ ಲೈಫ್ ಹಾಳಾಗ್ತಿದೆ, ನನಗೆ ನೆಮ್ಮದಿನೇ ಇಲ್ಲ ಸರ್. ಇವಾಗ ಮಕ್ಳಿದಾರ? ಇದಾರೆ ಸರ್, ಒಬ್ಬ ಮಗಳಿದ್ದಾಳೆ ನನಗೆ. ಮಗಳು ಈಗ ನಿಮ್ಮ ಹೆಂಡತಿ ಜೊತೆ ಅವರ ಅಜ್ಜಿ ಮನೇಲಿ ಇದಾರ? ಅಲ್ಲೇ ಇದಾರೆ ಸರ್, ಅಲ್ಲೇ ಇದಾರೆ. ಬಟ್ ನಮ್ ತಾಯಿಯವ್ರು ಕರ್ಕೊಂಡ್ ಬರೋಣ ಅಂದ ನಾವೇನಂದೇವಿ, ಇಲ್ಲ ನಾನೇನಂದೆ ಸರ್ ಬೇಡ, ಅಲ್ಲೇ ಇರ್ಲಿ ಅವಳ ಹತ್ರನೇ, ಸುಮ್ನೆ ಸುಮ್ಮನೆ ಅಳ್ತಾಳೆ ಸರ್, ಇಚ್ಚಿಟ್ಕೆ ಅಳುದು ಮಾಡ್ತಾಳೆ ಸರ್ ಸಣ್ಣ ವಿಷಯಕ್ಕೂ. ಹಿಂಗ ಅವಳ ಹತ್ರ ಇರ್ಲಿ, ಸುಮ್ನೆ ಬೇಡ ಅಂತಂದು ಅಲ್ಲೇ ಬಿಟ್ಟಿದ್ದೀನಿ. ಬಟ್ ಇವಾಗೇನು ಹಳೆ ತನಕಂತ ಇದ್ರು ಹಳೆದವರಿಗೆ, ಹಳೆಯ ಮತ್ತು ಮಗಳಿಗೆ ಒಂದು ಶಾಸ್ತ್ರ ಅಂತ ಮಾಡ್ತಾರ ಸರ್ ಮದುವೆ ಆದ ತಕ್ಷಣ. ಅಂದ್ರೆ ಅರ್ವಿ ಕೊಡದಂತೇನೋ ಮಾಡ್ತಾರ ಸರ್ ಅದನ್ನ. ಅವ್ರು ಕರೆದ್ರು ಸರ್ ನಾನು ಇವತ್ತ. ಕರೆದ ತಕ್ಷಣ ನಾವೇನಂದೆ, ನಮ್ಮ ಅಪ್ಪ ಅಮ್ಮ ಇಲ್ಲ ಬರಂಗಿಲ್ಲ, ಕಳ್ಸಂಗಿಲ್ಲ, ನೀವು ಲಗ್ನ ಕೇಳಂಗ ಹೇಳಿಲ್ಲ, ನಾವ್ ಕಳ್ಸಂಗಿಲ್ಲ ಅಂತ ಇವತ್ತು ಒದರಾಡಿದ್ರು ಸರ್. ಇವತ್ತು ಅದು ನಾನು ಏನ್ ಹೋದ್ರೆ ನಿನ್ನೆ ಯಾರು ಸರ್ ಫೋಟೋ ಹೊಡ್ಸೋಂಗಿಲ್ಲ, ನಾ ಹೋದ ತಕ್ಷಣ ಹೋಗ್ಲಾರತ್ತ ಏನೂ ಇಲ್ಲ. ಹಿಂಗಾಗಿ ನಮ್ ತಂದೆ ತಾಯಿಗೆ ನನ್ಗೆ ಒಂದ್ ಸ್ವಲ್ಪ ಕ್ಲಾಶ್ ಆಯ್ತು ಸರ್. ಒಂದು ಬಾಯಾಟ ಫೋಟೋ ತೆಗಿಸ್ಕೊಂಡಿಲ್ಲ ಅಂತ ಅಂದ್ರೆ ನಾವು
ಅಂದ್ರೆ ಅವ್ರು ನಮ್ಮ ಮಿಸ್ಸಸ್ ನಮ್ಮ ಅತ್ತಿಯವರು ಜಾಸ್ತಿ ಫೋಟೋ ತೆಗೆಸ್ಕೊಂಡಿಲ್ಲ, ನೀವು ನಾವು ಹೋಗಿಲ್ಲ ಯಾರು ಅಂತ? ಹೋಗ್ಲಾರ್ದ. ನಾನ್ ಹೋಗಿಲ್ಲ ಅಂತ. ಅಂದ್ರೆ ಬೇಜಾರ್ಗ? ಬೇಜಾರಿಗೆ ಮತ್ ಸರ್. ಕರಿಬೋದಿತ್ತಲ್ಲ ಬೇಜಾರಿದ್ರೆ? ಹಾ ಸರ್, ಅಷ್ಟು ಬೇಜಾರಿದ್ರೆ ಕರಿಬೋದಿತ್ತಲ್ವಾ? ಅದೇ ಸರ್ ಕರಿಬೋದಿತ್ತು. ಅವ್ರ ಕಡೆನೆ ತಪ್ಪಿದೆ ಅಂತ ನಾ ಹೇಳಿದೀನಿ, ನಿಮ್ದು ತಪ್ಪಿದೆ ಕರಿಬೇಕಿತ್ತು ನೀವು, ಹಂಗೆ ಕರಿಲಾರ ನಾವ್ ಹೆಂಗ್ ಬರೋಣ ಅಂತ ಹೇಳಿದೀನಿ ಸರ್. ನಾ ಹೇಳಿದೀನಿ, ಬಟ್ ಇವಾಗೆಲ್ಲ ನಮ್ದು ಏನೋ ತಪ್ಪಾಗಿದೆ ಅಂತ ಮುಂಜಾನೆ ಅಂದ್ರೆ ಇವತ್ ಬೆಳಿಗ್ಗೆ ಬಂದು ಅವ್ರ ಅಣ್ಣ ಅವ್ರ ಚಿಕ್ಕಪ್ಪ ಬಂದು ಕಾಲ್ ಬಿದ್ದು ತಪ್ಪಾಗಿದೆ ನಮ್ದು ಅಂತ ಕೇಳಿದಾರೆ. ಯಾರಿಗೆ ಕಾಲಿಗೆ ಬಿದ್ದು? ಅಂದ್ರೆ ನಮ್ ತಂದೆ ತಾಯಿಗೆ. ನಿಮ್ಮ ಹೆಂಡತಿಯ ಅಣ್ಣ ಮತ್ತೆ ಚಿಕ್ಕಪ್ಪ? ಚಿಕ್ಕಪ್ಪ ಅವ್ರು ಬಂದು ಇವತ್ತೆಲ್ಲ ನಮ್ಮ ಹಳ್ಳಿಯಾರ್ನ ಅಂದ್ರೆ ನನ್ನ ಕಳಿಸ್ಕೊಡಿ, ಇವತ್ತು ಶಾಸ್ತ್ರ ಮಾಡ್ತೇವಿ ತಂದು ಏನೋ ತಪ್ಪಾಗಿದೆ ನಮ್ಮ ಹತ್ರ ಅಂತಂದು ಕಾಲ್ ಬಿದ್ರು ಸರ್. ತಪ್ಪಾಗಿದೆ ಅಂತಂದ ತಕ್ಷಣ ನಮ್ಮ ತಂದೆ ತಾಯಿ ಇಲ್ಲ ನನ್ಗೆ ಗೊತ್ತಿಲ್ಲ, ನಾ ಕಳ್ಸಂಗಿಲ್ಲ, ನೀವ್ ಯಾವಾಗ ಹಿಂಗ್ ಬಿಟ್ ಮಾಡ್ತಿರತ್ತಂದ್ರ ಅವ್ರು ನಮ್ ನಿಂತಿ ನೆಗೆಟಿವ್ ಹೇಳ್ತಾ ಕೂತ್ರು ಅವ್ರ ಹತ್ರ. ಓಕೆ, ನಿಮ್ಮ ತಂದೆ ತಾಯಿ ನಿಮ್ಮ ಶ್ರೀಮತಿಯವ್ರದ ಯಾವ ವಿಚಾರವಾಗಿ ನೆಗೆಟಿವ್ ಏನು ಹೇಳ್ತಾರೆ ಹೆಂಡತಿ ಬಗ್ಗೆ? ಅಂದ್ರೆ ಇವಾಗ ಏನೋ ಒಂದು ಹೊಸ್ತಾಗಿ ಬಂದ ತಕ್ಷಣ ಸ್ವಲ್ಪ ಅಡಿಗೆ ಚೆನ್ನಾಗಿ ಬರ್ತಿರಲ್ವಲ್ಲ, ಹಿಂದೆ ಮಾಡ್ತಾ ಇರೋದು. ನಮ್ಮ ಹೆಂಡತಿಗೆ 3 ವರ್ಷದ ಹಿಂದೆ? ಸರ್ ಇದೆ 2023ರಲ್ಲಿ ಆಗಿದ್ದು. ಹಾಗೆ ಒಂದು 2 ವರ್ಷದ ಹಿಂದಿನ ಕತೆ 2 ವರ್ಷದ. ಸರ್ ಅವಾಗೆಲ್ಲ ಏನಾಯ್ತು, ಸ್ವಲ್ಪ ಚೆನ್ನಾಗಿ ಬರ್ತಿದ್ದಲ್ಲ ಅಡಿಗೆ ಅವಾಗ, ಸ್ವಲ್ಪ ಹಿಂದಂಗ್ ಮಾಡ್ತಿದ್ಲು. ಬಟ್ ಅದನ್ನೆಲ್ಲ ನಮ್ ತಂದೆ ತಾಯಿ ನೀ ಸರಿಯಾಗಿ ಅಡಿಗೆ ಮಾಡಲ್ಲಾಕಿ, ತಿನ್ನಕ್ ಬರಂಗಿಲ್ಲ. ಸರ್ ನಿಜ ಆತ್ನಿ, ನನ್ ಮಿಸ್ಸಸ್ ಚೆನ್ನಾಗಿ ಅಡಿಗೆ ಮಾಡ್ತಾರ ಸರ್, ಅದು ನಾನು ಅವ್ರ ಪರವಾಗಿಲ್ಲ. ಅಲ್ಲ, ಈಗ ಒಂದ್ ನಿಮಿಷ, ನಿಮ್ ತಂದೆ ತಾಯಿ ಹೇಳ್ತಿರೋದು ಏನೋ ಈ ಸಮಯದಲ್ಲಿ ಅವ್ರಿಗೆ ಬೇಜಾರಿದೆ, ಕೋಪ ಇದೆ, ಹಿಂದಿಂದೆಲ್ಲ ಎತ್ತಿ ಆಡ್ತಾ ಇದ್ದಾರೆ ಅನ್ನೋದು ಹೌದು. ಬಟ್ ಕೇಳಿಸ್ಕೊಳ್ಳಿ, ಅವ್ರು ಹೇಳ್ದಂಗ ಆರಂಭದಲ್ಲಿ ಒಂಚೂರು ಅಡಿಗೆ ಮಾಡಕ್ ಗೊತ್ತಿರ್ಲಿಲ್ವೇನೋ ಇರ್ಬೋದು ಸರ್, ಬಟ್ ಇವತ್ತಿಗೆ ಚೆನ್ನಾಗಿ ಮಾಡ್ತಾಳೆ ಅನ್ನೋದು ಇದೆಯಾ, ಅಥವಾ ಅವತ್ತಿಂದಲೂ ಚೆನ್ನಾಗಿ ಮಾಡ್ತಾಳೆ ಅಂತ ಇದೆಯಾ? ಇಲ್ಲ ಸರ್, ಅವತ್ ಚೆನ್ನಾಗಿ ಮಾಡ್ತಿದ್ದಲ್ಲ, ಬಟ್ ಹೊಸ್ತಾಗಿತ್ತಲ್ಲ, ಈಗ ರೀಸೆಂಟ್ ಆಗಿ 1 year ಆಯ್ತಲ್ಲ. ಓಕೆ, ಎತ್ತವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ಹೌದು. ಅಂದ್ರೆ ಆಮೇಲೆ ಮಾತಾಡೋಣ, ಒಂದ್ ಲೆಕ್ಕದಲ್ಲಿ ಅದು ಸರಿ ಇದೆ. ಓಕೆ ಸರಿ ಇದೆ, ಬಟ್ ಇಲ್ಲ ಅಂತ ಇಲ್ಲ ಸರ್. ಇವಾಗ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ನಾವು ಡ್ಯೂಟಿ ಹೋಗ್ತಿದ್ದೇವೆ ಸರ್. ನಮ್ಮ ಡ್ಯೂಟಿ ಹೋದ ತಕ್ಷಣ ಅಂದ್ರೆ ನಮ್ ಶಿಫ್ಟ್ ವೈಸ್ ಒಂದ್ ದಿನಕ್ಕೆ 3 ಶಿಫ್ಟ್ ಇರುತ್ತೆ ಸರ್. ಅದು ಒಂದಿನ 3 ಶಿಫ್ಟ್ ಅಲ್ಲಿ ನಮ್ದು ಯಾವ್ದು ಶಿಫ್ಟ್ ಒಂದು ವಾರ ಡೈಲಿ ಒಂದು ಶಿಫ್ಟ್ ಇರುತ್ತೆ. ಬಟ್ ಬೆಳಗ್ಗೆ ಹೋಗೋ 7 ಗಂಟೆಗೆ ನಾನು ಅಂದ್ರೆ ಡ್ಯೂಟಿಗೆ ಹೋದ್ರೆ ನನ್ನ ಹೆಂಡತಿ 5 ಗಂಟೆ ಎದ್ದು ಕೆಲಸ ಮಾಡ್ತಾಳೆ ಸರ್. 7 ಗಂಟೆ ಡ್ಯೂಟಿಯಲ್ಲಿ ಅಂದ್ರೆ 7 ಗಂಟೆ ಎದ್ದು ನನ್ನ ಹೆಂಡತಿ 5 ಗಂಟೆಗೆ ಹೇಳ್ತಾಳೆ ಸರ್ ಪ್ರತಿದಿನ, ಅಂದ್ರೆ 6 ದಿನ. ಯಾಕೆ ಬೈಯಕ? ಇಲ್ಲ ಸರ್, ಇದು ಅಡಿಗೆ ಮಾಡಿ ಕಟ್ಟಕ್ಕೆ ಬುತ್ತಿ ಟಿಫನ್. ನೀವು ಬೇಗ ಹೊರಡೋರಿದ್ದೀರಲ್ಲ, ಹಾಗಾಗಿ ಅವ್ರು ಬೇಗ ಎದ್ರೆ ಆ ಟೈಮಿಗೆ ಮಾಡ್ಲಿಕ್ಕೆ ಸಾಧ್ಯ. ಪಾಪ ಬೇಗ ಎದ್ದೆ ಹೇಳ್ತಾರೆ ಶ್ರೀಮತಿ ಅವರು. ಬೇಗ ಹೇಳ್ತಾಳೆ. ಬಟ್ ಅದೇ ಟೈಮಲ್ಲಿ ನಮ್ಮ ತಂದೆಯವ್ರು ಏನ್ ಮಾಡ್ತಾರೆ, ಹೊಲಕ್ಕೆ ಹೋಗ್ತಾರೆ ಸರ್. ಅಂದ್ರೆ ಬಸ್ಸಿನ ಕೊರತೆ ಇದೆ ಸರ್ ನಮ್ಮ ಊರಲ್ಲಿ. ಅಂದ್ರೆ ಬಸ್ಸಿಗೆ ಹೋಗ್ಬೇಕಲ್ಲ ಅಂತ 6 ಗಂಟೆಗೆ ಅವ್ರು ಹೇಳ್ತಾರ. ನಮ್ ಹೆಂಡತಿ ಏನ್ ಮಾಡ್ತಾರೆ ಸರ್, ರಾತ್ರಿ ಓದಿರುತ್ತಲ್ಲ ತಂಗಳನ್ನ, ಸುಮ್ನೆ ವೇಸ್ಟ್ ಆಗತ್ತಲ್ಲ ಅಂತ ನನಗೂ ನನ್ನ ತಂದೆಗೂ ಕಟ್ತಾಳೆ ಸರ್. ಎಲ್ಲಿ ಹೊಲ್ತಕ? ಹೊಲಕ್ಕೆ ಕಟ್ತಾಳೆ, ನನಗೂ ಕಟ್ತಾಳೆ ಸರ್. ನೀವೇನ್ ಕೆಲಸ ಮಾಡೋದು? ಅಂದ್ರೆ ನಾವು ಅಲ್ಲಿ ಪ್ಲಾಜಾದಲ್ಲಿ ವರ್ಕ್ ಮಾಡ್ತಿದ್ದೇವೆ ಸರ್, ಒಂದು ಟೋಲಲ್ಲಿ. ಟೋಲ್ ರಸ್ತೆ. ಓಕೆ, ಟೋಲಲ್ಲಿ ವರ್ಕ್ ಮಾಡ್ತಿದ್ದೀವಿ. ಬಟ್ ಇವಾಗ ನಂದು ಅದೇ ಪಾಯಿಂಟ್ ಸರ್, ಅನ್ನ ನಾವು ಎಷ್ಟು ಮಾಡ್ಬಿಡೋಣ ಅಂತ ನಂದು. ಎಕ್ಸ್ಟ್ರಾ ಮಾಡಬೇಡ, ಯಾಕೆ ಉಳಿಸ್ತೀಯ? ಬೆಳಿಗ್ಗೆ ತಂಗ್ಳನ್ನ ಯಾಕೆ ತಿನ್ಬೇಕು? ರಾತ್ರಿ ನೀವು ಆಗೋಷ್ಟು ಮಾಡು, ಸ್ವಲ್ಪ ಮಾತ್ರ ಮಾಡು, ಅಥವಾ ಎಷ್ಟು ಬೇಕು ಅಷ್ಟು ಮಾಡು, ಎಕ್ಸ್ಟ್ರಾ ಯಾಕೆ ಉಳಿಸಿ ಬೆಳಿಗ್ಗೆ ಬೇರೆ ಕಟ್ಟುತ್ತೀಯ ಅಂತ. ಸರ್, ಅವ್ರು ನಮ್ಮ ತಂದೆಯವ್ರದ್ದು ಅದು ವಾದ. ಬಟ್ ನಂದಿಲ್ಲ, ಏನೋ ಉಳಿದಿರುತ್ತೆ ಸರ್. ಒಬ್ರು ಊಟ ಮಾಡಾಗ ಸ್ವಲ್ಪ ಹೆಚ್ಚು ಕಮ್ಮಿ ಉಳಿದಿರುತ್ತೆ ನೈಟು, ಉಳಿದಿರುತ್ತೆ. ಅದು ಬೆಳಿಗ್ಗೆ ವೇಸ್ಟ್ ಆಗತ್ತಲ್ಲ, ಸುಮ್ನೆ ಮುಸ್ರಿ ಚೆಲ್ಲೋದೇನಂತ ನನ್ ಕಟ್ತಾರೆ. ಅಂದ್ರೆ ನನ್ ಕಟ್ಟಿ ಅಂತ ಹೇಳ್ತೇನೆ ನಾನೇ. ಓಕೆ, ನಿಮ್ ತಂದೆಗೂ ಕಟ್ಟುತ್ತಾರ ಅದನ್ನ? ಅಂದ್ರೆ ತಂದೆಗೂ ಅಂದ್ರೆ ನಂಗೆ ಕಟ್ಬಿಟ್ಟು ಉಳ್ದಿದ್ದೇನ್ ಮಾಡ್ತಾರೆ ಸರ್, ಸುಮ್ನೆ ಮುಸ್ರಿಗೆ ಹಾಕೋದಲ್ಲ ಅಂತ ಮುಂಜಾನೆ ಅವ್ರಿಗೆ ಒಂದು ಅನ್ನ ಮಾಡಿ ಸ್ವಲ್ಪ ಏನೋ ಬಿಸಿ ರೊಟ್ಟಿ ಮಾಡಿ ಏನೋ ಕಟ್ತಿದಾರ ಸರ್. ಓಕೆ, ಕಟ್ತಿದ್ದಾರೆ. ಅದನ್ನ ಏನ್ ಮಾಡಿದಾರೆ, ಈ ಜಗಳದಲ್ಲಿ ನಮ್ಮ ತಂದೆಯವರು ಈ ರೀತಿ ಕಟ್ತಿದ್ದಾರೆ. ತಂಗ್ಳನ್ನ ಉಣಿಸ್ತಾಳೆ ಅಂತ? ತಂಗ್ಳನ್ನ ಉಣಿಸ್ತಾಳೆ, ಸರಿಯಾಗಿ ಇದು ಮಾಡಲ್ಲ. ನಾನೇನಂದೆ ಸರ್ ನಮ್ಮ ತಂದೆಗೆ, ಅದನ್ನೆಲ್ಲ ಬೇಡಪ್ಪ, ಊಟದೆಲ್ಲ ವಿಚಾರ ಎಲ್ಲ ಎತ್ತಬಾರ್ದು. ಇವಾಗ ಮ್ಯಾಟ್ರ್ ಏನ್ ಬಂದಿದೆ, ಮದುವೆ ವಿಚಾರ ಬಂದಿದೆ, ಅದನ್ನ ಅಷ್ಟೇ ಮಾತಾಡೋರ ಹತ್ರ. ಸುಮ್ನೆ ಇವಾಗ ಅವಳು ಎಟ್ಟೆ ಹಂಗೆ ಮಾಡಿ ಸರ್, ಏನೋ ಮಾಡಿರ್ತಾಳೆ. ಸಂಡೆಗೊಮ್ಮೆ ಏನೋ ಪಡ್ಡ ಆತು, ದೋಸೆ ಆಯ್ತು, ಎಲ್ಲ ಮಾಡಿರ್ತಾಳೆ. ಎಲ್ಲ ಉಂತಾರೆ ಸರ್. ನಿಜ ಆಯ್ತು, ನಮ್ಮ ತಂದೆಯವ್ರದ್ದು ತಪ್ಪಿಲ್ಲ, ನಾನು ಹೆಂಡತಿಯವ್ರದ್ದು ಕೆಲವೊಂದು ತಪ್ಪಿದೆ, ಅವ್ರದ್ದು ತಪ್ಪಿದೆ ಸರ್. ಆದ್ರೂ ಇಲ್ಲ ಅಂತಲ್ಲ, ಇಬ್ಬರು ಜಗಳದಲ್ಲಿ ನಂದು ಇವತ್ತು ಏನಾಗಿದೆ, ನಮ್ಮ ತಂದೆಯವ್ರು ಸಿಕ್ಕಾಪಟ್ಟೆ ಓದಾಡ್ತಾರೆ ಸರ್. ನನಗೆ ಟಾರ್ಚರ್ ಕೊಡ್ತಾರೆ ನಮ್ಮ ತಂದೆ ತಾಯಿ. ನಿಮ್ಮ ಜೀವನ ಹೆಂಗ ಆಗ್ಬಿಟ್ಟಿದೆ?
ಹ್ಮ್ ಹಾ ಸರ್ ಸಿಕ್ಕಾಬಿಡ ಟಾರ್ಚರ್ ಸರ್. ನನಗೆ ಇವತ್ತು ನಿಜ ಆತೀನಿ ಸರ್. ಇವತ್ತು ಏನಾದ್ರು ಮಾಡ್ಕೊಂಬಿಡ್ಲೇನಪ್ಪ ನಂಗೆ ಆ ಲೆವೆಲ್ಗೆ ಸರ್. ಬಟ್ ನಾನು ಇವಾಗ ಈ ರೀಸೆಂಟ್ ಆಗಿ ಇದೆ ನಿಮ್ದು 5 minutes ಬ್ಯಾಕ್ ಸರ್. ಹ್ಮ್ ಅಂದ್ರೆ ನಿಮ್ ಎಪಿಸೋಡ್ ಲೈವ್ ಚೆನ್ನಾಗಂತ ನೀವು ಒಂದು ಕಾರ್ಯಕ್ರಮ ಮಾಡಿದಿರಿ. ಅದನ್ನ ಈಗ ನಾ ಕೇಳ್ತಾ ಇದ್ದೆ. ಪ್ರಾರಬ್ಧ ಕರ್ಮ ಅಂತ ಇರ್ತಾವಂತ ಸರ್. ಅದು ಹ್ಮ್ 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 ಪ್ರಾರಬ್ಧ ಅದನ್ನ ಕೇಳ್ತಾ ಇದ್ದೆ ಸರ್. ಅದನ್ನ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಸರ್ ನನಗೆ. ಅದು ಅನುಭವ ನಾನ್ ಅನ್ಕೊಂಡೆ ಹಾ ಏನ್ ಮಾಡೋ ಸ್ವಲ್ಪ ಸಾಯೋದೆ ಸರ್. ನಿಜ ಆದ್ಮೇಲೆ ಇವಾಗ ಸಾಯಕಂತ ಹೊರಟಿದೆ ಸರ್ ನಾನು ಇವ್ ಟಾರ್ಚರ್ಗೆ. ಹ್ಮ್ ಹ್ಮ್ ಏನ್ ಮಾಡೋಣ ಸರ್. ಇವಾಗ ನಾನು ಶಾಂತ ಆಗಿ ಸ್ವಲ್ಪ ನಿಮ್ ಪ್ರೋಗ್ರಾಮ್ ಕೇಳ್ಬಿಟ್ಟು ನಾನು ಮಾತಾಡ್ಲೇಬೇಕು ಅಂತ ಇವತ್ತು ಲೈನ್ ಅದು ಫಸ್ಟ್ ಕಾಲೇ ಸಿಕ್ತು ಸರ್ ನನಗೆ. ಇರ್ಲಪ್ಪ ಇರ್ಲಿ. ಸರ್ ಇವಾಗ ಏನಾಗಿದೆ ಅಂದ್ರೆ ಇಬ್ಬರು ನನ್ನ ಈ ಹೆಂಗ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋ ಗೊತ್ತಾಗ್ತಿಲ್ಲ ಸರ್. ಇವತ್ತು ನಮ್ಮ ತಂದೆ ತಾಯಿ ಏನಂತಾರೆ ಅಲ್ಲೇ ಇರ್ಲಿ ಅವಳು ಎಷ್ಟ್ ದಿನ ಇರ್ತಾಳೆ ಇರ್ಲಿ ತವ್ರ ಮನೆ ಅಂಕತನ ಕರ್ಕೊಂಡು ಬರೋದು ಬೇಡ ಅಂತ ಹೇಳ್ತಿದಾರೆ ಸರ್. ಇರ್ಲಿ ಬಟ್ ಇಲ್ಲನಲ್ಲ ತವ್ರ ಮನೆ ಕಳಿಬೇಕಲ್ವಾ ಸರ್. ಅದು ಹಿಂಗಾಗಿ ನಾವ್ ಬಿಟ್ಟಿದೀವಿ ಅಲ್ಲೇ ಇವಾಗ. ಬಟ್ ಇವ್ರು ನನಗೆ ಟಾರ್ಚರ್ ಕೊಡ್ತಿದಾರೆ ಸರ್ ಇವಾಗ ಮನೆಯಲ್ಲಿ. ಏನಂತ? ಸುಮ್ನೆ ಮಾತಾಡೋ ಸರ್. ನಿನ್ನ ಹೆಂಡತಿ ಹಂಗ್ ಮಾಡ್ತಿದ್ಲು ಹಿಂಗ್ ಮಾಡ್ತಿದ್ಲು ನೀನು ಇರ್ಬೇಡ ನೀನು ಹೋಗ್ಬಿಡು ಆ ಕಡೆ ಅಂದ್ರೆ ಈ ಗಲಾಟೆಯಲ್ಲಿ ಸ್ವಲ್ಪ ನಮ್ ಸಿಸ್ಟರ್ ಅವ್ರು ಏನ್ ಮಾಡಿದ್ರು ಕಾಲ್ ಮಾಡಿದ್ರು ಸರ್ ನನಗೆ. ಮಧ್ಯಾಹ್ನ ಕಾಲ್ ಮಾಡಿಬಿಟ್ಟು ಯಾಕಪ್ಪ ನಿನ್ನ ಹೆಂಡತಿ ಹಿಂಗ್ ಮಾಡ್ತಿದ್ದಾಳೆ ಅವ್ರು ಸರಿಯಾಗಿ ಬುದ್ಧಿ ಹೇಳು ಅಂತ ಅಂದ್ರು ಸರ್. ಸರ್ ಇದೇ ಫಸ್ಟ್ ಅಲ್ಲ ಸರ್. ಅವ್ರ ನಮ್ ತಂದೆ ತಾಯಿಗೆ ನನ್ನ ಹೆಂಡತಿಗೆ ನನಗೆ ಏನ್ ಕ್ಲಾಶ್ ಅಂದ್ರೆ ಜಗಳ ಆಗಿದೆ ಅವಾಗೆಲ್ಲ ನಮ್ ತಾಯಿಯವರು ನಮ್ ತಂಗಿಯರಿಗೆ ಹೇಳ್ತಾರೆ ಸರ್. ಯಾವಾಗ ಜಗಳ ಆಗಿದೆ ಅವ್ರ ತಂಗಿಯವ್ರು ನನಗ್ ಕಾಲ್ ಮಾಡ್ತಾರೆ ಸರ್. ಸರಿಯಾಗಿ ನಿನ್ನ ಹೆಂಡತಿ ಬುದ್ಧಿ ಮಾಡಿ ಹೇಳು, ಸರಿಯಾಗಿ ನಿನ್ನ ಹೆಂಡತಿ ಇದು ಮಾಡ ಅಡಿಗೆ ಮಾಡಕ್ ಹೇಳು, ಚಲೋತ ನೋಡ್ಕೊಳಕ್ ಹೇಳಿ ಇದೇ ರೀತಿ ಹೇಳ್ತಿದ್ರು ಸರ್. ಇವಾಗ ನಾನೇನಂದೆ ಮಧ್ಯಾಹ್ನವ್ರಿಗೆ ನೋಡಮ್ಮ ನೋಡ್ತ ತಂಗಿ ಏನೋ ತಪ್ಪಾಗಿದೆ ಅವಳ ಕಡೆಯಿಂದ, ನಾನು ಅವಳು ತಿದ್ದಿ ಬುದ್ಧಿ ಹೇಳ್ತೀನಿ ಇಲ್ಲ ನಂಗಲ್ಲ. ಬಟ್ ಅವಳು ಇವಾಗ ನಿನ್ನೆ ಸಿಕ್ಕಾಪಟ್ಟೆ ಬೈದಿದೀವಿ ನಾವು ತಂದೆ ತಾಯಿ ನಾನು ಅವಳಿಗೆ. ಅದೇ ಡಿಪ್ರೆಷನ್ ಕೂತಿರ್ತಾರೆ ನೋಡುವ ಹೇಳ್ತೀನಿ ನಾನು ಇಲ್ಲ ನಂಗಲ್ಲ ಹೇಳ್ತೀನಿ ಯಾಕೆ ಸುಮ್ಮನೆ ಇದು ಮಾಡ್ತೀನಿ ಅಂತ ತಂದೆ ಸರ್ ಇವತ್ತು ಮಧ್ಯಾಹ್ನ. ಇಲ್ಲ ನೀನ್ ನಿಂತೀನಿ ಸರಿಯಾಗಿ ಅಡಿಗೆ ಮಾಡಂಗಿಲ್ಲ ಅಂತ ಹಂಗ ಹಿಂಗ ನಮ್ ತಾಯಿಯವ್ರು ಸೀರೆ ಹೋಗಂಗಿಲ್ಲ ಅಂತ. ಅಂದ್ರೆ ನಮ್ ತಾಯಿಯವ್ರು ಸ್ವಲ್ಪ ಲೇಟ್ ಆಗಿ ಜಳಕ ಮಾಡ್ತಾರ ಸರ್ ಸ್ನಾನ ಮಾಡ್ತಾರೆ. ಬಟ್ ಅವಾಗ ನಾನು ಏನಾಗುತ್ತೆ ಕೆಲವೊಂದ್ಸಲ ಒಗೆಯೋದು ಹಾಕ್ತಿರಲ್ಲ ಸರ್. ಅದು ಕೆಲವೊಂದ್ಸಲ ತನ್ನ ಇದಕ್ಕಾಗಿ ಬಿಟ್ಟಿರ್ಬೋದು ಬಟ್ ಇಲ್ಲ ನಂಗಲ್ಲ. ಬಟ್ ನನಗ್ ಗೊತ್ತಿಲ್ಲ ತನ್ನ ಕಣ್ಣಿ ಕಂಡಿದ್ದು ಹೇಳ್ತೀನಿ ಅಷ್ಟೇ. ಬಟ್ ಇವಾಗ ಅವ್ರು ಅದನ್ನೇ ನಮ್ ತಂಗಿಯವ್ರ ಹಿಂಗನ ನಾನು ಸಿಟ್ಟು ಬಂದ್ ಸರ್. ಈಗ ಬಿದ್ದಿದ್ಕ ಈಗ ಒಬ್ರು ಬಿದ್ದಾರ ಅಂದ್ರೆ ಎತ್ಬೇಕು, ಅವ್ರಿಗೆ ಹೊಡಿತಾ ಇದ್ರಿ ಹೆಂಗವ ಅಂತ ಅಂದೇನ್ರಿ ಸರ್ ನಾನು. ಬಿದ್ದವ್ರನ್ನ ಎತ್ಬೇಕು ಮತ್ತೆ ತಪ್ಪು ಮಾಡಿದಾರ ಬಾ ಅಂತ ಅವ್ರ ಮ್ಯಾಗ ಪದೇ ಅವ್ರ ಮ್ಯಾಗ ಹಾಕೋತಿದ್ರ ಹೆಂಗಂತ ನಾನ್ ನಮ್ ತಂಗಿ ಬೈದೆ ಸರ್. ಇವಾಗ ನೀ ನನಗ ಬುದ್ಧಿ ಮಾತಾಡ್ತಿಲ್ಲ ನಮ್ಮ ಮನಿ ತಗೋಬೇಡ ಅಂತ ಅವ್ರ ಸುದ್ದಿ ಇಲ್ಲ. ಏನೋ ತಪ್ಪು ಮಾಡ್ಯ ಇರ್ಲಿ ನಾವ್ ಸಿಟ್ಟಿ ಬುದ್ಧಿ ಹೇಳ್ತೇವ ಇರ್ಲಿ ಹೊಟ್ಟೆ ಹಾಕೋರತ್ತ ಕೇಳ್ತಾ ಇಲ್ಲ ಸರ್ ಅವ್ರಿಗೆ. ನಾ ಸಿಟ್ಟು ಬಂದು ನಾನೇನಂದೆ ಇಲ್ಲ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಟ್ ತಪ್ಪು ಮಾಡಿದಾರ ತಿದ್ಕೋತಾಳ ಅಂತ ಅಂದ್ರಿ ಸರ್. ನಾನು ಅದೇನ್ ಮಾಡ್ಕೋತೀರ ನಾನಿರೋವರೆಗೂ ನನ್ನ ಹೆಂಡತಿ ಗೊತ್ತು ನನ್ನ ತಂದೆ ತಾಯಿ ಗೊತ್ತು ಯಾರೇನು ಮಾಡಕೊಳಕಲ್ಲ ಅಂದೆ ಸರ್ ನಾನು ಅವಾಗ. ನಾನು ಅದನ್ನ ನಮ್ಮ ತಾಯಿಯವ್ರಿಗೆ ಹತ್ತು ಅಂತ ಹೇಳಿದ್ರು ಸರ್ ಇಬ್ರು ಹೇಳ್ಬಿಟ್ಟು ಅವಾಗ ಏನಾಯ್ತು ನಮ್ ತಾಯಿಯವ್ರ ನಾ ಮನೆ ಬಂದ ತಕ್ಷಣ ನಮ್ ತಂದೆ ತಾಯಿ ಇಬ್ರು ನನ್ಗೆ ಓದಾಡ್ಲಕತ್ತು. ನಿನಗ್ ಗೊತ್ತಾಗೋದಿಲ್ಲ ನಾ ಹಂಗ ಹಿಂಗ ಅಂತೀನಿ ತಂದ್ ಸಿಕ್ಕಾಪಟ್ಟೆ ನನಗೆ ಅದೇ ಡಿಪ್ರೆಷನ್ ಇದೆ ಸರ್. ಸಿಕ್ಕಾಪಟ್ಟೆ ಓದಾಡ್ತಾರೆ ಸರ್, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ಮಾತಿನಲ್ಲಿ. ಬಟ್ ನಾನು ಎದಕ್ ಅಂಜಿ ಬಿಟ್ಟಿದ್ದೀನಿ ಅಂದ್ರೆ ಕರ್ಮ ಅನ್ನೋದು ಒಂದ್ ಇದೆಯಲ್ಲ ಸರ್. ಅದು ನಾನು ಆಲ್ರೆಡಿ ಹಿಂದೆ ತಿಂದಿದ್ದೀನಿ ಇವಾಗ ಕೆಟ್ಟು. ಅಂದ್ರೆ ನಮ್ ತಂದೆ ತಾಯಿ ನಾನು ಓಡೋಗಿದಾಳ ಅಂದ್ಲಲ್ಲ ಸರ್ ಅದನ್ನ ಅವ್ರು ಬೇಡ ಅಂದ್ರು ನಾ ಬೇಕು ಅಂತ ಅದ್ರ ಹಿಂದೆ ಬಿದ್ದಿದ್ದೆ. ಅದ್ರ ಕರ್ಮ ಹೊಡ್ತಾ ಇದೆಯಲ್ಲ ಸರ್ ಇವಾಗ್ಲೂ ಅದನ್ನ ನೆನ್ಸ್ಕೊಂಡ್ ಲೈಫ್ ಚೇಂಜ್ ಮಾಡಿದ್ದೆ ಅದೇ ನನ್ನ ಆ ಗಾಯ. ಹಂಗೈ ನಾನು ಅವತ್ತಿನಿಂದ ಸರ್ ಇವಾಗಲೂ ಕರ್ಮಕ್ಕೆ ಸಿಕ್ಕಾಪಟ್ಟೆ ಅನ್ಸ್ತೀನಿ ಸರ್. ಏನೋ ಮಾಡ್ಬೇಕಾದ್ರಪ್ಪ ನನಗ್ ಬಂದ್ಗಿಂದಿತ್ತಲ್ಲ ಅಂತಂದು ಹಿಂಗ ನಮ್ ತಂದೆ ತಾಯಿಗೆ ಒಂದ್ ಸ್ವಲ್ಪ ಜಾಸ್ತಿ ಏನೋ ಮಾತಾಡಕ್ ಹೋಗಲ್ಲ ಸರ್. ಒಂದ್ ಏನೋ ಸಿಟ್ಟಲ್ಲಿ ಏನೋ ಬೈದಿರ್ತೀನಿ. ಬಟ್ ಇವಾಗ ಇಟ್ಟು ಡಿಪ್ರೆಷನ್ ಕೂತಿದ್ದೀನಿ ಸರ್. ಏನ್ ಮಾಡ್ಲಪ್ಪ ಇವ್ರಿಬ್ರು ಮಧ್ಯ ನಾ ಹೆಂಗ್ ನಿಭಾಯಿಸ್ಲಿ ಅನ್ನೋ ಟೆನ್ಷನ್ ಆಗ್ಬಿಡ ಸರ್ ಇದನ್ನ. ಓಕೆ, ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಹೆಂಡತಿ ಇದೆಲ್ಲ ನಡೀತಾ ಇರೋ ಸಮಯದಲ್ಲಿ ಈಗ ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡ್ತಾರ? ಐ ಮೀನ್ ಬೆಳಿಗ್ಗೆ ಸರ್ ಹೋಗಿದ್ದೆ. ನಮ್ ತಾಯಿಯವ್ರು ಏನಂದ್ರು ಇಕ್ಕಟ್ಟ ಅವರು ಜಗಳ ಮಾಡಿ ಬಂದ್ ಕ್ಷಮೆ ಕೇಳಿದ್ರಲ್ಲ ನಮ್ಮ ಅಳಿಯ ಆತು ನಮ್ಮ ಮಾವಾರು ಹೇಳಿದ ತಕ್ಷಣ ನಮ್ ತಂದೆಯವ್ರಿಗೆ ಹೇಳಿ ಹೋಗು ಜಲ್ದಿ ಬಾ ಮಾಡ್ಸೊಂಬ ಅವ್ರಿಗೆ ಏನ್ ಶಾಸ್ತ್ರ ಮಾಡ್ತಾರ ತಂದ್ರು. ಹೋಗಿದ್ದೆ ಸರ್ ಅವ್ರ ಮನೆಗೆ ಹೋಗಿದ್ದೆ. ಬಟ್ ಹೋಗಿದ ತಕ್ಷಣ ನಮ್ಮ ಅವ್ವಾರ ಏನು ಮದ್ವೆಗೆ ಹೋಗಿದ್ರಲ್ವಾ ನಾವು
ಅಕ್ಷತೆ ಕಾಳು ಹಾಕೋಣ ಅಂತ. ಅವಾಗ ನಮ್ಮ ತಾಯಿಯವ್ರನ್ನ ನಿಮ್ ಮನಿಗ್ ಹೋಗು, ನಾ ಇಲ್ಲಿ ಅಂದ್ರೆ ಅಕ್ಷತ ಅಂದ್ರೆ ಮದುವೆಗೆ ಹೋಗ್ತೀನಿ ಡೈರೆಕ್ಟ್, ನೀವ್ ಮನಿಗ್ ಹೋಗು ಅಂತ ಮನಿಗ್ ಕಳ್ಸಿದ್ದೆ ಸರ್. ಅದು ಯಾರು? ನಮ್ ತಾಯಿಯವ್ರನ್ನ ನಾನು ಬೈಕ್ ಅಲ್ಲಿ ಕರ್ಕೊಂಡೋಗಿ ಅಂದ್ರೆ ಅವ್ರ ಮನಿ ಮುಂದೆ ಬಿಟ್ಟೆನ. ನಾನು ಅವ್ರ ಮನಿ ಮುಂದೆ ಬಿಟ್ಟು ನಾನು ಮದುವೆ ನಡೀತಿತ್ತಲ್ಲ ಬೇರೆ ಕಡೆ ಅಲ್ಲಿ ಹೋದೆನ. ಅಂದ್ರೆ ಅವ್ರ ಮನೆ ಬೇರೆ, ಮದುವೆ ನಡೀತಿದ್ದ ಜಾಗ ಬೇರೆ? ಅವ್ರ ಮನೆಗೆ ಮತ್ ಮದುವೆ ನಡೀತಿದ್ದು 100 ಮೀಟರ್ ಡಿಫ್ರೆನ್ಸ್ ಸರ್. ಓಕೆ, ನಿಮ್ಮ ತಾಯಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಛತ್ರಕ್ಕೆ ಅಥವಾ ನಡೆಯುತ್ತಿರೋ ಜಾಗ ಬರಲಿ ಅಂತ ನೀವು ಅವ್ರನ್ನಲ್ಲಿ ಬಿಟ್ಟು ನೀವು ಆ ಉದ್ದೇಶದಿಂದ ನಾನು ಅರ್ಬೆ ಮಾಡೋದಿರುತ್ತಲ್ವಾ ಅದು ತಂದೆ ತಾಯಿಗೆ, ಅದನ್ನ ಹೋಗವಾಣಿಯನ್ನ ಕೊಟ್ಟ ಬಾ ಅಂತಂದೆ ಸರ್. ಇವ್ರು ಬಂದು ನಮ್ ತಾಯಿಯವ್ರು ಬಂದು ಮುಂದೆ ಬಾಗಿಲು ಮುಂದೆನೋ ನಿಂತ್ರಂತೆ. ನಾನ್ ನೋಡಿಲ್ಲ ಸರ್, ನಾನ್ ನೋಡಿಲ್ಲ. ನಿಂದ್ರ ನಮ್ಮ ಹೆಂಡತಿಯವರು ಏನೋ ಡ್ರೆಸ್ ಮಾಡ್ಕೊತಿದ್ರಂತೆ ಕಿಟಕಿ ಮಧ್ಯೆ ರೂಮ್ ಅಲ್ಲಿ. ನೋಡಿದ ತಕ್ಷಣ ಬರ್ರತ್ತಿ ನಮ್ ಸಿಸ್ಟರ್ ಅವ್ರು ಹೋಗಿದ್ರು, ಅಂದ್ರೆ ನಮ್ ಚಿಕ್ಕಮ್ಮನ ಮಗಳು ಹೋಗಿದ್ರು. ಅವಾಗ ಏನಾಯ್ತು, ಇಲ್ಲ ಬಾವಿ ನೀನು ಬಾ ಅತ್ತಿ ಅಂತ ಏನೋ ಕರ್ದಾಳ ಅಂತೆ. ಕರೆದಾಳ. ನಮ್ಮ ತಾಯಿ ಕರೆದ ತಕ್ಷಣ ನೀರ್ ಕಳ್ಸಿದಾಳೆ, ಅಂದ್ರೆ ಅವ್ರ ತಂಗಿ, ನನ್ನ ಹೆಂಡತಿ ತಂಗಿ ನೀರ್ ತಂದು ಕೊಟ್ಟಿದ್ದಾರೆ. ಬಟ್ ನಮ್ ತಾಯಿಯವ್ರು ಏನ್ ಹೇಳ್ತಿದಾರೆ, ಇವಾಗ ನಾನು ಯಾರು ಮನೆಗೆ ಕರೆದಿಲ್ಲ, ಒಳಗೆ ಕರೆದಿಲ್ಲ. ನಾ ಅಲ್ಲೇ ಹೊರಗೆ ಕೂತು ಬಂದೆ. ನಾನು ಬೆಲೆನೇ ಇಲ್ವನು ಅಲ್ಲಿ ಮನೆಯಾಗ ಹೋದ ತಕ್ಷಣ ನಾ ಏನಂದೆ, ಅವ್ರ ಅಪ್ಪಾರಿಗೆ ಬೇಗ ಸರ್ ನಾನು, ಯಾಕೆ ನಮ್ಮ ಅವ್ರ ಬಂದ್ರೆ ನೀವ್ ಯಾಕೆ ಮಾಡಕ್ ಹೋಗಿರ ಅಂತ ನಾನು ಎತ್ತಿ ಬೇಯ್ದೆ. ನಾನು ಇಲ್ಲ, ನಾನು ನಿಜ ಅದನ್ನ ಕರೆದಿದ್ದೀನಿ, ನಾನು ಅತ್ತಿನ ಕರೆದಿನಿ, ಕರೆದ ಕೇಸಿಂದ ನಮ್ ತಂಗಿ ನೀರ್ ಕೊಟ್ಟಾಳ ಅಂತ ಹೇಳ್ಯ ಸರ್. ಆಕಿನ ಯಾರು ಸುಳ್ಳು ಯಾರು ತಗರಿ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಕಣ್ಣಾರೆ. ಬಟ್ ನೀವು ಏನೋ ಮಾಡಿದ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಯ್ಕೋತೆ ಅಂತ ಹೇಳಿದ್ರಿ ನಾ. ಈಗ ಅದನ್ನ ನಮ್ ತಾಯಿಯವರು ಯಾರಿಗೂ ಕರೆದಿಲ್ಲ, ನಾನು ಯಾರು ಇದನ್ನ ಮಾಡಂಗಿಲ್ಲ ಅಂತ ಒಂದು ಯಾವ್ದಾವ್ದು ಹಿಂದಿಂದೆಲ್ಲ ತಪ್ಪು ಮಾಡಿದ್ದೆಲ್ಲ ಎತ್ ಕಟ್ಟಿ ನನಗ್ ಬೈತಿದಾರೆ. ಅವಳು ಮಾಡಿದ್ದು ನಾನ್ ಮಾಡಿದ್ದು, ಇವಾಗ ನಾ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ನಮ್ ತಾಯಿಯವರು ನನಗೆ ಬೈತಾರೆ, ತಂದೆ ತಾಯಿನೂ ಬೈತಾರೆ, ಯಾರು ಬೈತಾರೆ. ಬಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ. ನನಗಿದು ಇದ್ರ ಮಧ್ಯೆ ಕೆಲ್ಸದ ಒತ್ತಡ ಒಂದು, ಸಾಲದ ಒತ್ತಡ ಒಂದು, ಎಲ್ಲಾ ಟೆನ್ಷನ್ ನಾ ಹೇಗ್ ನಿಭಾಯಿಸ್ಬೇಕಪ್ಪ, ಟೆನ್ಷನ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಕುಂತಿದ್ದೀನಿ ಸರ್ ಇವಾಗ. ಓಕೆ, ನೀವು ಆ ಶಾಸ್ತ್ರ ಮುಗಿಸ್ಕೊಂಡು ಹೆಂಡ್ತಿನ ಯಾವಾಗ ಬತ್ತಿ ಅಂತ ಕೇಳಲಿಲ್ವಾ? ಇಲ್ಲ ಸರ್, ಶಾಸ್ತ್ರ ಮುಗಿಸ್ಕೊಂಡ್ಬಿಟ್ಟು ನಮ್ ತಂದೆ ತಾರು ಹೇಳಿದ್ರು, ಅವ್ರು ಅಲ್ಲೇ ಇರ್ಲಿಕ್ಕೇನ, ಯಾವಾಗ ಹೋಗ ಅಂದ್ರೆ ಅಲ್ಲೇ ಇರ್ಲಿ, ನಾವು ಒಂದಿನ ಹಿರಿಯರ್ ಕುರ್ಸಿ ಮಾತಾಡಿ ಕಳ್ಸೋಮ ಅಂತ ಹೇಳಿದ್ರು ಸರ್. ನಾ ಆಯ್ತು ಬಿಡು ಅಂತ ನಾ ಅಲ್ಲೇ ಬಿಟ್ಟು ಬಂದೇನಿ ಸರ್. ನಾ ಅಂದ್ರೆ ನಿನ್ನೆ ತಾನಲ್ಲ ಮದುವೆ ಆಗಿದ್ದು. ಓಕೆ, ಹಿರಿಯರನ್ನ ಕೂರ್ಸಿ ಮಾತಾಡ್ಸೋಷ್ಟು ಏನಾಗಿತ್ತು? ಅಂದ್ರೆ ಸರ್, ಅಂದ್ರೆ ನಮ್ಮ ತಂದೆಯವ್ರದೇ ದೊಡ್ಡ ಇಬ್ರು ಸರ್, ನಂದೇನಿಲ್ಲ. ಬಟ್ ನಾನು ಅರ್ಥ ಮಾಡ್ಕೊತೀನಿ ಮದುವೆ ಅದ ಮಾತಾಡೋಣ. ಬಟ್ ಹಿರಿಯರನ್ನ ಕೂರಿಸಿ ಮಾತಾಡ್ಸಿ ಕರ್ಕೊಂಬರೋಣ ಅಂತ ಹೇಳಲಿಕ್ಕೆ ಮದುವೆಗೆ ಕರೆದಿಲ್ಲ ಅನ್ನೋ ವಿಚಾರ ಬಿಟ್ರೆ ಬೇರೆ ಏನಿದೆ? ಅಂದ್ರೆ ಮದುವೆಗೆ ಕರೆದಿಲ್ಲ ಅನ್ನೋದೇ ದೊಡ್ಡ ವಿಚಾರ ಸರ್. ನಮ್ಮನೆ ಸೊಸೆ ನಾವು ಕರ್ಕೊಂಬಂದು ಮನೇಲಿ ಇಟ್ಕೊಳ್ಳೋಣ. ಮದುವೆ ಕರೆದಿಲ್ಲ. ನಮ್ಮ ಕೇಳಿಸ್ಕೊ ಅವ್ರು ಕರೀಲಿ ಬಿಡ್ಲಿ, ನಮ್ಮನೆ ಸೊಸೆಯನ್ನು ಕರ್ಕೊಂಬಂದು ಮನೇಲಿ ಇಟ್ಕೊಳ್ಳೋಣ. ಅದಾದ್ಮೇಲೆ ಅವಳು ಬರಲ್ಲ ಅದು ಇದು ಅಂದ್ರೆ ದೊಡ್ಡವ್ರನ್ನ ಕೂರಿಸೋದು ಅದೆಲ್ಲ ಮಾತುಕತೆ ಆಗ. ವಾಸ್ತವವಾಗಿ ಈಗ ಈಕೆ ಕರಿಬೋದಿತ್ತು, ಅವ್ರ ತಂದೆ ತಾಯಿ ಕೈಯಲ್ಲಿ ಕರೆಸ್ಬೋದಿತ್ತು, ಏನೇ ಇರಲಿ. ಬಟ್ ನಮ್ಮನೆ ಸೊಸೆ ಅಲ್ಲಿಗೆ ಹೋದ್ಮೇಲೆ ಬುದ್ಧಿ ಕೆಡ್ತಾ, ಹಂಗಾರೆ ಕರ್ಕೊಂಬಂದು ನಮ್ಮನೇಲಿ ಇಟ್ಕೊಳ್ಳೋಣ. ಯಾವ ಮನೆಯಲ್ಲಿ ನಮ್ಮನ್ನ ಕರೆದು ಗೌರವ ಕೊಡ್ಲಿಲ್ಲ, ಆ ಮನೇಲಿ ನಮ್ಮನೆ ಸೊಸೆ ಹಾಕಿರ್ಬೇಕು, ಕರ್ಕೊಂಬರೋಣ ಅಂತ. ಸೊಸೆಗೆ ನ್ಯಾಯ ಮಾಡಿಸಿ ಕರ್ಕೊಂಬರುವಂಥ ಅನ್ಯಾಯ ಅಥವಾ ಏನೋ ತಪ್ಪು ನಡವಳಿಕೆಯನ್ನು ಸೊಸೆ ಮಾಡಿಲ್ಲ. ಬಟ್ ಸೊಸೆ ಮನೆಯವರು ಮಾಡಿರೋದ್ರಿಂದ ಇದು ಸೊಸೆ ಈಗ ಹೆಂಗ್ ಗೊತ್ತ, ಎಲ್ಲ ಒಂದ್ ಕಡೆಯಿಂದ ಕಳ್ಕೊಳ್ಳೋವರೆಗೂ ನಿಮಗೆ ಬುದ್ಧಿ ಬರಲ್ಲ. ಅಂದ್ರೆ ಸರ್ ಇವಾಗ ಏನಂತ ಅಂದ್ರೆ ಅವ್ರು ನಮ್ ತಂದೆ ತಾವ್ರು ಏನಂತಾರ ಸರ್, ಅವ್ರ ಮನ್ಯಾನವ್ರು ಹೇಳಿ ಕೇಳಿಲ್ಲ, ಈಕೆ ಯಾರ ನಮ್ಮ ಮನ್ಯಾನವ್ರಿಗೆ ಹೇಳ, ಗಂಡ್ರ ಮನ್ಯಾನವ್ರಿಗಂತ ಈಕೆ ಹೇಳ್ಬೋದಿತ್ತಲ್ವಾ ಅಂತಂದು ಇವ್ರು ಆದ ಸರ್. ಈಗ ನಿಮ್ಮ ಹೆಂಡ್ತಿ ಮಾತ್ರ ಫೋನ್ ಮಾಡಿ ಕರೆದಿದ್ರು ಕೂಡ, ಅಯ್ಯೋ ನಿಮ್ಮ ಅಪ್ಪ ಅಮ್ಮ ಕರೀದಿದ್ರೆ ನಾವ್ಯಾಕೆ ಬರ್ಬೇಕಮ್ಮ ಅಂತ ಹೇಳ್ತಿದ್ರು ಇಲ್ವಾ? ಈಗ ಯಾಕಂದ್ರೆ ಇಷ್ಟು ಸೂಕ್ಷ್ಮ ಇರೋರು ಅದನ್ನು ಒಂದು ನೆಪ ಇಟ್ಕೊಳ್ಳೋರಲ್ಲಪ್ಪ. ನೀನ್ ಕರೆದ್ರೆ ಲೆಕ್ಕ ಅಲ್ಲಮ್ಮ, ನೀನ್ ನನ್ನ ಮನೆ ಸೊಸೆ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಕರಿಬೇಕು. ಈಗ ಹಂಗ್ ಕರೆದ್ರು ಹಿಂಗ್ ಕರೆದು ಕರೆದಿಲ್ಲ ಅನ್ನೋದು ಸಮಸ್ಯೆ ಇರ್ಬೋದು, ಹೌದು ತಪ್ಪೇ ಇರ್ಬೋದು. ಬಟ್ ಈ ಥರದ ವಿಚಾರ ಬಂದಾಗ ಸ್ವಲ್ಪ ಮಮಕಾರಗಳನ್ನು ಬಿಟ್ಟು ಧರ್ಮಕ್ಕೆ ನಿಲ್ಬೇಕಪ್ಪ. ಕಷ್ಟ ಆಗಬಹುದು ನೋಡಿ. ನೀವೇ ಇದನ್ನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕೇಳಿದ್ದೀರಿ. ಇವತ್ತಿಗೆ
ಹೀಗೆ ಸುಮ್ಮನೆ ಏನೋ ಹುಡುಕಿ ನೆಪ ಒಡ್ಡಿ ಜಗಳ ತೆಗೆದು ಈವನ್ ಆ ಸೊಸೆದೇ ತಪ್ಪಿದ್ರೂ ಕೂಡ ಇವತ್ತು ಎಲ್ಲ ಮನೆಯನ್ನೆಲ್ಲ ಗೋಜ್ ಮಾಡಿ ಹಾಳು ಮಾಡಿ ಗಂಡನ ಕರ್ಕೊಂಡು ಅತ್ತೆ ಮಾವನ ಬೀದಿಲಿ ಬಿಡೋ, ಏನೂ ಅತ್ತೆ ಮಾವನ ತಪ್ಪಿಲ್ಲದೆ ಇದ್ದರೂ ಅತ್ತೆ ಮಾವನ ಒದ್ದು ಆಚೆಗೆ ಹಾಕೋ ಕಾಲ ಬಂದಿರಬೇಕಾದ್ರೆ ಏನಾದರೂ ಅರ್ತ್ಕೊಂಡು ಅಷ್ಟೋ ಇಷ್ಟೋ ನಡೀತಾ ಇರೋ ಹೆಣ್ಮಗಳನ್ನ ಸಡನ್ನಾಗಿ ಹಿಂಗೆ ನಡೆಸ್ಕೊಂಡ್ಬಿಟ್ರೆ ಅದೇ ಇರೋದು ಕಳ್ಕೊಳ್ಳೋವರೆಗೂ ಹಂಗೆ ಆಡ್ತೀರಾ. ಅದೇ ಸರ್ ಇವ್ರ ಮಧ್ಯೆ ನನ್ನ ಜೀವನ ಎಲ್ಲಾದ್ರೂ ಹಾಳಾಗೋಗುತ್ತೇನೋ ಅಂತ ಸರ್. ನೀವು ಅವತ್ತೊಂದಿನ ಕಾರ್ಯಕ್ರಮ ಹೇಳಿದ್ರಿ ಸರ್ ನನಗೆ, ಅದು ಓಡೋಗಿತ್ತಲ್ಲ, ನೋಡಪ್ಪ ನಿನಗೆ ಇನ್ ಮುಂದೆ ಮೋಸ ಆಗಲ್ಲ, ದೇವ್ರ ಮೋಸ ಮಾಡಲ್ಲ, ಚೆನ್ನಾಗಿರೋ ಒಳ್ಳೆ ಸಿಗ್ತಾಳೆ ಅಂತ ಹೇಳಿದ್ರಿ. ಇನ್ನು ನೆನಪಿದೆ ಅದು. ಬಟ್ ಚಲೋ ಚೆನ್ನಾಗಿದೆ ಸರ್. ಏನು ಸ್ವಲ್ಪ ಏನು ಸಣ್ಣ ವಯಸ್ಸಲ್ಲ ತಪ್ಪು ಆಗ್ತಾವ ಸರ್, ಇಲ್ಲ ಅನ್ನಲ್ಲ, ನಾನು ತಪ್ಪು ಮಾಡಿದ್ದೀನಿ. ನನ್ನ ಪ್ರಕಾರ ಇಲ್ಲಿ ನಿಮ್ಮ ಹೆಂಡತಿಯದ್ದು ಬಹಳ ದೊಡ್ಡ ಘೋರ ಅಪರಾಧ ಅಂತ ಏನು ಕಾಣ್ತಾ ಇಲ್ಲಪ್ಪ. ಹೌದು, ಈಗ ಇಷ್ಟು ವಯಸ್ಸಾಗಿರೋ ಈ ಅಪ್ಪ ಅಮ್ಮನದ್ದೇ ಇಷ್ಟು ಸ್ವಲ್ಪ ಸಣ್ಣ ಬುದ್ಧಿ ಅನ್ನೋದಾದ್ರೆ ಇನ್ನು ಚಿಕ್ಕ ಹುಡುಗಿ, ಸಣ್ಣ ಹುಡುಗಿಗೆ ಸಣ್ಣ ಬುದ್ಧಿ ಇರಬಾರ್ದ? ಇರಬಾರ್ದು ಅನ್ನೋದು ವಿಚಾರ ಅಲ್ಲ. ಆದರೆ ಇವರು ಅದಿನ್ನು ಒಲ್ಲದೇ ಇರೋ ಮನಸ್ಸಲ್ಲಿ ಏನೇನೋ ನೆಪಗಳನ್ನ ಹುಡುಕೊಂಡು, ಅದೇನೇ ಇರಲಪ್ಪ, ಈ ಸಮಯದಲ್ಲಿ ನೀನು ಹೇಗಿರಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊ. ಯಾಕಂದರೆ ಇಲ್ಲಿ ಅಪ್ಪ ಅಮ್ಮನ ಮೇಲೆ ಗೌರವ, ತಂಗಿದಿರ ಮೇಲೆ ಗೌರವ ಎಲ್ಲ ನಿಜ. ಬಟ್ ನನ್ನ ಆರೋಗ್ಯ, ನನ್ನ ಸಂಸಾರ, ನನ್ನ ಬದುಕನ್ನು ಕಾಪಾಡಿಕೊಂಡು ಮೊದಲು ನಾನು ಸರಿಯಾಗಿ ಗೌರವದಿಂದ ಎಲ್ಲ ರೀತಿಯಲ್ಲೂ ನೀನು ಚೆನ್ನಾಗಿದ್ದರೆ ಇವೆಲ್ಲ ಸಂಬಂಧಗಳನ್ನು ಮತ್ತೆ ನೀನು ಒಂದುಗೂಡಿಸ್ಕೊಳ್ಬೋದು. ನೀವು ಅವ್ರನ್ನೆಲ್ಲ ಮೆಚ್ಚಿಸೋದಿಕ್ಕೆ, ಅವ್ರಿಗೆಲ್ಲ ಒಳ್ಳೆಯವನಾಗಿ ಕಾಣೋದಿಕ್ಕೆ ನಿನ್ನ ಸಂಸಾರ ಹಾಳು ಮಾಡಿಕೊಂಡ್ರೆ ಕಡೆಗೆ ಒಬ್ಬನೇ ಆಗ್ತೀಯ. ಜೀವನದಲ್ಲಿ ಯಾವುದೂ ನೆಟ್ಟಿಗಿರೋದಿಲ್ಲ. ಇಲ್ಲಿ ಕೇಳಿಸ್ಕೊ ಆಯಿತು, ನನಗೆಲ್ಲ ಅರ್ಥ. ಸುಮ್ಮನೆ ಕೇಳಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿ ಈ ಸಮಯದಲ್ಲಿ, ಹೆಂಡತಿ ಇಲ್ಲದ ಸಮಯದಲ್ಲಿ ಆಕೆ ಬಗ್ಗೆ ಏನೇನೋ ಮಾತಾಡಿಕೊಂಡು ಅಥವಾ ನಿಮ್ಮ ತಂಗಿದೀರು ಹೇಳಿದ ಮಾತು ಕೇಳಿಕೊಂಡು ಏನೇನೋ ಈ ವಿಚಾರಗಳನ್ನು ಮಾತಾಡ್ತಾ ಗೊಣಗ್ತಾ ನಿಮಗೆ ಹಿಂಸೆ ಕೊಡ್ತಾ ಇರ್ಬೋದು. ಆದರೆ ಮೊದಲು ನಿನ್ನ ಹೆಂಡತಿಯನ್ನು ಇವರೆಲ್ಲ ಇನ್ನೂ ಇದನ್ನು ಜಾಸ್ತಿ ಮಾಡಿ, ಇಲ್ಲ ನಮ್ಮ ಮಗಳನ್ನ ಕಳಿಸಲ್ಲ, ಅದೇನು ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ, ನಮಗೆ ಡೈವರ್ಸ್ ಬೇಕು ಅಂತ ಆ ಕಡೆಯಿಂದ ಬರೋ ಮುಂಚೆ ನೀನು ಬುದ್ಧಿ ಕಲಿ ಮೊದಲು. ಸಪ್ರೇಟ್ ಪರವಾಗಿಲ್ಲ ಕಣೆಯ, ಎರಡು ಸಪ್ರೇಟ್ ಇರೋಣ, 1 ತಿಂಗಳು 1 ವರ್ಷ. ಅಂದರೆ ಇಲ್ಲಿ ಕೇಳಿಸ್ಕೊ, ಇಲ್ಲಿ ನಿನ್ನ ತಂದೆ ತಾಯಿ ಎಷ್ಟು ಮುಖ್ಯವೋ ತುಸು ಹೆಚ್ಚೆ ಏನೂ ಅಂತ ತಪ್ಪು ಮಾಡಿಲ್ಲದ ನಿನ್ನ ಹೆಂಡತಿಯು ಅಷ್ಟೇ ಮುಖ್ಯ. ನಿಮಗೂ ಗೊತ್ತು, ನಿಮ್ಮ ತಂದೆ ತಾಯಿಯದ್ದು ಏನೋ ಆಕೆ ಏನೋ ನಮ್ಮ ವಿಚಾರದಲ್ಲಿ ಯಾಕೋ ಆ ಹೆಂಡತಿ ಅಥವಾ ನಿಮ್ಮ ಸೊಸೆ ಮನೆಯವರು ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಏನೇನೋ ಹಳೇದೆಲ್ಲ ಹುಡುಕಿ ಹೇಳ್ತಿದ್ದಾರೆ. ಬಟ್ ಇವ್ರು ಹೇಳೋವಷ್ಟು ನನ್ನ ಹೆಂಡತಿ ಕೆಟ್ಟು ಕೂತಿಲ್ಲ ಅಂತ ನಿಮಗೂ ಗೊತ್ತಲ್ಲ? ಮತ್ತೆ ಗೊತ್ತಿದ್ದು ಅದು ಯಾಕದು ಮೋಹ? ಸರ್ ಇನ್ನೊಂದು ಏನ್ ಗೊತ್ತ ಸರ್, ಇವಾಗ ಅಳಿಯಾಗೋಳು ಏನೇ ಬೇದ್ರು ನಮ್ಮ ತಂದೆ ತಾಯಿ ಸುಮ್ಮಿರ್ತಾರ ಸರ್. ನಾನು ಅದ ಸರ್, ನಾನು ಹೇಳಿದ್ದೀನಿ ಸರ್, ನಿಜವಾಗ್ಲೂ ನಾ ಧರ್ಮದ ಮಾಡಿ ನನ್ನ ಕರ್ಮಕ್ಕೆ ನಾ ಬಾಳ ಅಂದ್ರೆ ಬಾಳ ಅನ್ಸ್ತಾನೆ ಸರ್. ನಾ ಹೇಳಿದ್ದೀನಿ ನಮ್ಮ ತಂದೆ ತಾಯಿ ಅಲ್ವಾ, ನಮ್ ತಂಗಿಯರಾದ್ರ ಅವ್ರ ಕಡೆ ಬೇಸ್ಕೋತಾರೆ, ಏನೋ ಈಕಿ ಒಂದ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಯಾಕೆ ಕ್ಷಮಿಸು ಇದು ಮಾಡಂಗಲ್ವಾ ನೀವು ಅಂತ ನಾ ಅಂದಿದ್ದಕ್ಕೆ ದೊಡ್ಡ ಜಗಳನೇ ಆಯ್ತು ಸರ್. ಕೇಳಿಸ್ಕೊ, ಈ ಸಮಯದಲ್ಲಿ ಸುಮ್ಮನೆ ನೋಡಿ ಸರ್, ನೀವು ದೊಡ್ಡವರಾಗಿದ್ದೀರಿ, ಧರ್ಮ ಕರ್ಮಗಳ ಅರಿವಿದೆ, ಸಂಬಂಧಗಳಿಗೂ ರಕ್ತ ಸಂಬಂಧಗಳಿಗೂ ಎಲ್ಲದಕ್ಕೂ ಮೀರಿದ್ದು ನಾವು ಸತ್ಯದ ಪರ, ಧರ್ಮದ ಪರ ನಿಲ್ಲಬೇಕು. ತಪ್ಪು ಮಾಡಿರೋರು ಹೆತ್ತವರೇ ಆಗಲಿ, ಅವರನ್ನು ತ್ಯಜಿಸಬೇಕಾದ ಗಳಿಗೆ ಬಂದರೂ ಕೂಡ ಧರ್ಮವನ್ನು ಗಟ್ಟಿಯಾಗಿಳಿರಿ. ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳಲಿಕ್ಕೆ ಧರ್ಮಗಳನ್ನು ಕಾಲ್ಕಸ ಮಾಡಿಕೊಳ್ಬೇಡಿ, ಅಥವಾ ಸತ್ಯವನ್ನು ಅಥವಾ ಸನ್ನಡತೆ ಇದೆ ನನ್ನ ಹೆಂಡತಿಯಲ್ಲಿ ಅಂತ ಗೊತ್ತಿದ್ದು ಅವ್ರ ಜೊತೆ ಬೈಗುಳ ನೀವು ಸೇರಿಸಿ, ನಿಮ್ಮ ಎತ್ತವರು ಏನು ಬೈತಿದ್ದಾರಲ್ಲಪ್ಪ, ಶಿಕ್ಷೆಗಿಂತ ಅಥವಾ ಏನು ತಪ್ಪಿದೆಯೋ ತಪ್ಪಿಗಿಂತ ಇವ್ರು ಕೊಡ್ತಿರೋ ಶಿಕ್ಷೆ ಹೆಚ್ಚೇ ಇದೆ, ಹೌದಲ್ಲ? ಲೋಕದಲ್ಲಿ ತಪ್ಪೆಷ್ಟಿದೆಯೋ ಶಿಕ್ಷೆ ಅದಕ್ಕಿಂತ ಒಂಚೂರು ಕಡಿಮೆನೇ ಇರಬೇಕು, ಅಥವಾ ತಪ್ಪಷ್ಟೇ ಶಿಕ್ಷೆ ಇರಬೇಕು. ಆಗಿರೋ ತಪ್ಪಿಗೆ ಶಿಕ್ಷೆ ಪ್ರಮಾಣ ತಪ್ಪಿಗಿಂತ ಹೆಚ್ಚಾಗಿದ್ದರೆ ಅದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತೆ. ಈಗೇನು ಮಾಡೋದು, ಅದೇನು ಮಾಡೋದು, ಇದೇನು ಮಾಡೋದು ಅಂತ ಹಿಂಗೆಲ್ಲ ಯೋಚನೆ ಮಾಡೋದು. ನನಗೆ ನನ್ನ ಹೆಂಡತಿ ಬೇಕು. ಯಾಕಂದರೆ ಈಗ ನೋಡಪ್ಪ,
ದೂರ ಇದ್ರೂ ಬೈತಾರೆ, ಹತ್ರ ಇದ್ರೂ ಬೈತಾರೆ. ನಿನ್ನ ಹೆಂಡತಿಯನ್ನು ಇವ್ರು ಯಾರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ ಅಂದಾಗ ನೀನು ಅರ್ಥ ಮಾಡ್ಕೊಳ್ಬೇಕು. ಇವರು ಏನಾದರೂ ಅನ್ಲಿ, ಈ ಕಿವಿ ಕೇಳಿಸ್ದಿರೋರ ಥರ ಹೌದಾ 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 ಅಂದ್ಕೊಂಡು ಅದನ್ನು ಜೋಕ್ ಆಗುತ್ತಾಗೋ. ಹೆಂಡತಿಗೆ ಫೋನ್ ಮಾಡು, ನೋಡಿ ಹಿಂಗಿದೆ, ನಿಂದು ಏನು ಎಡವಟ್ಟಿದೆ ನೀನು ತಿದ್ಕೋ. ನಾವಿಬ್ಬರು, ಯಾಕಂದರೆ ಈಗ ನಿಮ್ಮ ಹೆಂಡತಿ ಬೇಕಾದ್ರೆ ಅವಳು ಡೈವರ್ಸ್ ಕೊಟ್ಟು ಹೊಂಟೋಗ್ಲಿ, ನಮಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾವಿರಲ್ಲ ಅನ್ನೋ ಸ್ಥಿತಿಲಿ ಇವರಿದ್ದಾರೆ. ಅವ್ರಿಗೆ ನಿಮ್ಮ ಹಿತ ಅಷ್ಟು ಮುಖ್ಯ ಅಲ್ಲ. ಈಗ ಅವ್ರಿಗೆ ಅವ್ರ ಗೌರವ ಮುಖ್ಯ. ಇವತ್ತಿನ ಕಾಲಕ್ಕೆ ಯಾರಪ್ಪ ಹೆಣ್ಣರ ಕಡೆಯವ್ರು ಬಂದು ನೀನು ಕಾಲು ಹಿಡಿಯುವಷ್ಟಿದ್ದಾರೆ ಇವತ್ತು? ಒಂದು ಚಿಕ್ಕ ಕಾರಣ ಸಾಕು ಸರ್, ಬಿಟ್ಟು ಬಾರೆ, ಇನ್ನೊಂದು ಮದುವೆ ಮಾಡ್ತೀನಿ, ಒಂಚೂರು ಏನೋ ನಿನ್ನ ಪಾಲಿಗೆ ಬರೋ ಆಸ್ತಿ ಕೊಡ್ತೀವಿ, ಇಲ್ಲೇ ಬದುಕೊಂಡಿರು, ಇನ್ನೊಂದು ಮದುವೆ ಮಾಡ್ತೀವಿ ಅಂದ್ರೆ ಏನು ಮಾಡ್ಕೋತೀರಿ ನೀವು? ಅದೇ ಸರ್, ಅಂದ್ರೆ ಇದ್ದಿದ್ದನ್ನು ಕಳ್ಕೊಂಡು ಕೈ ಕುಂದ್ರೋದಲ್ಲ, ನಾನು ಟೆನ್ಷನ್ ಸರ್. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾಳೆ ದಿನ ನಿಮ್ಮ ಅಪ್ಪ ಅಮ್ಮನನ್ನು ಹಿಡ್ಕೊಂಡು ಹೊಡೆಯೋ ಸ್ಥಿತಿಗೆ ಹೋಗ್ಬಿಡ್ತೀಯ ನೀನು. ಯಾಕೆ ಗೊತ್ತೇನು, ಯಾವುದು ಒಂಚೂರು ತೀರಾ ನಿನ್ನ ಹೆಂಡತಿ ಅಷ್ಟು ರಾಕ್ಷಸಿ ಆಗಿಲ್ಲ, ನಿನ್ನ ಹೆಂಡತಿ ಕಡೆಯವರಷ್ಟು ರಾಕ್ಷಸರಾಗಿಲ್ಲ, ಒಂಚೂರು ತಗ್ಗಿ ಬಗ್ಗಿ ನಡೀತಾ ಇರೋದ್ರಿಂದ ನೀವು ಹಿಂಗೆ ತುಳಿಯೋಕೆ ಹೋಗ್ತಾ ಇದ್ದೀರಲ್ವಾ, ಅವ್ರು ನಿಮ್ಮನ್ನು ತುಳಿಯೋಕೆ ಶುರು ಮಾಡಿ ಬಿಟ್ಟು ಹೊಂಟಾಗ ಯಾವ ತಂದೆ ತಾಯಿಯನ್ನು ಇಷ್ಟು ಗೌರವದಿಂದ ಹೇಳ್ತಿದ್ಯೋ ಎಲ್ಲ ಕಿತ್ಕೊಂಡು ಹೋಯ್ತು ಅಂದಾಗ ನಿನ್ನ ಅಪ್ಪ ಅಮ್ಮನ ನೀನೇ ಬೈತೀಯ. ಸರ್ ಇವಾಗ ಅವ್ರು ನಮ್ಮ ತಂದೆ ತಾಯಿ ಏನ್ ಹೇಳ್ತಾರೆ ಗೊತ್ತಾರ ಸರ್, ನಮ್ಮ ತಂದೆ ನೀನು ಹೋಗ್ಬಿಡು, ಏನಾದ್ರು ಹೋದ್ರೆ ನೀನು ಅವ್ರ ಮನೆಗೆ ಹೋಗಿ ಕುಂತ್ ಬಿಡು, ನಾ ಎಲ್ಲ ಆಸ್ತಿ ಯಾರ ಹೆಸರು ಮ್ಯಾಗ ತಿಳ್ಕೊತತ್ ನನಗ ಅಂತ ಹೇಳ್ತಿದಾರೆ ಸರ್. ನನಗೆ ಹೇಳ್ತಾರೆ, ನಾ ಏನಂತೀನಿ, ನಾನು ತುಂಬಾ ಕೋಪ ಬರ್ತಿದ್ದೆ ಸರ್. ಬಟ್ ಒಂದೇನು, ಈಗ ನಮ್ಮ ತಾಯಿಯವ್ರು ಏನ್ ಮಾಡ್ತಾರೆ, ಈ ಹಿಂದೆ ಇದೇ ವಿಷಯದಕ್ಕೆ ಸ್ವಲ್ಪ ಮನೆ ಬಿಟ್ಟು ಹೋಗಿತ್ತು ಸರ್, ಒಂದೇ 3-4 ದಿನ ಹೋಗ್ಬಿಟ್ಟು ಎಲ್ಲ ನಮ್ಮ ತಾಯಿಯವರು ಇದೇ ವಿಷಯಕ್ಕೆ ಒಂದು ಅಂದ್ರೆ ಸಣ್ಣ ಪುಟ್ಟ ಅತ್ತೆ ಸೊಸೆ ಜಗಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮಠದಲ್ಲಿ ಉಳ್ಕೊಂಡ್ಬಿಟ್ಟು ನಾನು ಏನಂದೆ ಕರ್ಕೊಂಬರಕಂತ ಹೋದೆ ಸರ್. ಅದು ಹೋದೆ, ಬಟ್ ಅಲ್ಲಿ ಏನ್ ಮಾಡಿದಾರೆ ಸರ್, ನಂದು ಮತ್ತು ನನ್ನ ಹೆಂಡತಿದು ನೆಗೆಟಿವ್ ಏನೋನೋ ಹೇಳ್ಬಿಟ್ಟಿದಾರೆ ಅಲ್ಲಿ ಮಠದಲ್ಲಿ. ಅವ್ರು ನಾವು ಹೋದ ತಕ್ಷಣ ಏನಪ್ಪ ನೀ ತಂದೆ ತಾಯಿ ನೋಡ್ಕೊಳಕ್ ಬರಲ್ವಾ, ಹಿಂಗ್ಯಾಕ್ ಮಾಡ್ತೇವೆ, ಮನೆ ಬಿಟ್ಟು ಯಾಕೆ ಹಾಕಿ? ನಾ ಅಂದೆ ಸರ್, ನಿಜವಾಗ್ಲೂ ಹೇಳ್ತೀನಿ ಸರ್, ನನ್ ತಪ್ಪೇ ಇಲ್ಲ ಅದ್ರಲ್ಲಿ, ನನ್ನ ಹೆಂಡತಿದು ತಪ್ಪೇ ಇಲ್ಲ ಸರ್. ಯಾಕಂದ್ರೆ ನಾವ್ ಏನೋ ಚಿಕ್ಕ ಪುಟ್ಟ ತಪ್ಪಾಗಿರ್ತ ಬಟ್ ಇಲ್ಲ, ಬಟ್ ಇವ್ರು ಯಾವ್ದಾವ್ದೋ ಟೆನ್ಷನ್ ಅಲ್ಲಿ ಏನೋ ಮನೆ ಬಿಟ್ಟು ಹೋಗಿ ನಮ್ ಇವಾಗ್ಲಾದ್ರು ಸರ್ ಅದನ್ನೇ ಹೇಳ್ತಾರ ನಮ್ಮ ತಾಯಿಯವರು, ಏನೋ ನೆಗೆಟಿವ್ ನಮ್ಮ ಮಧ್ಯೆ ಹೇಳ್ಬಿಡು ಸರ್. ನಂದೇನ್ ಅಂಜಿಕೆ ಸರ್, ನಾನೇನಾದ್ರು ಮನೆ ಬಿಟ್ಟು ಹೋದ್ರೆ ಇವ್ರು ಏನಾದ್ರು ಮಾಡ್ಕೊಂತಾರ ಅಂತ ಒಂದ್ ಟೆನ್ಷನ್. ನಮ್ಮ ತಾಯಿಯವ್ರ ಹತ್ರ ನಾ ಇರಂಗಿಲ್ಲ ನೀವು ಹೋದ್ರ ಅಂತ ಒಮ್ಮೆ ಅಂತಾರ ಸರ್, ಮತ್ ಟಾರ್ಚರ್ ಕೊಡೋದು ಬಿಡಲ್ಲ ಸರ್. ನೋಡಪ್ಪ, ವಿಚಿತ್ರ ಕತೆ. ಒಂದು ಸ್ಥಿತಿಗೆ ನೀವು ಬಂದು ನಿಲ್ಬೇಕಿದೆ. ಸುಮ್ಮನೆ ನನಗೆ ಇದು ಬೇಕು ಅದು ಬೇಕು ಅಂದ್ರೆ ಆಗಲ್ಲಪ್ಪ. ಅದೇ ಸರ್, ಅಂದ್ರೆ ನಂದೇನಾಗ್ಬಿಟ್ಟಿದೆ, ಒಂದು ಯಾವುದನ್ನು ಬಹಳ ಮಹತ್ತರವಾದದ್ದನ್ನು ಪಡೆಯೋಕೆ ಸಂಘರ್ಷ ಮಾಡಬೇಕು. ಮತ್ತು ಆ ಸಂಘರ್ಷದಲ್ಲಿ ಕೆಲವು ಪ್ರಾಣಗಳು ಹೋಗ್ಬೋದು, ಕೆಲವು ಸಂಬಂಧಗಳು ಹೋಗ್ಬೋದು, ಕೆಲವೊಮ್ಮೆ ಸಂಬಂಧಗಳು ಒಂದಷ್ಟು ಕಾಲ ಬಿರುಕು ಬಿಡ್ಬೋದು. ಆದರೆ ಎಲ್ಲಿ ಸಂಬಂಧಗಳು ಬಿರುಕು ಬಿಡ್ತಾವೋ ಅನ್ನೋ ಕಾರಣಕ್ಕೆ ನೀವು ಸತ್ಯವನ್ನು ಅಥವಾ ಸನ್ನಡತೆಯಲ್ಲಿರುವ ಒಬ್ಬಳನ್ನು ಅವ್ರ ಜೊತೆ ಸೇರಿ ನೀವು ಅವ್ರ ಜೊತೆ ಧ್ವನಿಗೂಡಿಸಿ ಬೈಯೋಕೆ ಶುರು ಮಾಡಿದ್ರೆ ನಿನ್ನ ಮನೆ ಇಲ್ಲ ಹೆಸರಿಲ್ದಂಗೆ ಹೋಗ್ಬಿಡುತ್ತೆ. ಇಲ್ಲ ಸರ್, ನಂದು ನಾನು ನಿಂತಿದ್ವಾಗ ಇವತ್ತು ಹೋಗಿದ್ನಲ್ಲ, ಹೇಳಿದೆ ಸರ್ ಅವ್ರಿಗೆ. ಬಟ್ ಅವ್ರು ಎಲ್ಲ ಊಟ ಹಾಕಿ ಇದು ಮಾಡಿ ಎಲ್ಲ ಕಳಿಸ್ತಾರೆ ಸರ್. ನಂದು ನಾನು ನಿಂತಿದ್ವು ಏನೋ ಒಂದ್ ಸ್ವಲ್ಪ ಜಗಳ ಆದ್ರೆ ನಾವು ಸರಿಪಡಿಸ್ಕೊತೀವಿ. ನಿನ್ನ ತಂದೆ ತಾಯಿ ಕೆಟ್ಟವರು, ಹೆಂಡತಿ ಕೆಟ್ಟವರು, ಅಥವಾ ತಂದೆ ತಾಯಿ ಒಳ್ಳೆಯವರು, ಹೆಂಡತಿಗೆ ಒಳ್ಳೆಯವಳು ವಿಷಯ ಚರ್ಚೆ ಅದಲ್ವೇ ಅಲ್ಲ. ಇದು ಇದ್ದಿದ್ದೆ, ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಆದರೆ ನೀವು ಸಾವಿನ ಬಗ್ಗೆ ಯೋಚನೆ ಮಾಡೋದ್ರ ಬದಲು, ಅರೆ ಪರವಾಗಿಲ್ಲ, ಈಗ ಅಮ್ಮ ಹಿಂಗೆ ಮಾಡಿದ್ಲು, ಅದು ಮಾಡಿದ್ಲು, ಇದು ಮಾಡಿದ್ಲು ಅಂತ ಅಪ್ಪಂಗೆ ಹೇಳ್ಬಿಟ್ಟು ಅಮ್ಮ ಇಷ್ಟೆಲ್ಲ ಕೆಟ್ಟವಳಿದ್ದಾಳೆ, ಅಮ್ಮ ಸುಳ್ಳು ಹೇಳಿ ಏನು ತೊಂದರೆ ಇಲ್ಲ, ಅಪ್ಪನ ಬಿಡಪ್ಪ, ಅಮ್ಮನ ಬಿಡು, ನಾನು ನೀನು ಸಪ್ರೇಟ್ ಇರೋಣ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬಿಡ್ತಾರಾ? ಇಲ್ಲ ಸರ್, ಇಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬಿಡಲ್ಲ ಅಂದ್ರೆ ನಿಮ್ಮ ಹೆಂಡತಿ ಯಾಕೆ ಬಿಡಬೇಕು? ಆದ್ರೆ ಒಂದು ಸರ್ ಇವಾಗ ಏನಾಗಿದೆ ಅಂದ್ರೆ, ಬಟ್ ಹಿಂದೆ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಾಗಿದೆ ಅಂದ್ರೆ, ನಮ್ ಸರ್ ಕರ್ಮ ರಿಟರ್ನ್ಸ್ ಅಂತ ಇರ್ದಿಯಲ್ಲ ಸರ್, ಅದು ನಮ್ ತಂದೆ ತಾಯಿ ಎಲ್ಲಿ ಬರುತ್ತಾನೋ ಅಂತ ಒಂದ್ ಸಂಕಟ ಸರ್. ಅದು ನನ್ಗೆ ಎಳಿತಾ ಇದೆ ಸರ್. ಅದು ಇವಾಗ್ಲಾದ್ರು ಏನಕ್ಕೆ ಗೊತ್ತಾ ಸರ್? ಹಾ ಸರ್, ಹೇಳಿ ಸರ್. ಇಲ್ಲಿ ಅವ್ರು ಇವತ್ತು ಏನು ಮಾಡ್ತಿದ್ದಾರೆ, ಅವ್ರು ಇವತ್ತು ಹೇಗೆ ನಡ್ಕೊಳ್ತಿದ್ದಾರೆ, ಅದನ್ನು ನೀನು ಯೋಚನೆ ಮಾಡಿದ್ರು ಮಾಡದೆ ಹೋದ್ರು ಎಲ್ಲದಕ್ಕೂ ಅದೇ ಪ್ರತಿಫಲ ಅಂತ ಇರುತ್ತೆ. ಇವತ್ತು ನೀನು ಇವ್ರ ಮಾತು ಕೇಳಿ ನಿನ್ನ ಹೆಂಡತಿಯನ್ನು ದೂರನೇ ಇಟ್ಟೆ ಅಂದರೆ ಇನ್ನು 6 ತಿಂಗಳಲ್ಲಿ ನಿನ್ನ ಸ್ಥಿತಿ ಏನಾಗಿರುತ್ತೆ ನೋಡ. ಅದು ನಿನ್ನ ಕರ್ಮದ್ದು. ಅರ್ಥ ಆಯ್ತದಪ್ಪ? ನಿನ್ನ ತಂದೆ ತಾಯಿ ಇವತ್ತು ಹಿಂಗೆ ನಡ್ಕೊಳ್ತಾವ್ರೆ, ನಿನ್ನ ತಂಗಿದಿರ ಮಾತು ಕೇಳಿ ಅಥವಾ ಅವರ ಏನೋ
ಅಸೂಹೆ ಬುದ್ಧಿ ಅಥವಾ ದ್ವೇಷ ಬುದ್ಧಿಯಿಂದ ಹಳೇದನ್ನೆಲ್ಲ ತೆಗೆದು ಹಿಂಗೆ ಮಾಡ್ತಾವ್ರೆ, ಅದಕ್ಕೆ ನನ್ನ ತಂದೆ ತಾಯಿ ಏನು ಶಿಕ್ಷೆ ಅನುಭವಿಸ್ತಾರೋ, ಯಾವ ಸ್ಥಿತಿಗೆ ಹೋಗಿ ತಲುಪ್ತಾರೋ ಅಂತ ನಿನಗೆ ಭಯ ಇದೆ, ಹೌದಲ್ಲಪ್ಪ? ಇಲ್ಲ ಸರ್, ಅದು ಅದ್ರ ಭಯ ಇಲ್ಲ ಸರ್. ಅಂದ್ರೆ ನಮ್ಮ ಅಜ್ಜಿ ಸರ್, ನಮ್ಮ ಅಮ್ಮಾರ್ ಇದಾರಲ್ಲ, ಅಂದ್ರೆ ನಮ್ಮ ಅಪ್ಪನ ಅವ್ವ, ಅವಾಗ ನನ್ಗೂ ನಮ್ಮ ತಾಯಿಯವ್ರು ಹೇಳಿದ್ ನೆನಪೋದು. ಅವಾಗೇನೋ ನಮ್ಮ ತಾಯಿಯವರು ನಮ್ಮ ಅಪ್ಪನ ಕರ್ಕೊಂಡು ನಮ್ಮ ಅಮ್ಮನ ಜೊತೆ ಜಗಳ ಮಾಡಿ ಬೇರೆ ಆಗಿದ್ರತ್ತ ಸರ್. ಅಂದ್ರೆ ಬೇರೆ ಅಂದ್ರೆ ದುಡಿಯಕಂತ ಬಂದಿದ್ರತ್ತ. ಹೇಳಪ್ಪ. ಅವಾಗ ಏನಾಗಿತ್ತು ಸರ್, ನಮ್ಮ ಅಮ್ಮಾರ್ ಇದಾರಲ್ಲ, ಅವರು ಈ ರೀತಿ ಹೆಣ್ಮಕ್ಳ ಮೇಲೆ ಜೀವ ಸರ್. ಅವಾಗ ಅಕ್ರೆ ಬಾಳ. ಅವಾಗ ನಮ್ಮ ತಾಯಿಯವ್ರು ಹೇಳಿದ್ರು, ನಾನು ನಿಮ್ಮ ಅಮ್ಮನು ಹಿಂಗ ಮಾಡ್ತಿದ್ಲು, ನಾನು ಕರ್ಕೊಂಡ್ ಬಂದೆ ನಿಮ್ಮ ಅಪ್ಪನೇ, ಇಲ್ಲಿಕ ನಾವ್ಯಾಕೆ ಮುಂದ್ ಬರ್ತಿದ್ವಿ ಇಟ್ಟು ಅಂತ ಅಂದಿಲ್ ಸರ್. ನನಗೆ ಇವಾಗ ಅದು ಫ್ಲಾಶ್ ಆಗ್ತಾ ಇದೆ ಸರ್, ಇವ್ರ ಕರ್ಮ ಇವಾಗ ಏನೋ ರಿಪೀಟ್ ಆಗ್ತಾ ಇದೆ ಅಲ್ಲಪ್ಪ ಅಂತ. ನೀನ್ ಸುಮ್ಮನೆ ಏನೋ ಗತಕಾಲದ ಮಾತಾಡ್ಕೊಂಡು ಕೂತ್ಕೊಂಡ್ಬೇಡ. ಈ ಕ್ಷಣಕ್ಕೆ ಏನ್ ನಿರ್ಧಾರ ತಗೊಳ್ಬೇಕು ಅದನ್ನ ತಗೋ. ಇವೆಲ್ಲ ಅರ್ಥವೇ ಅದ್ರಲ್ಲಿ ವಿಚಾರ ಇದೆ, ಹೌದು. ನೀನು ಅದಕ್ಕೆ ಅದಂಗಿರೋದ್ರಿಂದ ಹಿಂದೆ ಇವರಿಬ್ರು ಸೇರಿ ಅವ್ರ ಅಜ್ಜಿ ಅವ್ರ ಅಮ್ಮನಿಗೇನೋ ಹಂಗೆ ಅಥವಾ ಸಪ್ರೇಟ್ ಬಂದಿದ್ರಿಂದ ಇವತ್ತು ನಾವು ಸಪ್ರೇಟ್ ಹೋದ್ರೆ ಅವ್ರಿಗೆ ಈ ಕರ್ಮ ರಿಟರ್ನ್ಸ್ ಆಗ್ತಿದೆ ಅಂತ ನೀನು ಇವೇನು ಇದಕ್ಕೇನಾರು ಅರ್ಥ ಇದೆಯಾ ಅಥವಾ ಅದಕ್ಕೇನು ಬೇಡ? ಅದ್ಯಾಕೆ ಬೇಕದು? ನಿನ್ನ ಪರಿಸ್ಥಿತಿಯಲ್ಲಿ ನೀನು ಈ ಕ್ಷಣಕ್ಕೆ ಏನು ನಿರ್ಧಾರ ತಗೊಳ್ಬೇಕು ಅದನ್ನು ತಗೊಳ್ಳೋದು ಕಲಿ. ಸುಮ್ಮನೆ ಹಂಗಾಗ್ತಿರ್ಬೋದಾ, ಇವರಿಬ್ರು ಸೇರಿ ಹಿಂದೆ ಹಂಗ ಮಾಡಿದ್ರು, ಅದಕ್ಕೆ ಈಗ ನಾವಿಬ್ರು ಹೊರಗಡೆ ಹೋದ್ರೆ ಅವ್ರಿಗೆ ಕರ್ಮ ರಿಟರ್ನ್ಸ್ ಇದೆ ತಾನು ನಿನ್ನ ಯೋಚನೆ. ಕೇಳಿಸ್ಕೊ, ನಿನ್ನ ಹೆಂಡತಿಯನ್ನ ಈ ವಿಚಾರದಲ್ಲಿ ಒಂಟಿ ಮಾಡಿದ್ರೆ ನಿನ್ನ ಮನೆ ನರಕ ಅನುಭವಿಸುತ್ತೆ. ನಿಮ್ಮ ಯೋಗ್ಯತೆಗೆ ನಿನ್ನ ಹೆಂಡತಿ ಅಂತ ಇನ್ಯಾವನ ಜೊತೆ ಹೋಗಿ ಮಲ್ಗಿ ಕೂತಿ ಎದ್ದು ಬಂದಿಲ್ಲ, ಹೌದಲ್ಲ? ನಿನ್ನ ತಂದೆ ತಾಯಿಯಿಂದ ಗೌರವ ಇಟ್ಕೋ. ಆದರೆ ಅವರ ಅನ್ಯಾಯಗಳನ್ನು, ಅವರ ಈ ಮನಸ್ಥಿತಿಯನ್ನು ವಿರೋಧಿಸುವಷ್ಟು ಆಗದೆ ಇಲ್ಲ ಅಂದ್ರೆ ಮದುವೆ ಯಾಕೆ ಹೆಣ್ಮಕ್ಳು ಬದುಕು ಹಾಳು ಮಾಡ್ತೀಯಾ? ಗೊತ್ತು ತಾನೆ, ನಿನ್ನ ತಂದೆ ತಾಯಿ ನಿನ್ನ ಹೆಂಡತಿ ಕುರಿತಾಗಿ ಆಕೆಯ ತಪ್ಪಿಗಿಂತ ತುಸು ಹೆಚ್ಚೆ ಮಾಡ್ತಿದ್ದಾರೆ ಈ ರಗಳೇನ ಅಂತ ಗೊತ್ತು ತಾನೆ? ಮತ್ತೆ ಅದನ್ನು ವಿರೋಧಿಸದೇ ಇದ್ರೆ ಯಾಕೆ ಮದುವೆ ಆಯ್ತೀರಾ? ಸತ್ತು ಬಿಟ್ರೆ ಗಂಡನ್ ಕಳ್ಕೊಂಡಿರೋ ಹೆಂಗಸಾಗಿ ಒಂದು ಮಗು ಸಾಕೊಂಡು ನರಕ ಅನುಭವಿಸ್ಬೇಕಾ? ನಿರ್ಧಾರ ತಗೋ, ಪರವಾಗಿಲ್ಲ ರೀ. ಯಾವ ಮಗಳ ಗಂಡಂದಿರು ಬೈದ್ರೆ ಹುಗಿಸ್ಕೊಳ್ಳೋ ಇವರು ಸೊಸೆ ಕುರಿತು ಕೊಂಚ ಕರುಣೆ ಹೊಂದಿಲ್ಲ ಅಥವಾ ಮಗನ ಕುರಿತು ಕೊಂಚ ಶಾಂತಿ ಅಥವಾ ಸಮಾಧಾನಗಳನ್ನು ಹೊಂದಿಲ್ಲ ಅಂದರೆ ಈ ಅನುಭವಿಸ್ಲಿ ಬಿಡು. ಮೊದಲು ಹೋಗಿ ಇದನ್ನೆಲ್ಲ ಹಿರಿಯರ ಅಂಗಳಕ್ಕೆ ಹೋಗುವಂಥ ದೊಡ್ಡ ಅಪರಾಧ ನನ್ನ ಹೆಂಡತಿ ಏನೂ ಮಾಡಿಲ್ಲ, ಕರ್ಕೊಂಡು ಬರ್ತೀನಿ, ಬದುಕಿಸೋದಾದರೆ ಅಥವಾ ಇಬ್ಬರು ಜೊತೆಗಿರೋಗಿ ಬಿಡೋದಾದರೆ ಬಿಡಿ, ಇಲ್ಲ ನಾನು ಸಪ್ರೇಟೇ ಬದುಕ್ತೀನಿ ಅನ್ನಯ್ಯ, ಏನು ತೊಂದರೆ ಇದೆ? ಬಟ್ ನಿನ್ನ ಹೆಂಡತಿ ಅಂಥದ್ದೇನೋ ಎಡವಟ್ಟು ಮಾಡಿದ್ದಾಳ, ಇದನ್ನ ನೀವು ಇಲ್ಲೇನಾದರೂ ಮುಚ್ಚಿದ್ರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ಆದರೆ ಇಲ್ಲಿ ಹೇಳಿದಷ್ಟು ಏನಿದೆಯೋ ಅಷ್ಟೇ ಆದರೆ ಈ ನಿರ್ಧಾರ ನೀವು ತಗೊಳ್ಬೇಕು. ನಿಮ್ಮ ಹೆಂಡತಿಯನ್ನು ನೀವು ಕರ್ಕೊಂಡು ಬರಬೇಕು. ನಿಮ್ಮ ಅಪ್ಪ ಅಮ್ಮ 1000 ಮಾತಾಡಲಿ, ನಿಮ್ಮ ಹೆಂಡತಿಯೊಂದಿಗೆ ನೀವು ಮಾತಾಡ್ಕೊಳ್ಳಿ. ನೋಡೇ, ಅಪ್ಪ ಅಮ್ಮ ಯಾಕೋ ನಿನ್ನ ಬಗ್ಗೆ ಕೋಪ ಹೊಂದಿದ್ದಾರೆ, ಅವರು ಯಾಕೋ ಅವ್ರು ಬದಲಾಗಲ್ವೇನೋ ಅಥವಾ ಗೊತ್ತಿಲ್ಲ. ಸೊ ನಾವು ಅವ್ರಿಗೆ ತಲೆ ಕೆಡಿಸ್ಕೊಂಡು ಅಳೋದು ಕೊರಗೋದು ಅದೆಲ್ಲ ಮಾಡೋದು ಬೇಡ. ಏನೋ ಹಿರಿಯರು ಅಂದುಕೊಂಡು ಆರಾಮಾಗಿರೋನ್ ಕಣೆ ಅಂತ ನಿನ್ನ ಹೆಂಡತಿಗೆ ನೀವೊಂದು ಕಂಫರ್ಟ್ ಝೋನ್ ನಿರ್ಮಾಣ ಮಾಡಬೇಕು. ಬಿಡು, ನನ್ನ ಗಂಡ ನನ್ನ ಪರ ಇದ್ದಾರೆ, ಇವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಆಕೆ ಮನಸ್ಸಿಗೆ ಬರಬೇಕು. ಎಲ್ಲ ಅವ್ರ ಮಾತನ್ನೆಲ್ಲ ನಿನ್ನ ಹೆಂಡತಿ ತಗೊಳ್ತೀನಿ ಅನ್ನೋದಾದರೆ ಜೈಲಲ್ಲಿರೋರ್ಗೂ ನಿನ್ನ ಹೆಂಡತಿಗೂ ವ್ಯತ್ಯಾಸವೇ ಇರಲ್ಲ. ಆಮೇಲೆ ಒಂದ್ ಗಂಟೆಯಿಂದ ಹೇಳಿದೀನಿ, ಮತ್ತೆ ಅದನ್ನೇ ಹೇಳ್ತೀಯಲ್ಲಯ್ಯ. ಅದೇ ಸರ್, ಹೇಳಿದ ತಕ್ಷಣ ಗೊತ್ತಾಯ್ತು. ಏನಿಲ್ಲ, ನಿನ್ನ ಹೆಂಡತಿಗೆ ಫೋನ್ ಮಾಡಿ ಅದನ್ನು ಸ್ಪಷ್ಟಪಡಿಸು. ಮತ್ತೆ ನಿನ್ನ ತಂದೆ ತಾಯಿ ಹಿರಿಯರನ್ನು ಸೇರಿಸೋಣ, ಅವ್ರನ್ನ ಸೇರಿಸೋಣ, ಇವ್ರನ್ನ ಸೇರಿಸೋಣ. ಆದರೆ ನನಗನ್ಸಿದ್ದೇನು ಗೊತ್ತಾ, ನೀವು ಈ ಬಾರಿ ಹೋಗಿ ಮದುವೆ ಕರೆದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನ್ಯಾಯ ಮಾಡಿ ಕರ್ಕೊಂಬರ್ತೀರಾ ಅನ್ನೋದ. ಈ ಮನಸ್ಥಿತಿಯ ಜನರಿದ್ದಾರಲ್ಲ, ನ್ಯಾಯ ಮಾಡಿ ಕರ್ಕೊಂಡು ಬಂದು ಮಾರನೇ ದಿನನೇ ಮತ್ತಿನ್ನೊಂದು ಕಾರಣ ಹುಡುಕೊಳ್ತಾರೆ. ಅವ್ರ ಸಮಸ್ಯೆ ಏನು ಗೊತ್ತೇನು, ಯಾವಾಗಲೂ ಅವ್ರ ಕಸ ಆಗಿ ನೀವು ಬದುಕಬೇಕು ಅಂತ ಮೈಂಡ್ ಸೆಟ್ ಇರ್ತಾವ ಅವು. ಅಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಂತ ಕೇಳೋಣ. ಆದರೆ ಅವ್ರೇನು ಹೇಳ್ತಾರಲ್ಲ ಅಥವಾ ಈ ಹಿರಿಯರಿದ್ದಾರಲ್ಲ ಅವರದ್ದು
ತುಳಿಯುವ ಬದುಕಾಗಬಾರ್ದು, ಮುನ್ನಡೆಸುವ ಮುನ್ನಡೆಸೋರು ಮಾತು ಕೇಳಬೇಕಪ್ಪ, ತಪ್ಪೇನಿದೆ. ಆದರೆ ಮುನ್ನಡೆಸೋರು ಬೇರೆ, ದೌರ್ಜನ್ಯ ಮಾಡೋರು ಬೇರೆ. ದೌರ್ಜನ್ಯವನ್ನು ಸಹಿಸ್ಲಿಕ್ಕಲ್ಲ ಮದುವೆ ಆಗಿ ಬರೋದು. ಅತ್ತೆ ಮಾವನ ಮಾತು ಕೇಳಬೇಕು, ಗೌರವ ಕೊಡಬೇಕು, ಸೇವೆ ಮಾಡಿಸ್ಕೊಳ್ಬೇಕು. ಇದೆಲ್ಲ ಮಾಡಬೇಕು ಅಂದರೆ ಸೊಸೆಗೂ ಒಂದು ಅವಳದೇನು ಮನುಷ್ಯ ಜನ್ಮ ಅಲ್ವಾ, ಏನು ಕತ್ತೆನಾ? ಅತ್ತೆ ಮಾವನ ಸೊಸೆಯಿಂದ ಸೇವೆ ಮಾಡಿಸ್ಕೊಳ್ಬೇಕು, ಸೊಸೆಯಿಂದ ಒಳ್ಳೆ ಮನೆಯ ವಾತಾವರಣ ಚೆನ್ನಾಗಿರ್ಬೇಕು ಅಂದರೆ ಅವಳಿಗೂ ಉಸಿರಾಡ್ಲಿಕ್ಕೆ ಜಾಗ ಕೊಡ್ಬೇಕಲ್ಲಪ್ಪ. ಅದೇ ಆಯಿತು. ನಿಮ್ಮ ತಂಗಿದೀರ ಮನೆಯಲ್ಲಿ ಅವ್ರ ಅತ್ತೆದೀರು ನಿಮ್ಮ ತಂಗಿದೀರಿಗೆ ಉಸಿರಾಡ್ಲಿಕ್ಕೆ ಬಿಡಬಾರ್ದು. ಅಷ್ಟು ಕಟ್ನಿಟ್ಟು ಮಾಡಿದ್ರೆ ನಿಮ್ಮ ತಂಗಿದೀರು ಬಂದು ನಿಮ್ಮ ಮನೇಲಿ ಕೂತ್ಕೊಂಡ್ಬಿಡ್ತಾರೆ. ಸರ್ ಅವ್ರ ಮನೆಯಲ್ಲಿ ಇದೆ ಸರ್, ಬಟ್ ಅವ್ರು ದುಡಿಯಾಕಂತ ಗಂಡನ ಜೊತೆ ಹೋಗಿದ್ದಾರೆ, ಬಟ್ ಅವ್ರ ಮನೆಯಲ್ಲಿ ಇದೆ. ಅಂದ್ರೆ ಅತ್ತೆ ಮಾವಂಗಿಂತ ಸ್ವಲ್ಪ ಸಪರೇಟೇ ಇದ್ದಾರಾ? ಸಪರೇಟ್ ಇದೆ ಸರ್, ಇಬ್ರು ನಮ್ ಸಿಸ್ಟರ್ ಅವರು ಇದೇ ರೀತಿ ಇದೆ ಸರ್. ಬಟ್ ಅವ್ರು ದುಡಿಯಾಕಂತ ಬೇರೆ ಊರಿಗೆ ಹೋಗಿದ್ದಾರೆ. ಅದೇ ನಿನ್ನ ಹೆಂಡತಿ ನೀವು ಕೂಡ ಸಪ್ರೇಟ್ ಇದ್ರೆ ಇದು ಸಮಸ್ಯೆ ಅಲ್ವೇನೋ? ಅಥವಾ ಹಿರಿಯಿಂದ ನಾನು ಹೇಳ್ತಾ ಇಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ನೀವು ನಿಮ್ಮ ಹೆಂಡತಿ ಮೂರೊತ್ತು ಇಟ್ಟು ಹಾಕೋದು, ಅವ್ರಿಗೆ ಗೌರವ ಕೊಡೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಹೌದು. ಬಟ್ ಏನಂದರೆ ನೀವೇ ಕೊರ್ಗಿ ಬಿದ್ದು ಒಣಗೋಗಿರೋ ಮರಗಳ ಥರ ಮಣ್ಣು ಸೇರೋರು ಅಥವಾ ಬಿದ್ದು ಮಣ್ಣು ಸೇರೋದಾದರೆ ಅವ್ರನ್ನ ನೋಡ್ಕೊಳ್ಳೋದಿಲ್ಲ, ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನೀವೇ ಪೇಷಂಟ್ಗಳಾಗ್ಬಿಡ್ತೀರಾ. ಯಾವ ಗಂಡ ಹೆಂಡತಿ ಸೇರಿ ಅತ್ತೆ ಮಾವನ್ನ ಅಪ್ಪ ಅಮ್ಮನ ನೀವಿಬ್ಬರು ಚೆನ್ನಾಗಿ ನೋಡ್ಕೊಳ್ಬೇಕಿತ್ತೋ, ನಿಮಗೇ ನೆಮ್ಮದಿ ಇಲ್ಲ, ನಿಮಗೇ ರೋಗಗಳು, ನಿಮಗೇ ಕೊರ್ಗು, ನಿಮಗೆ ಒಬ್ರಿಗೆ ಒಂದು ದಿವಸನೂ ನೆಮ್ಮದಿ ಇಲ್ಲ ಅಂದರೆ ಅತ್ತೆ ಮಾವನ್ನ ನೋಡ್ಕೊಳ್ಳೋದೆಲ್ಲ ಬಂತು. ಏನು ಮಾಡ್ತೀಯ ಅಂದರೆ ಈ ವಿಚಾರದಲ್ಲಿ ಅಪ್ಪ ಯಾರನ್ನೋ ಕರ್ಕೊಂಡು ಹೋಗಿ ಈಗ ನಿಮ್ಮ ಹೆಂಡತಿ ಕರ್ಕೊಂಬಂದು ಮನೇಲಿ ಇಟ್ಕೊಳ್ಳೋ, ಅವ್ರ ಮನೆಗೆ ಮತ್ತೆ ಹೋಗೋದು ಬೇಡ ಅಂದರೆ ಆಯಿತು, ಪರವಾಗಿಲ್ಲ, ಆಯಿತಾ? ಅವ್ರಿಗೆ ಮದುವೆ ಕರೆದಿಲ್ಲ, ಹಾಗಾಗಿ ಮತ್ತೆ ಅವ್ರ ಮನೆಗೆಲ್ಲ ಹೋಗೋದು ಬೇಡ, ನೀನು ಹೆಂಡ್ತಿನ ಕರ್ಕೊಂಬಂದು ಮನೇಲಿ ಇಟ್ಕೋ, ಬೇಡ ಇನ್ಮೇಲೆ ಅಲ್ಲಿಗೆ ಹೋಗೋದು ಬೇಡ ಅಂದರೆ ಓಕೆ ಫೈನ್, ಏನೋ ಬೇಜಾರಾಗಿದೆ ಸರಿ. ಬಟ್ ಅವಳೇ ಬರೋದು ಬೇಡ, ಅವಳೇ ಅದಕ್ಕೆ ಅರ್ಥವೇ ಇಲ್ವಲ್ಲಪ್ಪ. ನೀವು ಹೇಳಿ, 4 ಜನನ ಕರ್ಕೊಂಡು ಹೋಗಿ ನ್ಯಾಯ ಮಾಡುವಷ್ಟು ನನ್ನ ಹೆಂಡತಿ ನಡತೆಯಲ್ಲೋ ಇನ್ಯಾವುದರಲ್ಲೋ ಕೆಟ್ಟಿಲ್ಲ ಅಲ್ಲ. ಇದು ಅವರು ಮನೆಯವರು ಮಾಡಿರೋ ವಿಚಾರ. ಈಗ ಒಂದು ವೇಳೆ ಬರಮ್ಮ ನೀನು ನಮ್ಮ ಮನೆಗೆ ಅಂತ ನೀವು ಕರೆದ್ರಿ ಎಂದ್ಕೊಳ್ಳಿ, ಬರಲ್ಲ ಅಂದ್ರೆ ನೀವು ಹಿರಿಯರನ್ನ ಕರ್ಕೊಂಡು ಹೋಗ್ಬೋದು. ಹೌದು ಸರ್, ಹೌದು ಅಲ್ವಾ? ಬರಲ್ಲ ಅಂತ ಹೇಳಿದಾರ? ಇಲ್ಲ ಸರ್, ಬರ್ತಾರ. ಇವಾಗ್ಲೂ ಕರೆದ್ರೆ ನಾಳೆ ಕರೆದ್ರೆ ಅವ್ರ ಅಪ್ಪ ಇವತ್ತು ಅಂದ್ರು ಸರ್, ಯಾಕಪ್ಪ ಕರ್ಕೊಂಡು ಹೋಗಕ್ ಬಂದ್ಯಾನ ಅಂದ್ರ ಸರ್. ಬಟ್ ನಾನಂದೆ ಇಲ್ಲ, ಇವಾಗ್ಲಕ್ಕ ನಮ್ಗೆ ನಿನ್ನೆರ ಇಲ್ಲಂದ ಓಲಿ ನಡೆಸ್ತಾನ ಅಂತ ಅಂದೆ ಸರ್ ನಾನು. ಇಲ್ಲ, ಈ ವಿಚಾರದಲ್ಲಿ ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಅವರ ದುರ್ಬುದ್ಧಿಗಳು ಅಥವಾ ಅವರ ಒಳಗಿನ ಅಸೂಹೆ ಅಥವಾ ಕಾಮವೋ, ಕ್ರೋಧವೋ, ಲೋಭವೋ, ಮೋಹವೋ, ಮದವೋ ಯಾವುದೋ ಒಂದು ಬುದ್ಧಿ ಅವರನ್ನು ತಪ್ಪಾಗಿ ನಡೆಸ್ತಾ ಇದೆ. ಈ ಸಮಯದಲ್ಲಿ ಒಬ್ಬರಾದರೂ ಸರಿಯಾಗಿ ನಡ್ಕೊಂಡ್ರೆ ಸಂಸಾರ ಉಳಿಸ್ಕೊಳ್ತೀರಾ, ಎಲ್ಲ ಅವ್ರ ಜೊತೆ ಅವ್ರ ದಾರಿಲಿ ನೀವು ಹೋದರೆ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಟ್ ನನ್ನ ವಿಚಾರ ಇಷ್ಟೇ, ಇಲ್ಲಿ ತಂದೆ ತಾಯಿಯನ್ನ ವಿರೋಧ ಮಾಡಿದ ಪಾಪವನ್ನು ನೀವು ಖಂಡಿತ ಕಟ್ಟಿಕೊಳ್ಳೋದಿಲ್ಲ. ಅದೇ ಸರ್ ನನ್ನ ಟೆನ್ಷನ್ ಆಗ್ತಾರೋ ಹೇಳ್ತಿದ್ದೀನಿ, ಕೇಳಿಸ್ಕೊ. ಕರ್ಮ ಬಂದ ಅಥವಾ ನಿಮ್ಮ ಕರ್ಮಗಳು ಪುಣ್ಯ ಕರ್ಮವೋ ಪಾಪ ಕರ್ಮವೋ ಅನ್ನೋದನ್ನು ಉದ್ದೇಶ ನಿರ್ಮಾಣ ಮಾಡುತ್ತೆ ಹೊರತು ನೀನಿರುವ ಜಾಗವಾಗಲಿ, ನೀನಿರುವ ಎದುರುಗಡೆ ಯಾರು ಮುಂದಿದ್ದೀಯಾ ಅನ್ನೋದು. ಮಹಾನ್ ಭಾವರೇ ಆಗಿರಲಿ, ಅವನು ಬುದ್ಧಿ ಕೆಟ್ಟು ವರ್ತಿಸ್ತಿದ್ದಾನೆ ಅಂದಾಗ ಅವನನ್ನು ಸರಿದಾರಿಗೆ ತರಲಿಕ್ಕೆ ನಿಗ್ರಹಿಸೋದೇ ಧರ್ಮ. ಅಯ್ಯೋ ಅಪ್ಪ ಅಮ್ಮನಿಗೆ ಮಾತಾಡ್ಬಿಟ್ರಲ್ಲ, ಅಪ್ಪ ಅಮ್ಮ ಅಥವಾ ಯಾರೋ ಅಪರಿಚಿತರು ಅನ್ನೋದು ವಿಷಯ ಅಲ್ಲವೇ ಅಲ್ಲ. ಪರಿಸ್ಥಿತಿ ಏನು ಕೇಳ್ತಿದೆ, ಪರಿಸ್ಥಿತಿಯಲ್ಲಿ ಎಷ್ಟು ಧರ್ಮದ ಪ್ರಮಾಣ ಇದೆ, ಅಧರ್ಮದ ಪ್ರಮಾಣ ಇದೆ ಅಷ್ಟೇ ಹೊರತು ಎದುರುಗಡೆ ಇರೋರು ಯಾರು ವಿಷಯ ಅದಲ್ಲ. ಎದುರುಗಡೆ ಅಪ್ಪ ಅಮ್ಮ ಮಾತ್ರ ಅಲ್ಲ, ಯಾರೋ ಒಬ್ಬ ಭಿಕ್ಷುಕ ಇದ್ರು ನಿನ್ನ ನಡತೆ ಹಾಗೆ ಇರಬೇಕು, ಹೌದಲ್ಲ? ಅಪ್ಪ ಅಮ್ಮ ಅಂದ್ಕೊಂಡು ಧರ್ಮ ವರ್ತಿಸೋದು, ಯಾರೋ ಅಪರಿಚಿತ ಅಂದ್ಕೊಂಡು ಅಧರ್ಮ ವರ್ತಿಸೋದು, ಎದುರಿಗಿರುವ ವ್ಯಕ್ತಿ ಅಥವಾ ಎದುರಿಗಿರುವ ಸ್ಥಾನಮಾನಗಳಿಂದ ಧರ್ಮ ನಿರ್ಧಾರವಾಗಲ್ಲ. ನಾವು ಒಬ್ಬ ವ್ಯಕ್ತಿಯೊಂದಿಗೆ ಅವನು ಪರಿಚಿತ ಆಗಿರಲಿ ಅಪರಿಚಿತ ಆಗಿರಲಿ, ಅವನೊಂದಿಗೆ ನಾವು ಹಾಗೆ ವರ್ತಿಸಬೇಕು. ಕುಬೇರ ಆಗಲಿ ಕುಚೇಲ ಆಗಲಿ, ನಮ್ಮ ವರ್ತನೆ ಹಾಗೇ ಇರಬೇಕು, ಕೃಷ್ಣನ ಹಾಗೆ. ಸೊ ಇಲ್ಲಿ ನಿಮ್ಮ ಶ್ರೀಮತಿಯವರ ವಿಚಾರದಲ್ಲಿ ನ್ಯಾಯ ಮಾಡಿ ಕರ್ಕೊಂಬರ್ತೀನಿ ಅನ್ನೋ ವಿಚಾರಕ್ಕೆ ಹೋಗೋದು ತಪ್ಪಾಗುತ್ತೆ. ನಾಳೆ ದಿನ ಇವತ್ತು ಹೇಗೆ ಸ್ವಲ್ಪ ತಗ್ಗಿ ಬಗ್ಗೆ ನಡೀತಾ ಇದ್ದಾರೆ ಹೆಂಡತಿ ಮನೆಯವರು, ಇನ್ನು ಮುಂದೆ ಹಿಂಗೆ ಇರುತ್ತೆ ಅಂತ ನಾನು ಭರವಸೆ ಕೊಡಲ್ಲಪ್ಪ. ನನ್ನ ಪ್ರಕಾರ ಅದು ನೀವೊಂಚೂರು ಹಿಂಗೆ ಅವ್ರು ಬಗ್ಗಿಸ್ತಾರೆ ಅಂತ ನೀವು ಬಗ್ಗಿಸೋಕೆ ಹೋದರೆ ಅದು ಬೇರೆ ಆಗುತ್ತೆ.
ಐ ಮೀನ್ ಅವ್ರು ಬಗ್ಗಕ್ಕೆ ತಯಾರಿದ್ದಾರೆ ಅಂದ ಮಾತ್ರಕ್ಕೆ ಎಷ್ಟು ಬಗ್ಗಿಸಿದ್ರು ಬಗ್ತಾರೆ ಅಂತ ಅಲ್ಲ. ಬಹುಶಃ ಅದು ಅವ್ರ ಸಂಸ್ಕಾರ ಇರ್ಬೋದಷ್ಟೇ. ನಿಮ್ಮನ್ನು ಮತ್ತೆ ಮದುವೆ ಇವಾಗ ಅದನ್ನೇ ಕರೀದೇ ಹೇಳ್ತಾ ಇರೋದಕ್ಕೆ ಇರೋದು. ಏನೇನೋ ಕಾರಣಗಳಿರಬಹುದು. ಅದು ನಿನ್ನ ಮನೆಯ ಸೊಸೆಗೂ ನಿನ್ನ ಮನೆಗೂ ಅಥವಾ ಆ ಮದುವೆಗೂ ಸಂಬಂಧವೇ ಇಲ್ಲ. ಆ ಮನೆ ಹೆಣ್ಮಗಳಿರ್ಬೋದು, ಬಟ್ ಈ ಎರಡು ಘಟನೆಗಳು ಬೇರೆ ಬೇರೆ, ಹೌದಲ್ಲ? ಹೌದು ಸರ್. ಅಂದ್ರೆ ಅವ್ರ ಮನೆಯವ್ರು ಮಾಡ್ಯಾರ ಸರ್ ಆಲ್ಮೋಸ್ಟ್ ಅಲ್ಲಿ ತಪ್ಪು. ಮದುವೆಗೆ ಕರ್ದಿಲ್ಲಲ್ಲ, ಇದು ಒಂದೇ ಸರ್. ಆಯ್ತಪ್ಪ, ನಿನಗೂ ಅದೇ ಅನ್ಸಿದ್ರೆ ನಮ್ಮ ಅಪ್ಪ ಅಮ್ಮನ ಮದುವೆಗೆ ಕರೆದಿಲ್ಲ, ನೀನು ಬರಬೇಡ ಕಣೆ ಅಂತ ಇರಿ, ಪರವಾಗಿಲ್ಲ. ನಿಮ್ಗೆ ಅದೇ ಸರಿ ಅನ್ಸಿದ್ರೆ ಇರಿ. ಆದರೆ ನನ್ನ ಸಲಹೆ ಅಂತೂ ಅದಲ್ಲ. ಈ ಮದುವೆ ಕರೆದಿಲ್ಲ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ನಿನ್ನ ಹೆಂಡತಿಯನ್ನು ಅಲ್ಲೇ ಉಳಿಸಿ ನ್ಯಾಯ ಮಾಡಿ ಕರ್ಕೊಂಬರ್ತೀನಿ ಅನ್ನೋ ಈ ಮನಸ್ಥಿತಿಗೆ ಮುಂದೆ ಬಲವಾದ ಪರಿಣಾಮವನ್ನು ನೀವು ಎದುರಿಸ್ತೀರ. ಬಟ್ ನನ್ನ ಹಾರೈಕೆ ಇಷ್ಟೇ, ಎತ್ತವರು ಈ ವಿಚಾರದಲ್ಲಿ ಏನೇ ಮಾತಾಡಲಿ ನಿನ್ನ ಹೆಂಡತಿಯನ್ನು ಕರ್ಕೊಂಬಂದು ಮನೇಲಿ ಇರಿಸ್ಕೋ, ಅರ್ಥ ಮಾಡ್ಕೊಂಡು ಬಾಳೋದು ಕಲಿ. ಅಪ್ಪ ಅಮ್ಮ ಏನಾದರೂ ಅಲ್ಲಿ ಬಡ್ಕೊಳ್ಳಿ, ಬದುಕೋದು ಕಲೀರಿ. ಎಲ್ಲ ಸಪ್ರೇಟ್ ಬದುಕಿ ಒಂದಷ್ಟು ದಿನ ಇವರಿಂದ ದೂರ ಇದ್ದು ನೆಮ್ಮದಿ ಪಡ್ಕೊಂಡು ದುಡಿಮೆ ಮಾಡ್ಕೊಂಡು ಆಮೇಲೆ ಬಂದು ಇವ್ರ ಹತ್ರ ಮತ್ತೆ ಸೇರ್ಕೊಳ್ತೀನಿ ಅನ್ನೋದಾದರೆ ನೋಡಿ. ಬಟ್ ಈ ವಿಚಾರದಲ್ಲಿ ನಿನ್ನ ಹೆಂಡತಿಗಿಂತ ದೊಡ್ಡ ಸ್ನೇಹಿತ ಇಲ್ಲಪ್ಪ. ಇಲ್ಲ ಸರ್. ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಗೆದ್ಕೊಳ್ತೀಯ. ಇಲ್ಲ, ನಿನ್ನ ಅಪ್ಪ ಅಮ್ಮ ಏನು ಹೇಳ್ತಿದ್ದಾರೆ ಅದರಲ್ಲಿ ಎಷ್ಟು ಅವರ ವಿಷಬುದ್ಧಿ ತುಂಬಿದೆ ಎನ್ನುವುದು ಒಬ್ಬ ಮಗನಾಗಿ ನಿಮಗೆ ಗೊತ್ತೇ ಇದೆ. ಅದು ಗೊತ್ತಿದ್ದು ನೀವು ಬೆಂಬಲಿಸ್ತಾ ಹೋದರೆ ಅದು ತಪ್ಪಾಗುತ್ತೆ. ನೋಡಪ್ಪ, ಹೆಂಡತಿ ಅನ್ನೋದಕ್ಕಿಂತ ಅದು ಒಂದು ಹೆಣ್ಮಗಳಾಗಿ ಎಂಥೆಂಥ ಕತೆಗಳನ್ನು ಕೇಳಿರೋ ನೀನು, ಚಿಕ್ಕ ಪುಟ್ಟ ವಿಚಾರಗಳೇ ಆದರೆ ಗಂಡ ಒಂಚೂರು ಮನೆಗೆ ಲೇಟಾಗಿ ಬಂದ, ಯಾವುದೋ ಒಂದು ಮಿಸ್ಸಾಗಿ ಮೆಸೇಜ್ ಬಂತು ಅಥವಾ ಅವನು ಏನೋ ಕೇಳಿ ತಂದು ಕೊಡಲಿಲ್ಲ ಅಂತ ನೆಪ ಇಟ್ಕೊಂಡು ಆ ಹೆಂಡತಿಯ ಅಪ್ಪ ಅಮ್ಮನೇ ಬುದ್ಧಿ ಕೆಡಿಸಿ ಏನೇನೋ ಹೇಳಿಕೊಟ್ಟು ಗಂಡನಿಂದ ದೂರ ಮಾಡೋ ಈ ಕಾಲದಲ್ಲಿ ಇಷ್ಟೆಲ್ಲ ಆದರೂ ನಾನು ಬರ್ತೀನಿ ಕಣ್ರಿ ಅಂತ ಇರೋ ಹೆಣ್ಮಗಳು ಬೆಲೆ ನಿಮಗೀಗ ಅರ್ಥ ಆಗಲ್ಲ. ಎಚ್ಚೆತ್ಕೋ. ಅಪ್ಪ ಅಮ್ಮನೂ ಅಲ್ಲ, ನಿನ್ನ ತಂಗಿದಿರೂ ಅಲ್ಲ, ನಿನ್ನ ಹೆಂಡತಿ. ಹಾಗಂತ ನಿನ್ನ ಹೆಂಡತಿ ನಿನ್ನ ಅಪ್ಪ ಅಮ್ಮನಿಗೆ ವಿಷ ಹಾಕುವಷ್ಟು ದುರ್ಬುದ್ಧಿ ಹೊಂದವಳು ಅಲ್ಲ. ಮೇಲೆ ಇಲ್ಲಿ ಅಪ್ಪ ಅಮ್ಮನ ಮಾತನ್ನು ನಿರ್ಲಕ್ಷಿಸೋದು ಹಾಗೂ ತಿರಸ್ಕರಿಸೋದೇ ಧರ್ಮವಾಗುತ್ತೆ. ನೀನು ಆ ಧರ್ಮವನ್ನು ಎದುರಾಕೊಂಡು ಅಪ್ಪ ಅಮ್ಮನಿಗೆ ಶ್ರವಣಕುಮಾರನ ಥರ ಸೇವೆ ಮಾಡಬೇಕು ಅಂದರೆ ಅಪ್ಪ ಅಮ್ಮನಿಗೆ ಮುರುತೂಟ ಹಾಕೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರ ಕಾಯಿಲೆ ಬಿದ್ದಾಗ ಆಸ್ಪತ್ರೆಗೆ ತೋರಿಸೋದು, ಅವ್ರ ಹತ್ರ ಬಳಿ ಕೂತು ಮಾತಾಡೋದು, ಇದೆಲ್ಲ ಓಕೆ. ಆದರೆ ಅವರ ಒಳಗಡೆ ಇರುವ ಯಾವುದೋ ಸ್ವಲ್ಪ ದುಷ್ಟ ಬುದ್ಧಿಗಳಿಗೆ ನೀವು ಗೆಜ್ಜೆ ಕಟ್ಕೊಂಡು ಕುಣಿತಾ ಹೋದರೆ ಕಡೆಗೆ ನೀನು ಒಂಟಿ ಆಯ್ತಿ. ಅವರೇನೋ ಅವರು ಕಾಲ ಮುಗಿದು ಅವರು ಹೊರಟೋಯ್ತಾರೆ, ಕಡೆಗೆ ಯಾರೂ ಇಲ್ಲದ ಅನಾಥ ಆಗ್ಬಿಡ್ತೀಯ. ನಿಜ ಸರ್. ನನಗೆ ಇವಾಗ ನಮ್ಮ ತಂದೆ ತಾಯಿ ಏನ್ ಹೇಳ್ತಾರೆ ಗೊತ್ತಾ ಸರ್, ನೀನ್ ಏನ ಅವ್ರಿಗೆ ಏನ್ ನಾ ಹೇಳಿದೀನಿ ಸರ್, ಇವಾಗ ಇಲ್ಲಿ ಬಿಡಪ್ಪ ಏನೋ ತಪ್ಪು ಮಾಡಿ ಸ್ವಲ್ಪ ಇರ್ಲಿ ಬಿಡು ಅಂತ ಅಂದ್ರೆ ಸರ್, ನೀನು ಹೋಗ್ಬಿಡು, ಆಗ ಅವ್ರ ಜೊತೆ ಹೋಗ್ಬಿಡು, ನಮ್ಮ ಮನೆಗೆ ಇರು ಬನ್ನಿ ನಮ್ಮ ಅತ್ತೆ ಎಲ್ಲ ಸಮಯದಲ್ಲಿ ದೊಡ್ಡ ತಾಕತ್ತು ಬೇಕು. ನಿಜ ಸರ್. ಅವರ ಈ ಆಲೋಚನೆ ತಪ್ಪು ಅಂತ ಹೇಳಲಿಕ್ಕೆ ಒಂದು ದೊಡ್ಡ ತಾಕತ್ತು ಬೇಕು. ನಿಮ್ಮ ಹೆಂಡತಿಯ ಜೊತೆಗೂಡಿ ಕರ್ಕೊಂಡು ಬಂದು, ಯಾರನ್ನು ಕರ್ಕೊಂಡು ಹೋಗ್ಬೇಡ, ಯಾವ ಪಂಚಾಯತಿನೂ ಮಾಡಬೇಡಪ್ಪ, ಕರ್ಕೊಂಡು ಬಂದು ಇವ್ರು ಬೈತಲೇ ಇರ್ತಾರೆ. ನೀವು ಸಪರೇಟ್ ಹೋದ್ರು ಇದ್ರು ಬರೋರ್ ಕೈಲೆಲ್ಲ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳೋದು ಅದೇನು ಹೊಸದಲ್ಲ. ಬೈಯೋರೇ ಬೈತಾರೆ ಅಂತ ಬೈಕಳ್ಳಿ ಬಿಡು ಅಂದ್ಕೊಂಡು ನಿಮ್ಮ ಮತ್ತು ಹೆಂಡತಿಯ ನಡುವೆ ಒಂದು ಪರಸ್ಪರ ಹೊಂದಾಣಿಕೆ, ಪ್ರೀತಿ ಹಾಗೂ ಮನೇಲಿ ಏನು ನಡೀತಾ ಇದೆ ಅನ್ನೋದರ ಸ್ಪಷ್ಟ ಅರಿವು ಇಬ್ಬರಿಗೂ ಇರಬೇಕು. ನಿಮಗೆ ಅಯ್ಯೋ ಈ ತಂದೆ ತಾಯಿಗಳು ಹಿಂಗೆಲ್ಲ ಬೈತಾರಪ್ಪ, ಅವ್ರ ಪಾಪ ಅವ್ರು ನಮ್ಮನ್ನೆಲ್ಲ ಸಾಕಿ ಸಲಿದ್ದಾರೆ, ಏನೋ ಅವ್ರಿಗೊಂದು ದುರ್ಬುದ್ಧಿ ಹಿಂಗೆ ಬೈತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋನ್ ಕಣೆ ಅಂತ ನಿಮಗಿರಬೇಕು. ಅಯ್ಯೋ ನಮ್ಮ ಅತ್ತೆ ಮಾವ ಹಿಂಗೆ ಮೊದಲಿಂದ ನನ್ನ ಗಂಡು ಹೇಳ್ತಾ ಇದ್ದ, ಬಿಡು ಹೋಗ್ಲಿ ಪಾಪ, ಅವರು ಮುರೊತ್ತು ಅವ್ರಿಗೆ ಊಟ ಮಾಡಿಕೊಡ್ಲಿಕ್ಕೆ ನನಗೇನು ತೊಂದರೆ ಇಲ್ಲ, ಅವ್ರು ಬೈಕೊಳ್ಳಿ ಬಿಡು ಅಂದರೆ ಅವರು ಬೈಕೊಂಡು ಓಡಾಡಬೇಕಾದ್ರೆ ಅದರ ಬಗ್ಗೆ ನಿಮ್ಮ ಇಬ್ಬರ ಆಲೋಚನೆಯೂ ಒಂದೇ ಥರ ಇರಬೇಕು. ಬಿಡು ಇವ್ರದ್ದು ಇದ್ದಿದ್ದೆ ಅಂತ ನೀನು ಅನ್ಬೇಕು, ಅವಳು ಅನ್ಬೇಕು. ನೀವು ಮಾತ್ರ ಬಿಡು ಇದ್ದಿದ್ದೆ ಅನ್ನೋದು, ಅವಳು ನಿನ್ನ ಹೆಂಡ್ತಿ ಹಿಂಗಿದ್ರೆ ನನ್ನ ಕೈಲಿ ಆಗಲ್ಲ, ನಾನು ಡೈವರ್ಸ್ ನಿಂತ ಯೋಚನೆ ಮಾಡೋದು ಅಲ್ವಾ? ಸೊ ಇವ್ರ ವರ್ತನೆ ಏನು, ಇವ್ರು ಹೆಂಗೆ ಇರ್ತಾರೆ, ಹೆಂಗೆ ಆಡಬೇಕಾದ್ರೆ ನಾವು ಹೆಂಗೆ ಯೋಚಿಸ್ಬೇಕು. ಬಿಡೇ ಇದೆಲ್ಲ ಇದ್ದಿದ್ದೆ ಹಂಗೋ ಹಿಂಗೋ, ಒಟ್ಟಿನಾಗೆ ಒಂದು ಪರಿಸ್ಥಿತಿಯ ಕುರಿತು ಗಂಡ ಹೆಂಡತಿ ಅಭಿಪ್ರಾಯ ಒಂದೇ ಇದ್ದರೆ ಅದು ಸುಖ ಸಂಸಾರ. ಒಬ್ರಿಗೆ ಮನೆಗೆ ನೆಂಟರು ಬಂದರೆ ನೀನು ಖುಷಿ ಪಡೋದು, ನಿನ್ನ ಹೆಂಡ್ತಿ ಒಳಗಡೆನೆ ಹೊಟ್ಟೆ ಹುರ್ಕೊಳ್ಳೋದು, ಇವ್ರು ಬಂದ್ಬಿಟ್ರು ತಿಂದು ಹೋಗ್ಲಿಕ್ಕೆ ನಮ್ಮ ಹಿಂಸೆ ಕೊಡ್ತಾರೆ. ನಿಮ್ಮ ಮನೆಗೆ ನೆಂಟರು ಬಂದಾಗ ಇಬ್ಬರು ಅಯ್ಯೋ ನೀವು ಬಂದಿದ್ದು ಬಹಳ ಸಂತೋಷ ಅಂತ ನಿಮ್ಮಿಬ್ಬರಿಗೂ ಅನ್ಸಿದ್ರೆ ಅದು ಚಂದ.
ನೀವು ಮಾತ್ರ ಅಯ್ಯೋ ಎಷ್ಟು ದಿನ ಆಯ್ತು ನೀವು ಬಂದು ಬನ್ನಿ 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 ಅಂತ ನೀವು ಅನ್ನೋದು, ಯಾಕಾದ್ರೂ ಬಂದರು ಹಾಳಾದವರು ಅಂತ ನಿಮ್ಮ ಹೆಂಡತಿ ಅಂದ್ಕೊಂಡ್ರೆ ಸಂಸಾರ ಏನು ಅಂದರೆ, ಯಾವುದೋ ಒಂದು ವಿಚಾರದ ಕುರಿತು ನಿಮ್ಮಿಬ್ಬರಿಗೂ ವಿಚಿತ್ರ ವಿಚಿತ್ರ ಅಭಿಪ್ರಾಯಗಳಿದ್ದಾವೆ, ನೀವಿಬ್ಬರು ಒಂದು ಅಭಿಪ್ರಾಯದಲ್ಲಿ ಇಲ್ಲ ಅಂದರೆ ಕಾಲಕ್ರಮೇಣ ಅದು ಕಿತ್ತೋಗುತ್ತೆ. ನಿಜ ಸರ್. ಹಂಗೆ ನಿನ್ನ ತಂದೆ ತಾಯಿ ತಂಗಿದಿರ ವರ್ತನೆ ಇದೆಲ್ಲದರ ಕುರಿತು ನಿಮ್ಮಿಬ್ಬರಿಗೂ ಒಂದೇ ಅಭಿಪ್ರಾಯ ಇರಬೇಕು. ಅಯ್ಯೋ ಇವ್ರದ್ದೆಲ್ಲ ಇದ್ದಿದ್ದೆ, ಅದು ಎಷ್ಟು ದಿನ ಆಡ್ತಾರೆ ಆಡಲಿ ಬಿಡೆ ಅಂತ ನೀನು ಅನ್ಬೇಕು. ಅಯ್ಯೋ ಬಿಡ್ರಿ ನನಗೇನು ಗೊತ್ತಿಲ್ವಾ ಇವ್ರದ್ದು ಇದ್ದಿದ್ದೆ, ಬಾ ಇನ್ನೇನು ಮಾಡಿ ಬಾ ಊಟ ಮಾಡು ಅಂತ. ಇಬ್ಬರು ಹಂಗೆ ಇದ್ರೆ ಗೆದ್ದಿರ. ನೀವು ಆರಾಮಾಗಿ ತಗೊಳ್ಳೋದು, ನೀನು ಹೆಂಡ್ತಿ ತುಂಬ ಸೂಕ್ಷ್ಮವಾಗಿ ತಗೊಳ್ಳೋದಾದರೆ ನೀನು ಕರ್ಕೊಂಬರೋದು, ಅವ್ರ ತವ್ರ ಮನೆಗೆ ಹೋಗೋದು, ನೀನು ಕರ್ಕೊಂಬರೋದು ತವ್ರ ಮನೆಗೆ ಹೋಗೋದು. ಈ ಮದುವೆ ಆಗಿಲ್ಲ ಹೆಣ್ಣು ಸಿಕ್ಕಿಲ್ಲ ಸ್ವಾಮಿ ಅಂತ ಓಡಾಡ್ತಾರಲ್ಲ, ಅವ್ರದ್ದು ಮದುವೆ ಆಗಿರೋ ನಿಮ್ಮದು ವ್ಯತ್ಯಾಸ ಏನಿರಲ್ಲ ಆಮೇಲೆ. ನಿಜ ಸರ್, ಹಂಗೆ ಆಗ್ತಿದೆ. ಇವತ್ತು ಇವಾಗ ನಿಮ್ ತಂದೆ ತಾಯಿ ಏನಂತಾರೆ, ಅವ್ರು ಅಲ್ಲೇ ಇರ್ಲಿಕ್ಕೆ ಅಂದ್ರ ಅವ್ರ ಅಣ್ಣಗಳು ಲಗ್ನ ಆಗಿದ್ದಾರೆ ಸರ್, ಅದು ಅವ್ರ ವೈನಿಯರ್ದು ಸ್ವಲ್ಪ ಅನುಭವಿಸ್ಲಿ, ಅಲ್ಲೇ ಇರ್ಲಿಕ್ಕೆ ಆಮ್ಯಾಗ ಬರ್ಲಿ ಅಂತ ಅವ್ರು. ನಾ ಏನಂತೇನೆ ಸರ್, ಇಲ್ಲಿ ಬಿಡು ಏನಾಗೈತಿ ಹೋಗ್ಬಿಡು ಅಂತಂದ್ರೆ, ನೀನು ಹೋಗ್ಬಿಡು ಅಲ್ಲೇ, ನೀ ಎಲ್ಲಿ ಹಾಕಿನಿಂದ ಅವ್ರ ತವ್ರ ಮನ್ಯಾಗ ಹೋಗಿ ಇಟ್ಕೋತಾಳ ಹಾಕಿ ನೀ ಹಾಕಿ ಗುಲಾಮ್ ಹಾಕಿ ಅಂತ ನಮ್ಮ ತಂದೆ ತಾಯಿ ಹೇಳ್ತಾರೆ ಸರ್ ನನಗೆ. ಆಯ್ತಪ್ಪ, ಇಷ್ಟೊತ್ತು ಏನು ಧರ್ಮ ಇದೆಯೋ ಅದನ್ನು ಹೇಳಿದ್ದೀನಿ. ಆದರೆ ಒಂದೊಂದು ಸತ್ಯ, ನಿನ್ನ ಹೆಂಡತಿಯನ್ನು ಇವರ ಇಚ್ಛೆಯಂತೆ ಒಂದು ವೇಳೆ ನೀನು ಚೂರು ನಿರ್ಲಕ್ಷ್ಯ ಮಾಡಿದ್ರು ಅದರೆಲ್ಲದರ ಪರಿಣಾಮವನ್ನು ನೀನು ಒಬ್ಬನೇ ಅನುಭವಿಸ್ತೀಯ. ಅವತ್ತು ಯಾರೂ ಬರಲ್ಲ ನಿನ್ನ ಜೊತೆ. ಅರ್ಥ ಮಾಡ್ಕೊ. ಸಿಕ್ಕಿರುವ ಜೀವನವನ್ನು ಇವರು ಕುಣಿತಾರೆ ಅಂತ ಹೋಗಿ ಕುಣಿದು ನೀನು ಹಾಳು ಮಾಡಿಕೊಳ್ಬೇಡ. ಹೇಗೋ ನಿನ್ನ ಹೆಂಡ್ತಿ ಬಿಡಬೇಡಪ್ಪ. ನಿನ್ನ ತಂದೆ ತಾಯಿ ಇನ್ನೂ ಓಡಾಡ್ಕೊಂಡು ಅವರವ್ರ ಅನ್ನ ಹುಟ್ಟಿಸ್ಕೊಳ್ಳೋಷ್ಟು ಅವರವರು ಜೀವನ ಮಾಡ್ಕೊಳ್ಳೋ ಶಕ್ತಿ ಇದ್ದಾರಾ? ನಿನ್ನ ಹೆಂಡ್ತಿ ನೋಡ್ಕೊ. ಬಿದ್ದಂಥ ಕಾಲಕ್ಕೆ ಇವರಲ್ಲಿ ಈ ದ್ವೇಷಗಳೆಲ್ಲ ಇರಲ್ಲ. ಯಾಕಂದರೆ ಓಡಾಡೋದೇ ದೊಡ್ಡದು, ಇನ್ನು ಈ ದ್ವೇಷ ತಾಂಡ ಏನು ಮಾಡ್ಕೋತಾರೆ? ಚೆನ್ನಾಗಿ ನಡೆದಾಡೋ ಕಾಲದಲ್ಲಿ ಇವೆಲ್ಲ ಇದ್ದಿದ್ದೆ. ಸರ್ ಇವಾಗ ನೀವು ಮಾತಾಡ್ತಿದಾರಲ್ಲ, ನಮ್ಮ ಮಿಸ್ಸಸ್ ಅವ್ರ ಜೊತೆನೂ ಮಾತಾಡ್ತೀರಾ? ಅವ್ರ ಲೈನಲ್ಲಿ ಇದ್ದಾರೆ. ಈಗ ನಾನು ಆಕೆ ಜೊತೆ ಮಾತಾಡ್ಲಿಕ್ಕಾಗಲ್ಲ, ಬಟ್ ಆಕೆಗೆ ನಾನು ಇಲ್ಲಿಂದ ಹೇಳೋದು, ಬಟ್ ನೀವು ಕೌನ್ಸಿಲಿಂಗಲ್ಲಿ ನೀವು ಮಾತಾಡಿಸ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಇನ್ನೊಮ್ಮೆ ಕಾರ್ಯಕ್ರಮ ಮಾತಾಡಿ, ಯಾಕಂದರೆ ನಿಮ್ಮದೇ ತುಂಬ ಸಮಯ ಆಗಿದೆ, ನಾನು ಮತ್ತೆ ತಗೊಳ್ಳಲ್ಲ ಅದನ್ನು. ಶ್ರೀಮತಿಯವ್ರ ವಿಚಾರದಲ್ಲಿ ಅವರು ಕೆಲವೊಂದು ತಪ್ಪುಗಳು ನಡೆದಿರ್ಬೋದು, ಅಥವಾ ಮದುವೆಗೆ ಬೇಗ ಹೋಗಬೇಕು, 15 ದಿವಸ ಮುಂಚೆ ಹೋಗಬೇಕು, ಏನೇನೋ ವಿಚಾರಗಳು ನಡೆದಿರ್ಬೋದು. ನೋಡಪ್ಪ, ಅದೆಲ್ಲರ ಮನೆಯಲ್ಲೂ ನಡೆಯುವಂಥದ್ದೇ. ಆ್ಯಂಡ್ ಇವತ್ತಿಗೆ ಈ ಹೆಣ್ಮಗಳು ಯಾವಾಗ ಕರೆದ್ರು ನಾನು ಬರ್ತೀನಿ ಕಣ್ರಿ ಅಂತ ಇದ್ದಾರೆ ಅನ್ನೋಷ್ಟು ನೀವು ಇಲ್ಲಿ ಹೇಳಿದ್ರಿ, ಹೌದಲ್ಲ? ಸೊ ಇದೆಲ್ಲ ಆದಮೇಲೂ ಈಕೆಗೆ ನಿಮ್ಮ ಹತ್ರ ಬರುವಷ್ಟಿದ್ದಾರೆ, ನಿಮ್ಮ ಜೊತೆ ಸಂಸಾರ ಮಾಡುವಷ್ಟಿದ್ದಾರೆ ಅಂದರೆ ಪ್ಲೀಸ್ ಅವರನ್ನು ರೆಸ್ಪೆಕ್ಟ್ ಮಾಡಿ. ನಿಮ್ಮ ತಂದೆ ತಾಯಿಯನ್ನು ರೆಸ್ಪೆಕ್ಟ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ಧರ್ಮಗಳ ವಿಚಾರ ಅಥವಾ ಪರ ವಿರೋಧ ಅನ್ನೋ ವಿಚಾರ ಬಂದಾಗ ನನ್ನವ್ರು ಯಾರು ಅನ್ನೋದನ್ನು ಧರ್ಮ ನಿರ್ಧಾರ ಮಾಡುತ್ತೆ ಹೊರತು ಇವರು ಹೆತ್ತಿದ್ದಾರೆ ಅದಕ್ಕೆ ಇವರು ನನ್ನವರು, ಓ ಇವಳು ನಮ್ಮ ಅಪ್ಪ ಅಮ್ಮನ ಮದುವೆ ಕರೆದಿಲ್ಲ ಅದಕ್ಕೆ ನನಗೆ ಇವಳು ಬೇಡ, ಅದು ಇದು ಇಲ್ಲ. ವಿಚಾರ ಇಷ್ಟೇ ಇರೋದು, ನಿನ್ನ ಮನೆಯ ಸೊಸೆ ಅವಳು ನಿನ್ನ ಜೊತೆ ನಿನ್ನ ನಂಬಿಕೊಂಡು ಬಂದಿರೋದು. ನಿನ್ನ ಹೆಂಡತಿ ಕಡೆಯವ್ರು ನಾಳೆ ಇನ್ನೇನೋ ಮಾಡಿದ್ರಪ್ಪ, ಏನೋ ಸಾಧನೆ ಮಾಡಿದ್ರಪ್ಪ, ಅದು ನಿಮಗೆ ಕೊಡ್ತಾರ? ಇಲ್ಲ. ಅವ್ರೇನೋ ನಾಷ್ಟ ಮಾಡ್ಕೊಂಡ್ರಪ್ಪ, ಅದು ನಿಮ್ಗೆ ಓರಿಸ್ತಾರ? ಇಲ್ಲ. ಅವ್ರ ಮನೇದು ಅವ್ರ ಮನೆಗೆ, ಅವ್ರ ಮನೆಯಿಂದ ತಂದಿದ್ದೀರಾ ಅಂದ ಮಾತ್ರಕ್ಕೆ ಅವ್ರ ಮನೇಲಿ ನಡೆದ ಕೆಲವು ವಿಚಾರನೆಲ್ಲ, ಅವರ ತಪ್ಪು ನಡವಳಿಕೆಗಳನ್ನೆಲ್ಲ ನಿಮ್ಮ ಸೊಸೆ ಮೇಲೆ ಅಥವಾ ನಿನ್ನ ಹೆಂಡತಿ ಮೇಲೆ ಹಾಕ್ತಾ ಹೋದ್ರ ಕಥೆ ಏನು ಮತ್ತೆ? ಅಂದರೆ ನಿಮ್ಮೂರಲ್ಲಿ ಯಾರೋ ಒಬ್ಬ ಕೆಟ್ಟ ಕೆರ ಹಿಡಿದು ಜೈಲಿಗೆ ಹೋದ ಅಂತ ಅಂದ್ಕೊಳ್ಳಿ, ಹಂಗಂತ ನಿಮ್ಮೂರವ್ರನ್ನೆಲ್ಲ ಬೈಕಂಗೆ ಕೂತ್ಕೊಂಡ್ರೆ ಕಥೆ ಏನು? ಹಂಗೆ ಆ ಮನೆಯಲ್ಲಿ ಏನೋ ಅವರು ನಿಮ್ಮನ್ನು ಕರೆದಿಲ್ಲ, ಅದು ಮನೆ ವಿಚಾರ, ನಿಮ್ಮ ಮನೆ ಸೊಸೆಗೆ ಸಂಬಂಧ ಇಲ್ಲ ಅದು. ಹೇಗೆ ನಿಮ್ಮೂರಲ್ಲಿ ಯಾರೋ ಒಬ್ಬ ಕೆಟ್ಟು ಹಾಳಾಗಿ ಹೋದರೆ ನಿಮ್ಮ ಊರವ್ರಿಗೆಲ್ಲ ಕೆಟ್ಟದ್ದಂತ ಹೇಳಲಿಕ್ಕಾಗಲ್ವೋ, ಅಥವಾ ಆ ಊರು ಸರಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾರೋ ಒಬ್ಬನಿಂದ. ಹಂಗೆ ಅವ್ರ ಮನೆಯವ್ರು ಏನೋ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಿರ್ಬೋದು, ಮದುವೆ ಕರೀಲ್ದೇ ಇರ್ಬೋದು. ಹಾಗಂತ ಮನೆ ಸೊಸೆಯನ್ನೇ ಬೇಡ ಅನ್ನುವಷ್ಟು ಗೊತ್ತಿಲ್ಲಪ್ಪ ಅವ್ರಿಗೆ ಹೊರಗಡೆ ಪರಿಸ್ಥಿತಿ ಹೇಗಿದೆ ಅರ್ಥ ಆಗಿಲ್ಲ. ಬೇಗ ಹೆಣ್ಣು ಸಿಕ್ಕಿದೆ, ಮದುವೆ ಮಾಡಿದ್ದೀರಾ, ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ನಿಮಗೆ. ಅವ್ರಿಗೇನೋ ಬುದ್ಧಿ ಇಲ್ಲ, ನಿಮಗಿಲ್ವಾ? ನಿನ್ನ ಹೆಂಡತಿ ನೀನು ಕಾಪಾಡ್ಕೊಳಪ್ಪ. ಇದೆ ಸರ್, ಬಟ್ ತಂದೆ ತಾಯಿದು ಅಂದ್ರೆ ಅವ್ರು ನೆಗೆಟಿವ್ ಹಾಕೋಕೊಂಡಿರ್ತಾರೆ ನನ್ನ ಬಗ್ಗೆ. ಹೊರಗಡೆ ನಮ್ಮ ಸಂಬಂಧಿಕರ ಹತ್ರ ಅವ್ರು 1000 ಹೇಳಿ, ಹೆಣ್ತಿಗೆ ಫೋನ್ ಮಾಡು. ಇಲ್ಲ ಕಣೆ, ನಂಗೀಗ ಅರ್ಥ ಆಗಿದೆ, ಇವರು ದೂರ ಮಾಡೋರ್ಗು ಇವ್ರಿಗೆ ಸಮಾಧಾನ ಇಲ್ಲ ಅನ್ನೋಷ್ಟಿದ್ದಾರೆ ಇವ್ರೀಗ. ಸರ್ ದೂರ ಮಾಡಕ್ಕೂ ಬಿಡಾಕತ್ತಿಲ್ಲ, ಈ ಕಡೆ ಇರಾಕು ಬಿಡಾಕತ್ತಿಲ್ಲ. ತೀರಾ ಹಂಗೆ ಅಂತಲೇ ಅಂದ್ಕೊಂಬೇಡ, ಮನಸ್ಥಿತಿ ಹೆಂಗಿದೆ ಅಂತ ಹೇಳ್ತಾ ಇದ್ನಷ್ಟೇ. ಮಾಡ್ಬಿಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಇದೆ ಅಂತ ಅಲ್ಲ. ನಿಮ್ಮನ್ನ ನಿಮ್ದೇ ಬದುಕಕ್ ಬರಲ್ಲ ಅಂದ್ರೆ ಮತ್ತೆ ದೂರ ಮಾಡಿರೋದಕ್ಕೂ ಸಮ ಅಲ್ವನಪ್ಪ ಅದು.
ನಿಜ ಸರ್, ಹಂಗೆ ಆಗುತ್ತದ. ನಿನ್ ಪ್ರಾಬ್ಲಮ್ ನನಗೆ ಹಗಲಿಂದ ಏನು ಕಾಣ್ತಿರೋದು ಅಂದರೆ ನೀನು ಒಂದು ವಿಚಾರಕ್ಕೆ ಬಂದು ನಿಲ್ಲಲ್ಲ ನೀನು. ಗಣಸ ಹೌದು ಸರ್ ಅಂತ ಈ ಕಡೆ ಅಂತೀಯ, ಮತ್ತೆ ಅಲ್ಲಿ ಅಯ್ಯೋ ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂತಾರೆ ಸರ್. ಬದುಕಲ್ಲಿ ಒಂದು ಗಟ್ಟಿಯಾಗಿ ನಿಲ್ಬೇಕು ಸರ್ ಸಿದ್ಧಾಂತ. ಇಲ್ಲಾಂದ್ರೆ ಸುಮ್ಮನೆ ನಮ್ಮಲ್ಲಿ ಗೊತ್ತಲ್ಲ ರಾಜಕೀಯ ಪಕ್ಷಗಳು ಅವ್ರ ವಿಚಾರ ಏನೇ ಇರಲಿ ಅವ್ರದ್ದೊಂದೊಂದು ಸಿದ್ಧಾಂತ. ಜಗತ್ತಲ್ಲಿ ಯಾರೇ ದೊಡ್ಡ ಸಾಧನೆ ಮಾಡಿರಲಿ ಸರ್, ಅವ್ರು ಹಿಂಗೆ ಇರ್ತೀನಿ ನಾನು ಹಿಂಗೆ ಅಂತ ಬಂದಿರೋರೇ ಸಾಧನೆ ಮಾಡಿರೋದು. ಅಯ್ಯೋ ಹೆಂಗಾದ್ರೆ ನಡೆಯೋದು ಬಿಡು ಅಂದ್ಕೊಂಡವರು ಸಾಮಾನ್ಯರವರು. ಇಲ್ಲಪ್ಪ ನನಗೆ ಈ ವಿಚಾರದಲ್ಲಿ ನಾನು ಹಿಂಗೆ ಮಾಡೋದು, ಯಾರೇನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಕೆಟ್ಟ ಮಗ ಅಂತ ಅಂದರು ಅವ್ರು ಶಾಪ ಹಾಕಿದ್ರು ಪರವಾಗಿಲ್ಲ. ಯಾರ ಒಳಗಡೆ ಅಸೂಹೆ ದುರ್ಬುದ್ಧಿಗಳು ಚಿಕ್ಕ ಬುದ್ಧಿಗಳಿದ್ದಾವಲ್ಲ ಅವ್ರ ಶಾಪಗಳು ಕೆಲಸ ಮಾಡಲ್ಲ. ಶಾಪ ಮಿಸ್ ಆಗಿ ನೀನು ಹೆಂಡತಿ ಹಾಕ್ಲಿ ನೊಂದು ಆ ಶಾಪದ ಸ್ಥಿತಿಯೇ ಬೇರೆ. ಶಾಪಗಳಿಗೆ ಹಿರಿತನ ಬೇಕಿಲ್ಲ ಸರ್, ಕಣ್ಣೀರು ಸಾಕು. ಕಣ್ಣೀರು ಅಥವಾ ಅವರೊಳಗಿನ ದುಃಖ ಶಾಪ ತರಿಸುತ್ತೆ ಹೊರತು ಹಿರಿಯರಪ್ಪ ವಯಸ್ಸಲ್ಲಿ ಹಿರಿಯವರು ಒಳಗಡೆ ಬುದ್ಧಿಗಳು ಸರಿ ಇಲ್ಲ ಅಂದರೆ ಅವರೆಲ್ಲ ಶಾಪ ಹಾಕೋದ್ರೆ ಗೆಲ್ಲಂಗೆ ನಡೆಯಂಗಿದ್ರೆ ಜಗತ್ತಲ್ಲಿ ಒಳ್ಳೆಯವ್ರು ಯಾರೂ ಇರಂಗಿರಲಿಲ್ಲ. ಯಾಕಂದರೆ ಕೆಟ್ಟವರೆಲ್ಲ ಒಳ್ಳೆಯವ್ರಿಗೆ ಶಾಪ ಹಾಕ್ತಾನೆ ಇರ್ತಾರೆ, ಹೌದಲ್ಲ? ಹಾಗಾಗಿ ಶಾಪ ವಯಸ್ಸಿನದ್ದು ಬಿಳಿ ಕೂದಲದ್ದು ಅಲ್ಲ, ನೊಂದವರದ್ದು ಅಥವಾ ಕಣ್ಣೀರಿನಿಂದ ಗಾಂಧಾರಿಯ ಶಾಪ. ಅಯ್ಯೋ ನನ್ನ ಮಕ್ಕಳೆಲ್ಲ ಹೀಗೆ ಯುದ್ಧ ಭೂಮಿಯಲ್ಲಿ ನಿರ್ನಾಮ ಸರ್ವನಾಶವಾಗುವುದ್ರಲ್ಲ, ಕೃಷ್ಣ ಅದನ್ನು ಕಾಪಾಡಲಿವಲ್ಲ ಅಂತಹ ದುಃಖದಿಂದ ಬಂತಲ್ಲ. ದ್ರೌಪದಿಗೆ ಏನು 90 ವರ್ಷ ಆಗಿತ್ತಾ ಅಥವಾ 120 ವರ್ಷ ಆಗಿತ್ತಾ? ಹಾಗೆಯೇ ಅಯ್ಯೋ ನಂದೇನು ಅಂತ ತಪ್ಪಿಲ್ಲದೆ ಹೋದರು ನಮ್ಮ ಮನೆಯವರು ಮಾಡಿದ್ದಕ್ಕೆ ನನ್ನ ನಿಂಗೆ ನ್ಯಾಯ ಪಂಚಾಯಿತಿ ಮಾಡಿ ಎಲ್ಲರ ಮುಂದೆ ಮರ್ಯಾದೆ ತೆಗೆದ್ರಲ್ಲ ಅಂತ ನಿನ್ನ ಹೆಂಡತಿಗೆ ದುಃಖ ಇದೆಯಲ್ಲ, ಆ ಶಾಪ ಬಹಳ ಘನವಾದದ್ದು. ಅದು ನೀವು ತಡ್ಕೊಳಕ್ಕಾಗಲ್ಲ. ಅಲ್ಲ ಶಾಪ ಹಾಕ್ತಾರೆ ಅಂತ ಅಲ್ಲ, ನೀನು ಹಂಗೆ ನೋಡೋಕೆ ಹೋದರೆ ನಿನ್ನ ಹೆತ್ತವ್ರ ಬಗ್ಗೆ ಭಯ ಪಡೋದು ಬೇಡ, ಹೆಂಡತಿ ಬಗ್ಗೆ ಭಯ ಪಡ್ಬೇಕೀಗ ನೀನು. ಬೇಡಪ್ಪ, ನನಗೆ ಅರ್ಥ ಆಗುತ್ತೆ ಈ ಪರಿಸ್ಥಿತಿ ಬಹಳ ವಿಚಿತ್ರವಾದದ್ದು ಅಂತ. ಆದರೆ ಗಟ್ಟಿ ಮನಸ್ಸು ಮಾಡಿ ಒಂದು ನಿರ್ಧಾರಕ್ಕೆ ಬಾ, ಇಲ್ಲಾಂದ್ರೆ ಇದಕ್ಕೊಂದು ಕೊನೆ ಇಲ್ಲಯ್ಯ. ಬಟ್ ನಿಮ್ಮ ತಂಗಿದೀರಿ ಇನ್ವಾಲ್ವ್ ಆಗೋದಿದೆಯಲ್ಲ ಅದು ದುರಂತ. ಹೌದು, ನಾನು ಹೆಚ್ಚು ಮಾತಾಡಲ್ಲ, ಅವರವರಿಗೆ ಕಾಲ ಉತ್ತರ ಕೊಡುತ್ತೆ. ನಿನ್ನ ಹೆಂಡತಿ ಮಾತ್ರ ನೀನು ಬಿಡಬೇಡಪ್ಪ, ನಿನ್ಗೆ ಒಳ್ಳೇದಾಗಲಿ. ಸಾಯೋದ್ಗೆ ಎಲ್ಲ ಯೋಚನೆ ಮಾಡಬೇಡಯ್ಯ. ಟೆನ್ಷನ್ ಅಲ್ಲಿ ಇವತ್ತು ಹೊಲಕ್ಕೆ ಹೋಗ್ತಿದ್ದೆ ಸರ್, ಏನಾರು ಮಾಡ್ಕೊಂಬಿಡೋಣ ಅಂತಂದ್ರೆ ಒಂದೇನು ನಮ್ ಫ್ರೆಂಡ್ ಇದಾರೆ ಸರ್, ಏನು ಮಾಡ್ಕೊಂಡ್ರೆ ಹುಡುಗರ್ ಗತಿ ಏನು ಹುಡುಗಿ ಗತಿ ಏನಂತಂದಾಗ ಸರ್ ಆ ವಿಷಯಕ್ಕೆ ನಾವು ಸುಮ್ ತಡೆದಿಟ್ಕೊಂಡೆ. ಬಟ್ ಅವಾಗ ನಿಮ್ ವಿಡಿಯೋ ಸಿಕ್ತು ಸರ್, ಇದು ಪಾಪ ಕರ್ಮಗಳು ಅಂತ ಸಿಕ್ತು ಸರ್. ಆ ವಿಡಿಯೋ ನೋಡ್ತಾ ಇದ್ದೆ, ಯಾವಾಗ ನಿಮ್ ಲೈಫ್ ಸ್ಟಾರ್ಟ್ ಆಗುತ್ತೇನೋ ಅದು ಮಾತಾಡ್ಬೇಕು ಅಂತಂದು ಡಿಸಿಷನ್ ತಗೋಬೇಕಲ್ಲ. ನೋಡಪ್ಪ, ಇದೆಲ್ಲ ನಡೀತಿರ್ಬೇಕಾದ್ರೆ ನಿಮಗೆ ಕರೆ ಸಿಕ್ಕಿದೆ. ಹೌದು ಸರ್, ನಿಜ ಸರ್. ಯಾವುದನ್ನ ನೀನು ಗಟ್ಟಿಯಾಗಿ ಅಪ್ಪಿಕೊಳ್ಳಬೇಕು ಅಂತ ನಿಮಗೆ ದಾರಿಯೂ ಸಿಕ್ಕಿದೆ. ಸೊ ಹೆಂಡತಿ ಅಥವಾ ಆ ಸಂಬಂಧವನ್ನು ಗಟ್ಟಿಯಾಗಿ ಅಪ್ಕೋ. ನಾಳೆ ನಿನಗೆ ಅದೇ ಅಂತಿಮ ಅಥವಾ ಅದೇ ಸತ್ಯ. ಅಪ್ಪ ಅಮ್ಮನದ್ದು ತೀರಾ ವಸ್ತುಸ್ಥಿತಿಯನ್ನು ನೋಡಿ ಬೈಯುವ ದ್ವೇಷಿಸುವ ಬುದ್ಧಿ ಅಲ್ಲ. ಯಾವುದೋ ವಿಚಾರಕ್ಕೆ ಇನ್ಯಾವುದೋ ಎತ್ತುಕೊಂಡು ಸುಮ್ಮನೆ ಅವ್ರ ಒಳಗಿನ ವಿಷವನ್ನು ಹೊರಗಡೆ ಹಾಕ್ತಿದ್ದಾರೆ. ಅದನ್ನು ನೀನು ಬಕೆಟ್ ಹಿಡ್ಕೊಂಡು ಅವ್ರ ಕಕ್ಕೋ ವಿಷಯನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನೀನು ರೋಗಿ ಆಯ್ತಿ ಅಷ್ಟೇ. ಕಕ್ಲಿ ಎಲ್ಲ ಹೊರಗಡೆ ವಾಮಿಟ್ ಆಗಲಿ, ಆಮೇಲೆ ಅವರು ಶುದ್ಧರಾಗ್ತಾರೆ. ಅದಕ್ಕೂ ಒಂದು ಕಾಲ. ಯೋಚಿಸಬೇಡ. ನಿಮ್ಮ ಹೆಂಡತಿಯೊಂದಿಗೆ ಸಂಬಂಧವನ್ನು ಕಾಪಾಡ್ಕೊಳ್ಳಿ, ಗೌರವದಿಂದ ನಡ್ಕೊಳ್ಳಿ. ಒಂದೇ ವಾರ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಹೆಂಡತಿಗೆ ಹೇಳಿ, ಎಲ್ಲ ಕಡೆ ಕರ್ಕೊಂಬರ್ತೀನಿ ನಾನು, ಸ್ವಲ್ಪ ಇದೆಲ್ಲ ಸರಿ ಹೋಗಲಿ, ಅವರೆಲ್ಲ ಹಂಗೆ ಹಿಂಗೆ ಆಡ್ತಾರೆ. ಬಟ್ ನ್ಯಾಯ ಪಂಚಾಯಿತಿಗೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ, ಬೇಡ ಅದೆಲ್ಲ. ಅದೇ ಈಗ ನಿಮ್ಮ ಅಮ್ಮಂಗೆ ಹೇಳ್ಬಿಡಿ, ಹಿಂಗೆ ತಂಗಿ ಮನೇಲಿ ಏನೋ ಆಗ್ಬಿಟ್ಟಿದೆಯಂತೆ, ಬನ್ನಿ ಪಂಚಾಯಿತಿ ಮಾಡೋಣ ಅಂದರೆ ಮರ್ಯಾದೆ ಹೋಗ್ಬಿಡುತ್ತೆ, ನಾವೇ ಸರಿ ಮಾಡ್ಕೊಳ್ಳೋಣ ನಾನು ತರ್ಬೇಕಾರೆ. ಬಟ್ ಅವ್ರವ್ರೆ ಸರಿ ಮಾಡ್ಕೋತಾರೆ. ತಂಗಿ ಅದೇ ಮಗಳ ಮನೇಲಿ ಏನೋ ಆದರೆ ಜಗತ್ತಿಗೆ ಗೊತ್ತಾಗೋದು ಬೇಡ. ಅದೇ ಸೊಸೆದಾದ್ರೆ ಭಿಕ್ಷುಕಂಗೂ ಹೇಳ್ಬಿಡ್ತಿರ್ಬೇಕಾರೆ, ಅಲ್ಲಿ ಅಮ್ಮ ತಾಯಿಯಿಂದ ಬಂದಿರ್ತಾನಲ್ಲ, ಬರಪ್ಪ ಇಲ್ಲಿ ಏನು ಮಾಡ್ತಾಳೆ ಗೊತ್ತ ನನ್ನ ಸೊಸೆ. ಹಿಂಗೆ ನನ್ನ ಕೋರಿಕೆ ಏನಂದರೆ, ಅತ್ತೆ ಸೊಸೆ ವಿಚಾರಗಳು 1000 ನಡೀಲಿ, ಆದರೆ ಹೊರಗಡೆ ಯಾರಿಗೂ ಯಾವ ಸೊಸೆ ಬಗ್ಗೆನೂ ಅತ್ತೆ ಕೆಟ್ಟದಾಗಿ ಮಾತಾಡಬೇಡಿ. ಯಾಕಂದರೆ ಆಕೆ ಏನೇ ಇರಲಿ, ನಾಳೆ ದಿನ ನಿಮಗೆ ಅಷ್ಟೋ ಇಷ್ಟೋ ಬಿದ್ದಾಗ 1-2 ಮಾತ್ರೆ ಕೊಟ್ಟು ಬಿಸಿನೀರು ಕೊಟ್ಟು ಒಂದು ಮುದ್ದೆ ಇಟ್ಟಿಕ್ಕೋಳು ಸೊಸೆನೇ ಆಗಿರಬೇಕೆ ಹೊರತು ಬೇರೆ ಯಾರೂ ಬರಲ್ಲ.
ಅಥವಾ ಸೊಸೆಯಾದವಳು ಅಷ್ಟೇ ಅತ್ತೆ ಬಗ್ಗೆ ಕೆಡ್ದ ಮಾತಾಡಿಕೊಂಡು ಬೇಡ. ಯಾಕಂದರೆ ನೀವು ಅತ್ತೆ ಬಗ್ಗೆ ಸೊಸೆ ಬಗ್ಗೆ ಅತ್ತೆ ಕೆಡ್ದಾಗ ಹೇಳೋದು, ಅತ್ತೆ ಬಗ್ಗೆ ಸೊಸೆ ಕೆಡ್ದಾಗ ಹೇಳೋದು ಬಂದವ್ರಿಗೆಲ್ಲ ಅಂದರೆ ಹಂಗೆ ಕೇಳಿಸ್ಕೊಂಡು ಹೋದವರು ನಿಮ್ಮ ಮನೆ ಹಾಳಾಗಲಿ ಅಂತ ಇನ್ನೊಂಚೂರು ಕೆಡ್ದಾಗ ಹಬ್ಬಿಸ್ತಾರೆ ಹೊರತು ಅಯ್ಯೋ ಅವ್ರ ಮನೇಲಿ ಹಿಂಗೆ ಆಗಿದೆಯಂತೆ ಬನ್ನಿ ಎಲ್ಲ ಸರಿ ಮಾಡೋಣ ಅಂತ ಗುಂಪು ಕಟ್ಕೊಂಡು ಬಂದು ಸರಿ ಮಾಡ್ತಾರ? ಇನ್ನೊಂಚೂರು ಹೋಗಿ ಅದನ್ನು ಹರಡ್ತಾರಷ್ಟೆ. ಹಾಗಾಗಿ ಏನೇ ಇರಲಿ ಸೊಸೆ ಬಗ್ಗೆ ಇಲ್ಲ, ನಮ್ಮ ಸೊಸೆ ಏನೋ ಸಿಕ್ಕಿಬಿಟ್ಟ ಪಾಪ ವಯಸ್ಸು ಚಿಕ್ಕದು ತಪ್ಪು ಮಾಡ್ತಾಳೆ, ಆದರೆ ಅವಳು ಭಾಳ ಒಳ್ಳೆಯವಳಪ್ಪ ಅಂತಲೇ ಹೇಳಬೇಕು. ಅದನ್ನು ಯಾರೋ ಒಬ್ಬರು ಹೋಗಿ ನಿಮ್ಮ ಅತ್ತೆ ನಿಮ್ಮ ಬಗ್ಗೆ ಹಿಂಗೆ ಹೇಳ್ತಿಲ್ಲಪ್ಪ, ನಮ್ಮ ಸೊಸೆ ಭಾಳ ಒಳ್ಳೆಯವಳು ಅಂತ ಯಾರೊಬ್ರು ಪುಣ್ಯಾತಮರು ಬಂದು ಸೊಸೆಗೆ ವಾಪಸ್ ಹೇಳ್ಬಿಟ್ರು, ನಿಮ್ಮ ಅತ್ತಿಂಗೆ ಅಯ್ಯೋ ನಮ್ಮ ಅತ್ತೆಗೆ ನಾನು ಇಷ್ಟೆಲ್ಲ ಟೆನ್ಷನ್ ತೊಂದರೆ ಕೊಟ್ಟರು ನಮ್ಮ ಅತ್ತೆ ನನ್ನ ಬಗ್ಗೆ ಒಳ್ಳೇದೇ ಹೇಳ್ತಾಳಲ್ಲಪ್ಪ, ಅಯ್ಯೋ ನಮ್ಮ ಅತ್ತೆ ದೇವ್ರು ಅಂತವಳು ಅಂತನಾದ್ರೂ ಬುದ್ಧಿ ಬರುತ್ತೆ. ಅದನ್ನು ಬಿಟ್ಟು ನಮ್ಮ ಅತ್ತೆ ಹಿಂಗೆ ಹೇಳಿಲ್ಲ ಗೊತ್ತವಳು ಬುದ್ಧಿನೇ ಅಂಥದ್ದು, ಈಗ ಅಷ್ಟೇ ಇಷ್ಟು ಹರ್ಕೋ ಮುರ್ಕೋ ಇಟ್ಟಾಕ್ತೀನಿ ನಾಳಿಂದ ಅದನ್ನೂ ಹಾಕಲ್ಲ ಅಂತ ಆಮೇಲೆ ಏನು ಮಾಡ್ತೀಯಪ್ಪ ಕಾಲ ಅಂಥದ್ದು. ಇರಲಿ, ನಿಮ್ಮ ಶ್ರೀಮತಿಯವ್ರ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಳ್ಬೇಡಿ, ಅಥವಾ ನ್ಯಾಯ ಪಂಚಾಯತಿ ಅಂತೆಲ್ಲ ಹೋಗಬೇಡಿ. ಕರ್ಕೊಂಬಂದು ಬಾಳ್ಮೆ ಮಾಡಪ್ಪ, ಕರ್ಕೊಂಡು ಹೋಗು, ಬೇರೆ ಹೋಗು, ಅದು ಹೋಗು ಇದು ಹೋಗು ಅಂತ ಏನೇ ಅಂದರೂ ಕೂಡ ನಿಮ್ಮ ಹೆಂಡತಿ ಅಭಿಪ್ರಾಯ ಕೇಳಿಕೊಂಡು ಆಗ ನಿರ್ಧಾರ ತಗೊಳ್ತಾ ಹೋಗಿ, ಅದು ಬಿಟ್ಟು ಸಾಯೋದಲ್ಲ. ಒಳ್ಳೇದಾಗ್ಲಿ. ನನ್ನ ಹೆಂಡತಿ ಏನಂತಿದ್ರ ಸರ್, ಆಗಲೇ ಫೋನ್ ಹಚ್ಚಿ ಕೇಳಿದ್ದೇನೆ ಸರ್, ನಿಮ್ ತಂದೆ ತಾಯಿ ಬಿಡ್ಬೇಡ, ಇನ್ನ ನನ್ನ ಬಿಡ್ಬಿಡು ಅಂತ ಹಾಕಿ. ಅದು ಆಕೆಯ ಸದ್ಗುಣ ಅಂತ ಅಂದ್ಕೋ, ಆದರೆ ಅದೆಲ್ಲ ಒಳ್ಳೇದಲ್ಲಪ್ಪ. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಹೆತ್ತವರನ್ನ ಏನೋ ಹೆಂಡತಿ ಮಾತು ಕೇಳಿ ಒದ್ದೋಡಿಸ್ತಾ ಇಲ್ಲ, ಹೌದಲ್ಲ? ಅಪ್ಪ ಅಮ್ಮನ ಕೇಳಿಸ್ಕೊ, ಅಪ್ಪ ಅಮ್ಮನನ್ನ ಬಿಟ್ಬಿಟ್ರು, ಅಪ್ಪ ಅಮ್ಮನನ್ನು ಬೀದಿಗೆ ತಳ್ಳಿಬಿಟ್ರು, ಅಪ್ಪ ಅಮ್ಮನನ್ನು ಕಡೆಗಣಿಸ್ಬಿಟ್ರು ಅನ್ನೋ ಆ ಪಾಪಗಳು ಬಹಳ ಘೋರವಾದದ್ದೇ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಇದೆ. ಹೆಂಡ್ತಿ ಮಾತು ಕೇಳ್ಕೊಂಡು, ಹೆಂಡ್ತಿ ಒಂದು ಮುರ್ಕ್ ಇಟ್ಟಿಕ್ಕದೆ ಇದ್ರು ಹೆಂಡ್ತಿ ಮಾತು ಕೇಳ್ಕೊಂಡು ಅಪ್ಪ ಅಮ್ಮಂಗೆ ಒದ್ದು ಬೈದು ಹೊಡೆದು ಆಚೆ ಹಾಕೋ ಮಕ್ಕಳಿದಾರಲ್ಲ, ಅದು ಪಾಪ. ಹೆಂಡ್ತಿ ಬಗ್ಗೆ ಇಷ್ಟೆಲ್ಲ ಮಾತಾಡಿಯು ಹೆಂಡ್ತಿಯನ್ನು ಕರ್ಸ್ಕೊಂಡು ಬರೋದು ಬೇಡ ಅಂತ ಹೇಳಿದ್ರು ಅವ್ರ ಬಗ್ಗೆ ಗೌರವದಿಂದಲೇ ಇದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡತನ. ಅಂದರೆ ಇರಬೇಕು ಕೂಡ, ಮಿತಿ ಮೀರಿಬಿಡಿ ಏನೇನೋ ಮಾತಾಡಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಸದ್ದಿಲ್ಲದಂಗೆ ನಿನ್ನ ಹೆಂಡತಿಯನ್ನು ಕಾಪಾಡ್ಕೊಳ್ಳೋದು ನಿನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಅದರ ಅರ್ಥ ನಾಳೆನೇ ಹೋಗ್ಬಿಟ್ಟು ಏನಪ್ಪ ಹೆಂಗಂತೀಯಾ ಅಂತ ಜಗಳಕ್ಕೆ ಬೀಳಿ ಅಂತಲ್ಲ. ನಮ್ಮ ಧರ್ಮ ಪಾಲಿಸಬೇಕು ಅಂದರೆ ಎದುರುಗಡೆಯವ್ರಿಗೆ ಹೊಡೆದೇ ಪಾಲಿಸಬೇಕು ಅಂತ ಇಲ್ಲ. ನಮ್ಮ ಹೆಜ್ಜೆ ನಾವು ಇಟ್ಕೊಂಡು ಹೋಗಬೇಕು. ಅವ್ರು ಕೂಗಾಡ್ತಾ ಇರಲಿ ಅಷ್ಟೇ. ಓ ಗುರುಗಳು ಹೇಳ್ಬಿಟ್ಟಿದ್ದಾರೆ, ನಾನು ಅವ್ರನ್ನ ವಿರೋಧಿಸಬೇಕು, ನನ್ನ ಹೆಂಡತಿಯೇ ಮುಖ್ಯ. ಹೌದು, ಹೆಂಡತಿ ಮುಖ್ಯ. ಅದರ ಅರ್ಥ ನಾಳೆಯಿಂದ ಅಪ್ಪ ಅಮ್ಮನಿಗೆ ಮಾತು ಕೊಡು, ವಿರುದ್ಧವಾಗಿ ನಡಿ ಅಂತ ಅಲ್ಲ. ನ್ಯಾಯ ಪಂಚಾಯತಿಗೆಲ್ಲ ನಾನು ಬರೋನಲ್ಲ, ಅಥವಾ ಅದನ್ನೆಲ್ಲ ಮಾಡೋಕ್ಕೆ ನಾನು ತಯಾರಿಲ್ಲ. ನನ್ನ ಹೆಂಡತಿ ನಾನು ಕರ್ಕೊಂಬರ್ತೀನಿ ಅಂತ ಕರ್ಕೊಂಬರ್ಬೇಕು, ಬಾಳ್ಮೆ ಮಾಡಬೇಕು. ಏನಪ್ಪ ಹಬ್ಬ ಅಂದ್ರೆ ಒಂದು 3-4 ದಿನ 5-6 ದಿನ ಕೂಗಾಡ್ಬೋದು, ಆಮೇಲೆ ಅವರೇ ಸುಮ್ಮನೆ ಆಯ್ತಾರೆ. ಕರ್ಕೊಂಬಂದ್ರೆ ಮನ್ಯಾಗಿರಲ್ಲ ಸರ್. ಇವಾಗ ನೋಡಿ, ಏನಾದರೂ ಮಾಡಲಿ, ನೀವು ಅದನ್ನು ಗೌರವದಿಂದ ನಡೆಸ್ಕೊಳ್ಳಿ ಹೆಂಡ್ತಿಯನ್ನು. ಆಮೇಲೆ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ನಿನ್ನ ಅಪ್ಪ ಅಮ್ಮಂದು ಮುಂದಿನ ವಾರ ಸರಿ ಹೋಗ್ಬೋದು, ಮುಂದಿನ ತಿಂಗಳು ಸರಿ ಹೋಗ್ಬೋದು. ಆದರೆ ಇಲ್ಲಿ ನೀವು ಅಪ್ಪ ಅಮ್ಮನ ಪರ ಮಾತಾಡಿಕೊಂಡು ನೀವು ಧರ್ಮಿಗಳಾದರೆ ಹೆಂಡ್ತಿಯನ್ನು ವಿಚಾರ ಮತ್ತೆ ಸರಿ ಹೋಗಲ್ಲ. ಒಳ್ಳೇದಾಗಲಪ್ಪ, ಶುಭವಾಗಲಿ. ನಾನು ಹೇಳ್ದಂಗೆ ಹೆಂಡತಿ ಹತ್ರ ಮಾತಾಡಿಕೊಂಡು ಸ್ವಲ್ಪ ಸಮಯ ತಗೊಂಡು ನಿಧಾನ ಟೈಮ್ ನೋಡಿ ಕರ್ಕೊಂಡು ಬರಬೇಕಾದ್ರೆ, ಬಟ್ ಆಕೆ ವಿರುದ್ಧವಾಗಿ ಮಾತಾಡೋಕೆ ಹೋಗಬೇಡ. ಆ್ಯಂಡ್ ಆಕೆಯಲ್ಲಿ ಏನೇ ದೋಷಗಳಿದ್ದರೂ ಕೂಡ ಅದನ್ನು ಬುದ್ಧಿ ಹೇಳಿ. ಆ್ಯಂಡ್ ಹಂಗೂ ಮಾತಾಡಿಸ್ಬೇಕಂದ್ರೆ ಒಂದು ವಾಟ್ಸಪ್ ಮೆಸೇಜ್ ಮಾಡಪ್ಪ, ಕೌನ್ಸಿಲಿಂಗ್ ತಗೊಂಡು ನಾನು ಮಾತಾಡ್ತೀನಿ. ಓಕೆ ಸರ್, ಓಕೆ, ಮಾತಾಡ್ತೀನಿ. ಶುಭ ಆಗ್ಲಪ್ಪ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅತ್ತೆ ಸೊಸೆ ವಿಚಾರ ಎಲ್ಲ ಕಾಲದಲ್ಲೂ ಇದ್ದಿದ್ದೆ, ಏನೂ ಮಾಡಲಿಕ್ಕಾಗಲ್ಲ. ಬಟ್ ನೋಡಿ, ಇವತ್ತಿನ ನನ್ನ ಮಾತುಗಳು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಅನಿಸ್ಬೋದು. ಅಯ್ಯೋ ಅಪ್ಪ ಅಮ್ಮನ ವಿಚಾರದಲ್ಲಿ ಹಿಂಗೆ ಅಂದ್ಬಿಟ್ರಲ್ಲ ಅಂತ. ಒಂದು ಹೆಣ್ಣಿನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ಅಥವಾ ಹೆಣ್ಣೆತ್ತವರಾಗಿ ಯೋಚನೆ ಮಾಡಿ. ನಮ್ಮ ಮನೆಯ ಮಗಳನ್ನು ಎಲ್ಲೋ ಮದುವೆ ಮಾಡಿಕೊಟ್ಟಿದ್ದೀವಿ.
ಪಾಪ ಅಂಥದ್ದೇನೂ ದೊಡ್ಡ ತಪ್ಪು ಮಾಡದೇ ಇರೋ ನಮ್ಮ ಮನೆಯ ಮಗಳನ್ನು ಅತ್ತೆ ಆದವಳು ಅಥವಾ ಅತ್ತೆ ಮಾವ ಆದವರು ತುಂಬ ಹಿಂಸೆ ಕೊಟ್ಟು ಚಿಕ್ಕ ಪುಟ್ಟದಕ್ಕೆ ಎಲ್ಲ ನ್ಯಾಯ ಮಾಡಿಸಿ ನರಕ ತೋರಿಸ್ತವ್ರೆ ಅಂದರೆ ಬೇಜಾರಾಗುತ್ತೋ ಇಲ್ವೋ? ಹಾಗಾಗಿ ಅಯ್ಯೋ ಅಪ್ಪ ಅಮ್ಮ ದೇವರಪ್ಪ, ಅವ್ರಿಗೋಸ್ಕರ ನೀನು ಯಾರನ್ನು ಬೇಕಾದರೂ ಬಿಡಪ್ಪ ಅಂತ ಹೇಳುವಷ್ಟಿಲ್ಲ ಧರ್ಮ. ಧರ್ಮ, ಸನ್ನಡತೆ, ಒಳ್ಳೆಯ ರೀತಿ ನೀತಿ ಅಂತ ಬಂದಾಗ ಭಿಕ್ಷುಕನಿಗೋಸ್ಕರ ನಿನ್ನ ಅಪ್ಪ ಅಮ್ಮನ ಎದುರು ಹಾಕೋ, ತಪ್ಪೇ ಇಲ್ಲ. ಇವನ್ ನಿಮ್ಮ ಅಪ್ಪ ಅಮ್ಮನ ತಪ್ಪಿದ್ರೆ ಭಿಕ್ಷುಕನಿಗೂ ನಿಮ್ಮ ಅಪ್ಪ ಅಮ್ಮನಿಗೂ ಜಗಳ ಆಗ್ಬಿಟ್ಟಿದೆ. ಆದರೆ ಪಾಪ ಭಿಕ್ಷುಕ ಏನೂ ತಪ್ಪು ಮಾಡೇ ಇಲ್ಲ. ಆದರೆ ನಿಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ಅಹಂಕಾರ, ಏನೋ ಕಾರಣಕ್ಕೆ ಜಗಳ ಶುರುವಾಗಿ ಆ ಭಿಕ್ಷುಕನಿಗೆ ಹಾಕ್ಬಿಟ್ಟಿದ್ದಾರೆ, ಏನೋ ಮಾಡಿಬಿಟ್ಟಿದ್ದಾರೆ. ನೀವು ಬಂದು ಆ ಭಿಕ್ಷುಕನ ಪರನೇ ನಿಲ್ಲಬೇಕೆ ಹೊರತು ಅಪ್ಪ ಅಮ್ಮನ ಪರ ಅಲ್ಲ. ನೋಡಿ, ಅಲ್ಲಿ ಧರ್ಮ ಸೂಕ್ಷ್ಮ ಅದು. ಅಯ್ಯೋ ನಮ್ಮ ಅಪ್ಪ ಅಮ್ಮನ ಬಿಡೋಕ್ಕಾಗುತ್ತಾ? ಹಂಗಂತ ಅಪ್ಪ ಅಮ್ಮನ ಬೈರಿ ಹೊಡೀರಿ ಅಂತಲ್ಲ, ಮಾತಲ್ಲಿ ಹೇಳಬೇಕು. ಯಾಕಂದರೆ ನೀವು ಇಲ್ಲಿ ಸಂಬಂಧದ ಪರ ನಿಂತ್ಕೊಳ್ಳೋಕೆ ಧರ್ಮ ಎದುರು ಹಾಕೊಂಡ್ರೆ ಧರ್ಮ ಒಂದು ದಿವಸ ನಿಮ್ಮನ್ನು ತುಳಿಯೋಕೆ ಶುರು ಮಾಡುತ್ತೆ. ಆವಾಗ ಯಾವ ಸಂಬಂಧಿಕರು ಬರಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಧರ್ಮ ಕಾಪಾಡು. ಅದನ್ನೇ ಕೃಷ್ಣ ಹೇಳಿದ್ದು ಅಯ್ಯ ಅರ್ಜುನನಿಗೆ, ನಿನ್ನ ಎದುರುಗಡೆ ನಿಂತಿರೋರು ನೀನು ಸಂಬಂಧಿಕರೇ ಹೌದಪ್ಪ, ಧರ್ಮ ಯಾವ ಕಡೆ ಇದೆ? ಸಂಬಂಧಿಕರ ಒಳಗಡೆ ಇರುವ, ನಿನ್ನವರ ಒಳಗಡೆ ಇರುವ ದುರ್ಬುದ್ಧಿಗಳು ನೀನು ಕಾಣಬೇಕು. ಬರೀ ನಿನ್ನವ್ರು ಕಂಡ್ರಾಗಲ್ಲ, ಬರೀ ನಿನ್ನವರೇ ಕಾಣ್ತಾವ್ರೆ ಅಂದರೆ ನೀನು ಹಾಳಾಗೋಗ್ಬಿಡ್ತೀಯ. ಅಲ್ಲ, ಅವ್ರು ನಮ್ಮವರೇ ಹೌದು, ಆದರೆ ಅವರಲ್ಲಿ ಈ ಥರದ್ದು ಒಂದಷ್ಟು ತಪ್ಪುಗಳಿದ್ದಾವೆ, ಪಾಪ ತಿದ್ದುಕೊಳ್ಳೋಕೆ ಹೇಳಿದೆ ಸರ್ ನಾನು ಅಂದರೆ ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ದೇವ್ರು ಕಾಪಾಡ್ತಾನೆ. ಇಲ್ಲ ಸರ್, ಏನು ನಮ್ಮವ್ರು ಸರ್ ಬಿಟ್ಕೊಡೋಕ್ಕಾಗುತ್ತಾ? ಓಹೋ, ನಮ್ಮವ್ರು ಸರ್ ಬಿಟ್ಕೊಡೋಕ್ಕಾಗುತ್ತಾ ಅಂದ್ಕೊಂಡು ಈಗ ಹೆಂಗೆ ಕೆಲವು ಹುಡುಗರು ನನ್ನ ಅನುಭವದಲ್ಲಿ ಕೌನ್ಸಿಲಿಂಗಲ್ಲಿ ಬಂದಾಗ, ಸರ್ ನನ್ನ ಫ್ರೆಂಡು ಸರ್, ಅವ್ನು ಮಧ್ಯರಾತ್ರಿ ಸರ್ ಏನೋ ಜಗಳ ಆದರೆ ಫೋನ್ ಮಾಡಿಬಿಡ್ತಾನೆ ಸರ್, ನಾವೆಲ್ಲ ಹೋಗಿ ಹಿಡ್ಕೊಂಡು ವಾಡ್ದು ಬಂದುಬಿಡ್ತೀವಿ ಸರ್. ಹೌದಾ? ಓಕೆ ಫೈನ್. ಇನ್ನೊಂದು ಯಾವುದೋ ಒಂದು ಘಟನೆ ನಡೆಯುತ್ತೆ, ಇವನು ಫ್ರೆಂಡ್ದು ತಪ್ಪಿರಲ್ಲ, ಬಟ್ ಆ ಕಡೆಯವರೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟಿರ್ತಾರೆ. ಅವಾಗ ಹೇಳ್ತಾನೆ, ಸರ್ ನನ್ನ ಫ್ರೆಂಡ್ ತಪ್ಪಿರಲಿಲ್ಲ ಸರ್, ಅವರೆಲ್ಲ ಸೇರ್ಕೊಂಡು ಬಂದು ಹೊಡೆದ್ಬಿಟ್ಟಿದ್ದಾರೆ ಸರ್, ಇದು ಯಾವ ನ್ಯಾಯ ಸರ್? ಅದೇ ನಿನ್ನ ಫ್ರೆಂಡ್ದು ತಪ್ಪಿದ್ದಾಗ, ಆ ಕಡೆ ಒಂದು ಏನೋ ತಪ್ಪಿಲ್ಲದೆ ಇದ್ದಾಗ ನಿನ್ನ ಫ್ರೆಂಡ್ ಫೋನ್ ಮಾಡ್ದಂತ ಹೋಗಿ ನೀವು ಹಿಡ್ಕೊಂಡೆಲ್ಲ ಹೊಡೆದಿದ್ರಲ್ಲ, ಅವಾಗ ಧರ್ಮ ನೆನಪಾಗ್ಲಿಲ್ವಾ? ನಿನ್ನ ಫ್ರೆಂಡ್ಗೆ ಅವರೆಲ್ಲ ಹೊಡೆದ್ರೆ ತಪ್ಪು, ನೀವೆಲ್ಲ ಹೋಗಿ ನಿಮ್ಮ ಫ್ರೆಂಡ್ ತಪ್ಪಿದ್ರು ಕೂಡ ಆ ಕಡೆಯವನಿಗೆ ಹೋಗಿ ಹೊಡೆದು ಬಂದರೆ ಅದು ಸರಿನಾ? ಹೌದು ಸರ್, ನಮಗೀಗ ಅರ್ಥ ಆಯ್ತೈತೆ. ಫ್ರೆಂಡು, ಲವ್ವರು, ಅಪ್ಪ ಅಮ್ಮ ವಿಷಯ ಅದಲ್ಲ. ಯಾವ ಕಡೆ ಸತ್ಯ ಇದೆ, ಬಟ್ ಅದಕ್ಕೆ ಗುಂಡಿಗೆ ಗಟ್ಟಿಯಾಗಿರಬೇಕು. ಬಟ್ ನಮ್ಮ ಮನೆತನದಲ್ಲಿ ನಾನು ನಮ್ಮ ಅಜ್ಜಿ ತಾತ ಅಥವಾ ಅತ್ತೆ ಮಾವ ಅಮ್ಮ, ನನಗೇನು ಖುಷಿ ಇದೆ ಗೊತ್ತಾ, ಕೆಲವೊಮ್ಮೆ ಭಾಳ ಹಿಂದೆ ಅಂದರೆ ಈಗಲ್ಲ, ಬಹುಶಃ ಬಾಲ್ಯದಲ್ಲಿ ಅಂದ್ಕೊಳ್ತೀನಿ, ನನ್ನಿಂದ ಬೇರೆ ಯಾವುದೋ ಹುಡುಗನಿಗೆ ಕಣ್ಣೀರು ಹಾಕ್ಸಿದ್ರೆ, ಬೇರೆ ಯಾರಿಗೂ ನಾನು ತಪ್ಪು ಮಾಡಿದರೆ, ಕೆಟ್ಟದ್ದು ಮಾಡಿದರೆ ನನಗೆ ಹಿಡ್ಕೊಂಡು ಹೊಡಿತಾ ಇದ್ರು, ನನಗೆ ಬೈತಾ ಇದ್ರು. ಏನು ಹಾಕೋಂಗೆ ಮಾಡಿದೆ? ಅವ್ರ ಮುಂದೆ ಹಿಡ್ಕೊಂಡು ಹೊಡಿತಿದ್ರು. ಅಂದರೆ ಆ ಥರದ ಮನೆತನ ಅಥವಾ ಅಂಥ ಜಾಗದಲ್ಲಿ ನಾವು ಬೆಳೆದು ಬಂದವರು. ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ನಮ್ಮ ತಾತ ಅಜ್ಜಿ, ನಮ್ಮ ಮಾವ ಅಥವಾ ನಮ್ಮನೆಯವರು ನನ್ನ ಪರ ಇರ್ತಾರೆ, ನಾನೇನು ಮಾಡಿದ್ರು ಆ ನಾನೇನೋ ಆ ಹುಡುಗನಿಗೆ ಕಣ್ಣೀರು ಹಾಕ್ಸದೆ, ಹೊಡೆದೆ, ಇನ್ನೇನೋ ಮಾಡಿದೆ, ನನಗೆ ಹಿಡ್ಕೊಂಡು ಚಚ್ಚಿ ಅವನಿಗೆ ಕೊಡದೆ. ಅವನೇನು ಮಾಡಿದ್ದ? ಏನು ಮಾಡಿದ್ದ ಅವನು? ಹಂಗಿರಬೇಕು. ಬಟ್ ಏನು ಮಾಡಿದಿರಿ, ಮಮಕಾರಗಳು ಬಿಟ್ಕೊಡಲ್ಲ. ನಮ್ಮವರು ಹೊಲಸು ತಿನ್ನೋ ಕೆಲಸ ಮಾಡಿರಲಿ, ನಾವು ಅವ್ರ ಪರ ನಿಂತ್ಕೊಳ್ತೀವಿ. ಅದರ ಅರ್ಥ ಏನು ಗೊತ್ತೇನು? ನಿಮ್ಮವರನ್ನು ನೀವು ಬಿಟ್ಕೊಡ್ಬಾರ್ದು ಅನ್ನೋ ನೆಪದಲ್ಲಿ ನಿಮ್ಮವರ ಸರ್ವನಾಶಕ್ಕೆ ನೀವೇ ಜಾದಿ ಮಾಡಿಕೊಡ್ತಾ ಇರ್ತೀರ. ಬಟ್ ನಿಮಗದು ಗೊತ್ತಾಗಿರಲ್ಲ, ಆ ಪಾಪದಲ್ಲಿ ನಿಮಗೆ ಪಾಲಿದೆ. ಹಂಗಾಗಬಾರ್ದು. ಒಳ್ಳೆಯದಾಗಲಿ.